ಪ್ರೇಕ್ಷಕರ ನಮಸ್ಕಾರ. ನಾನು ನಿಮ್ಮ ಮಿಥುನ್ ದೇವಾಡಿಗ ತೆಕ್ಕಟ್ಟೆ. ಇವತ್ತು ನಮ್ಮೊಟ್ಟಿಗೆ ಒಬ್ಬ ವಿಶೇಷ ವ್ಯಕ್ತಿ ಕೂಕೊಂಡಿರ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಭಂಡಾರ್ಕರ್ಸ್ ಕಾಲೇಜಿನ ಹೆಮ್ಮೆಯ ಆಂಗ್ಲ ಭಾಷಾ ಉಪನ್ಯಾಸಕ, ಆವರ್ತ ಯಕ್ಷ ವೇದಿಕೆ ಹಾಗೂ ನಮ್ಮ ಲಲಿತಾ ಕಲಾ ಸಂಘದ ಸಂಚಾಲಕರು ಹಾಗೂ ಪ್ರಸಿದ್ಧ ಹವ್ಯಾಸಿ ಯಕ್ಷಗಾನ ಕಲಾವಿದ ಶಶಾಂಕ್ ಪಟೇಲ್ ಕಳಮನೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದೆ ಸರ್ ಜೀವನ? ಫಸ್ಟ್ ಕ್ಲಾಸ್. ಸರ್, ಈಗ ನಾವು ಯಾರತ್ರಾರು ನೀವು ಕಳೆದ ಒಂದು ಅತ್ಯದ್ಭುತ ಕ್ಷಣ ಇಲ್ಲ ಒಂದು ನೀವು ಖುಷಿಯಿಂದ, ನೀವು ಯಾವುದೇ ತಲೆ ಬಿಸಿ ಇಲ್ಲದೆ ಖುಷಿಯಿಂದ ಇದ್ದದ್ದ ನಿಮ್ಮ ಒಂದು ಹೊತ್ತು ಯಾವ್ದಂದ್ರೆ ಎಲ್ಲ ಬಾಲ್ಯ ಅಂದ್ರೆ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನನ್ನ ಬಾಲ್ಯ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ರಹ್ಮಾವರದಲ್ಲೇ. ನಮ್ಮ ತಂದೆಯವರು ದಿವಂಗತ KG ನಾರಾಯಣ್ ಅಂತ ಹೇಳಿ ಬ್ರಹ್ಮಾವರ SMS ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದರು. ಸೊ ಹಾಗಾಗಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ರಹ್ಮಾವರದಲ್ಲೇ. ನಮ್ಮ ಊರು ಸಾಗರದ ಹತ್ರ ಪುರಪ್ಪೆ ಮನೆ ಅಂತ ಹೇಳಿ, ಪುರಪ್ಪೆ ಮನೆಯಿಂದ ಒಳಗಡೆ ನಮ್ಮ ಮನೆಗೆ ಕೆಳಮನೆ ಅಂತ ಹೇಳ್ತಾರೆ. ಅಲ್ಲಿ ನಾನು ತುಂಬಾ ನನ್ನ ಬಾಲ್ಯದ ದಿವಸಗಳನ್ನ ಕಳೆದಿದ್ದು. ಯಾಕಂದ್ರೆ ನಮ್ದು ಕೂಡು ಕುಟುಂಬ, ನಮ್ದು ಅವಿಭಕ್ತ ಕುಟುಂಬ ನಮ್ದು. ಹಾಗಾಗಿ ನಾವೆಲ್ಲರೂ, ನಮ್ಮ ತಂದೆಯವರು ಎಲ್ಲರೂ ಕೂಡ 7 ಜನ ಅಣ್ಣ ತಮ್ಮಂದಿರು. ಸೊ ಅವ್ರ ಮಕ್ಕಳು, ನಾವು, ಮತ್ತೆ ಇಡೀ ಸಂಸಾರ ನಮ್ದೆಲ್ಲದು ಸೇರಿ ಒಟ್ಟೊಂದು 25-30 ಜನ ಆಗುವಂತ ಒಂದು ದೊಡ್ಡ ಕೂಡು ಕುಟುಂಬ ನಮ್ದು. ಸೊ ರಜೆ 2 ದಿವಸ ಶಾಲೆಗೆ ರಜೆ ಸಿಕ್ಕಿದ್ರು ಕೂಡ ನಾನು ಊರಿಗೆ ಹೋಗೋದನ್ನ ಇಷ್ಟಪಡ್ತಾ ಇದ್ದೆ. ಸೊ ಹೋಗ್ತಿದ್ವಿ ಕೂಡ, ಕರ್ಕೊಂಡು ಹೋಗ್ತಿದ್ರು ನನ್ನ. ಮತ್ತೆ ಈ ಬೇಸಿಗೆ ರಜೆ ಮತ್ತೆ ಈ ನವರಾತ್ರಿ ರಜೆ, ಅಕ್ಟೋಬರ್ ರಜೆ ಅಂತೆಲ್ಲ ಇರ್ತಿತ್ತು. ಇವಾಗೆಲ್ಲ ಇಲ್ಲ, ಅದು ಆತರ ಕಾನ್ಸೆಪ್ಟ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಸ್ಕೂಲ್ಗಳಲ್ಲಿ. ಅವಾಗ ನಾನು 2 ತಿಂಗಳಲ್ಲಿ 1 ದಿನನೂ ಕೂಡ ದಂಡ ಮಾಡದೆ ಊರಿಗೆ ಓಡ್ತಿದ್ದೆ ನಾನು. ಅಂದ್ರೆ ನನ್ನಲ್ಲಿ ಅಣ್ಣಂದ್ರು, ತಮ್ಮಂದ್ರು, ಭಾವಂದ್ರು, ಅತ್ತಿಗೆಯರು ಇವರೆಲ್ಲ ಸಿಕ್ಕಿ ನಮ್ಮ ಬಾಲ್ಯದ ಒಡನಾಟ ಹಳ್ಳಿ ಮನೆಯಲ್ಲೇ ಕಳೆದವ ನಾನು. ಬಹಳ ಇಷ್ಟದ ಬೆಟ್ಟ ಗುಡ್ಡಗಳನ್ನು ಸುತ್ತಿದ್ದು, ನದಿಯೆಲ್ಲ ಆಟ ಆಡಿದ್ದು, ಅಥವಾ ಈ ಹುಲ್ಲುಗೊಣಮೆಗಳೆಲ್ಲ ಆಟ ಆಡಿದ್ದು, ಗದ್ದೆಯಲ್ಲಿ ಬಿದ್ದೆದ್ದಿದ್ದು, ತೋಟಗಳಲ್ಲಿ ಓಡಾಡಿದ್ದು, ಈ ತರದ್ದೆಲ್ಲ ಅನುಭವಗಳನ್ನು ನಾನು ಬಾಲ್ಯದಲ್ಲಿ ಪಡೆದಿದ್ದೇನೆ. ಜೊತೆಗೆ ಹಿರಿಯರಿಂದ ಪೆಟ್ಟು ತಿಂದದ್ದು ನೆನಪಿದೆ, ಬೈಸ್ಕೊಂಡದ್ದು ನೆನಪಿದೆ. ನಮ್ಮ ಹಳ್ಳಿ ಮನೆಗಳೆಲ್ಲ ಹೇಗೆ ಅಂದ್ರೆ ಮನೆಯ ಗಂಡು ಮಕ್ಕಳನ್ನ ಬೆಸ್ಕೊಂಡ್ ಬಂದ್ ಬಾರ್ತಿದ್ರು, ಸಿಟ್ಟು ಬಂದ್ರೆ. ಅಷ್ಟೇ ಪ್ರೀತಿ ಮಾಡ್ತಿದ್ರು ಕೂಡ, ಆಸೆ ಮಾಡ್ತಿದ್ರು ಕೂಡ. ಸೊ ಈ ತರದ್ನೆಲ್ಲ ಈಗಿನ ತರ ತುಂಬಾ ಓವರ್ ಪೊಸೆಸಿವ್ ಆಗಿ ಬೆಳೆಸಿಲ್ಲ ನಮ್ಮನ್ನ. ಮತ್ತೆ ಹೀಗೆ ನಮ್ಮ ಬಾಲ್ಯದಲ್ಲಿ ನಾನು ತುಂಬಾ ವಿಶೇಷವಾಗಿ ಮತ್ತು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳುವಂತ ಬಾಲ್ಯನೇ ಕಳೆದಿದ್ದೇನೆ ನಾನು. ತುಂಬಾ ಖುಷಿಯಾಗಿ, ತುಂಬಾ ಸಂತೋಷವಾಗಿ ಎಲ್ಲ ಬಾಲ್ಯವನ್ನ ಕಳೆದಿದ್ದು. ಬಾಲ್ಯ ಆಟ ಪಾಠಗಳ ಜೊತೆಗೆ ನಮಗದಕ್ಕೊಂದು ಎಡಿಷನ್ ಇತ್ತು, ಯಕ್ಷಗಾನ. ಓಕೆ, ಆ ಎಡಿಷನ್ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಯಕ್ಷಗಾನಕ್ಕೂ ನಮ್ಮ ಕುಟುಂಬಕ್ಕೂ ಒಂದು ಬಹಳ ಅವಿನಾಭಾವ ಸಂಬಂಧ ಅಂತಂದ್ರೆ, ನಮ್ಮ ಮನೆಯ ವಾತಾವರಣವೇ ಒಂದು ಯಕ್ಷಗಾನೀಯ ವಾತಾವರಣ, ಮತ್ತು ಮನೆಯ ವಾತಾವರಣವೇ ಒಂದು ಶಾಲೆಯ ವಾತಾವರಣ. ಅಂದ್ರೆ ನಮ್ಮ ಮನೆಯಲ್ಲಿ ಹೆಚ್ಚಿನ ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ, ಇನ್ನೊಬ್ರು ಚಿಕ್ಕಪ್ಪ, ಇನ್ನು 3 ಜನ ಚಿಕ್ಕಪ್ಪಂದ್ರು, ಮತ್ತೆ ನಮ್ಮ ಚಿಕ್ಕಮ್ಮ, ಹೀಗೆ ಎಲ್ಲರೂ ಕೂಡ ಉಪನ್ಯಾಸಕರೇ. ನಮ್ದೊಂಥರ ಉಪನ್ಯಾಸಕರ ಕುಟುಂಬ ಯಕ್ಷಗಾನದ ಜೊತೆಗೆ. ಹಾಗೆ ಅದೇ ಹಾದಿಯಲ್ಲೇ ನಾನು ಕೂಡ ಮುಂದುವರೆದವ. ಇವತ್ತು ನಾನು ಒಬ್ಬ ಉಪನ್ಯಾಸಕ ಆಗಿದ್ದೇನೆ ಅಂತ ಹೇಳಿದ್ರೆ ಸಂತೋಷ ಅನಿಸ್ತದೆ, ಒಂಥರ ಹೆಮ್ಮೆ ಅಂತ ಅನಿಸ್ತದೆ. ಹಾಗೆ ನಾನು ಈ ಬಾಲ್ಯದಲ್ಲಿ ನಾನು ಯಕ್ಷಗಾನವನ್ನು ಯಾಕೆ ಕನೆಕ್ಟ್ ಮಾಡ್ಕೊಂಡೆ ಅಂತಂದ್ರೆ, ನಮ್ದು ಕೆಳಮನೆ ಅಂತ ಹೇಳಿದ್ನಲ್ಲ. ಸೊ ನಮ್ಮ ಕೆಳಮನೆಯದ್ದು ಒಂದು ಯಕ್ಷಗಾನ ಸಂಸ್ಥೆ ಇದೆ, ಸಾಕೇತ ಕಲಾವಿದರು ಹೆಗ್ಗೋಡು ಅಂತ ಹೇಳಿ. ಅಂದ್ರೆ ಎಲ್ಲ ನಮ್ಮ ಊರಿನ ನಾಗರಿಕರು, ಅನೇಕ ಜನ ಆಸಕ್ತರು, ನಮ್ಮ ಮನೆಯ ವಿಶ್ವಾಸಿಕರು, ಮತ್ತೆ ಹಿತೈಷಿಗಳು, ಸಂಬಂಧಿಕರು, ಸ್ನೇಹಿತರು ಎಲ್ಲ ಸೇರಿ ಒಂದು ನಮ್ಮ ಮನೆಯ ಸದಸ್ಯರೇ ಹೆಚ್ಚು ಜನ ಕಲಾವಿದರಾಗಿದ್ದಂತ ಒಂದು ತಂಡವನ್ನ ನಾವು ಹುಟ್ಟಿದ ಸಂದರ್ಭದಲ್ಲಿ ಕಟ್ಕೊಂಡದ್ದು. ಅಂದ್ರೆ ಸುಮಾರು 1990ರ ದಶಕದಲ್ಲಿ ಕಟ್ಟಿದ ತಂಡ ಅದು. ಅದು ಇವತ್ತಿಗೂ ಕೂಡ ಪ್ರಚಲಿತದಲ್ಲಿದೆ. ಸೊ ಹಂಗಾಗಿ ಆ ಒಂದು ವಿಚಾರಕ್ಕಾಗಿ ಈಗಿನ ಅನೇಕ ಯಕ್ಷಗಾನದ ಹಿರಿಯ ಕಲಾವಿದರು, ಈಗಿನ ಲೇಟೆಸ್ಟ್ ಕಲಾವಿದರಲ್ಲ,
ಯಕ್ಷಗಾನದ ಹಿರಿಯ ಕಲಾವಿದರ ಜೊತೆಗೂ ಕೂಡ ಅಂದ್ರೆ ಬಹಳ ಒಳ್ಳೆಯ ಸಂಬಂಧ ಇತ್ತು. ಯಾಕಂದ್ರೆ ಅವರೆಲ್ಲರೂ ಕೂಡ ಮನೆಗೆ ಬರುವಂತವ್ರು ನಾವು ಸಣ್ಣದಿದ್ದಾವಾಗ. ಸೊ ಅವ್ರ ಜೊತೆಗೆ ಆಟ ಆಡೋದು, ಅವ್ರ ಜೊತೆಗೆ ಅವ್ರೇನೋ ಪದ್ಯ ಹೇಳ್ತಿದ್ರು, ಭಾಗವತರು ಪದ್ಯ ಹೇಳ್ತಿದ್ರು, ಅಥವಾ ಇನ್ಯಾರೋ ಬಂದವರು ಯಕ್ಷಗಾನ ಸುದ್ದಿಯೇ ಮಾತಾಡ್ತಿದ್ರು. ಸೊ ಹಿಂಗೆಲ್ಲ ಆಗಿ ಯಕ್ಷಗಾನದ ಜೊತೆಗೂ ಕೂಡ ನಮ್ಮ ಬಾಲ್ಯ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿತ್ತು. ಹಂಗಾಗಿ ಯಕ್ಷಗಾನದ ಮೂಲಭೂತ ಹೆಜ್ಜೆಗಾರಿಕೆಯನ್ನು ಅಥವಾ ಅದರ ಯಕ್ಷಗಾನದ ಮೂಲಭೂತವಾದ ಪಾಠವನ್ನು ಕಲಿಯೋಕ್ಕಿಂತ ಮುಂಚೆನೆ, ಅಂದ್ರೆ ಅಧಿಕೃತವಾಗಿ ಕಲಿಯೋದಕ್ಕಿಂತ ಮುಂಚೆನೆ ಯಕ್ಷಗಾನದ ವಾತಾವರಣ ನಮ್ಮಲ್ಲಿ ಮನೆ ಮಾಡಿತ್ತು, ಮತ್ತೆ ನಮ್ಮ ಮೈ ಮನಗಳಲ್ಲಿ ತುಂಬಿಕೊಂಡಿತ್ತು. ಈಗ ಹೇಳಿದ್ನಲ್ಲ ನಾನು, ನಮ್ಮ ಸಾಕೇತ ತಂಡ ಅಂತ ಹೇಳಿ ನಾವು ಸುಮಾರು 2, 3, 4ನೇ ಕ್ಲಾಸಲ್ಲೆಲ್ಲ ಇದ್ದಾವಾಗ ನಮ್ಮನ್ನ ಈ ಯಕ್ಷಗಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅವಾಗೆಲ್ಲ 407 ವ್ಯಾನ್ ಎಲ್ಲ ಯಕ್ಷಗಾನ ರಂಗಸ್ಥಳವನ್ನು ತುಂಬಿಕೊಂಡು, ಪೆಟ್ಟಿಗೆ ತುಂಬಿಕೊಂಡು, ಅದ್ರ ಮಧ್ಯೆನೇ ಮಲ್ಕೊಂಡು ಎದ್ಕೊಂಡು ಕೂತ್ಕೊಂಡು ಎಲ್ಲ ಅದರಲ್ಲೇ ಟ್ರಾವೆಲ್ ಮಾಡೋದಾಗಿತ್ತು, ಪ್ರಯಾಣ ಮಾಡೋದಾಗಿತ್ತು ಯಕ್ಷಗಾನಕ್ಕೆಲ್ಲ. ಸೊ ಅವಾಗೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು. ಅವಾಗ ನಾವು ಆಟಕ್ಕೆ ಹೋಗ್ತಿದ್ವಿ. ಸಣ್ಣ ಪುಟ್ಟ ವೇಷ, ಏನೋ ಕಿರಾತ್ರ ವೇಷ ಮಾಡೋಂಥದ್ದು, ಪಡೆಗೆ ಹೋಗುವಂಥದ್ದು, ಅಥವಾ ಒಂದು ಚಾರಕನ್ ಮಾಡ್ಕೊಂಡು ಹೋಗುವಂಥದ್ದು, ಒಂದು ದೂತನ ಜೊತೆಗೆ ನಮ್ ಚಿಕ್ಕಪ್ಪ ದೂತ ಹಾಸ್ಯ ಪಾತ್ರ ಮಾಡ್ತಿದ್ರು ನಮ್ಮ ಮನೆಯ KG ಪ್ರಕಾಶ್ ಅಂತ ಹೇಳಿ. ಸೊ ಅವ್ರ ಜೊತೆಗೆ ಏನೋ ಎದ್ಕೊಂಡು ಸುಮ್ನೆ ಯಾವ್ದೋ ಒಂದು ದೂತನ ಜೊತೆಗೆ ಹೋಗುವಂಥದ್ದು, ಹಿಂಗೆ ಏನೋ ಸಣ್ಣ ಪುಟ್ಟ ರಂಗಸ್ಥಳಕ್ಕೆ ಹೋಗೋದು ಅಂದ್ರೆ ಖುಷಿ ಆಯ್ತಾ. ನಮ್ಮ ತಂಡದ ಅಂದ್ರೆ ಸಾಕೇತ ಕಲಾವಿದರು ತಂಡದ ಮುಖ್ಯ ವೇಷಧಾರಿ ನಮ್ಮ ಚಿಕ್ಕಪ್ಪ KG ಮಂಜುನಾಥ್ ಅಂತೇಳಿ ಆಯ್ತಾ. ಅವರು ಶಿರ್ವ ಮಂಚ್ಕಲ್ MSRS ಕಾಲೇಜಲ್ಲಿ ಕಾಮರ್ಸ್ ಪ್ರೊಫೆಸರ್ ಆಗಿದ್ರು. ಈಗ ಅವರಿಗೆ ರಿಟೈರ್ ಆಗಿ 1.5 ವರ್ಷ ಆಯ್ತು. ಈಗ ಊರ್ ಕಡೆಯಲ್ಲೇ ಸೆಟ್ಲ್ ಆಗಿದ್ದಾರೆ, ಅವ್ರ ಮನೆ ಕಟ್ಟಿ. ಸೊ ಅವರು ನಮ್ಮ ಸಾಕೇತ ತಂಡದ ಬೆನ್ನೆಲುಬಾಗಿದ್ರು. ಅಂದ್ರೆ ಅವರು ಪ್ರಧಾನ ವೇಷಧಾರಿ. ಒಂದು ಯಕ್ಷಗಾನ ಪ್ರಪಂಚ ಅಂತಲೇ ಹೇಳ್ತೇನೆ. ಅಂದ್ರೆ ವರ್ತಮಾನ ಕಾಲದ ಯಕ್ಷಗಾನ ಪ್ರಪಂಚದಲ್ಲಿ ಅನೇಕ ಗಣ್ಯ ಕಲಾವಿದರಿದ್ದಾರೆ, ಅಥವಾ ಅನೇಕ ಈ ಮೇರು ನಟರಿದ್ದಾರೆ ಯಕ್ಷಗಾನದಲ್ಲಿ. ಅವರೆಲ್ಲರ ಯಾದಿಯಲ್ಲಿ, ಅವರೆಲ್ಲರ ಸಾಲಿನಲ್ಲಿ ನಿಂತ್ಕೊಂಡಂತ ಒಬ್ಬ ಶ್ರೇಷ್ಠ ಕಲಾವಿದ ಅವರು KG ಮಂಜುನಾಥ್ ಅಂತ ಹೇಳಿ. ಅವರ ವೇಷಗಳನ್ನ ನೋಡ್ತಾ, ಅವರ ಪಾತ್ರಗಳನ್ನ ನೋಡ್ತಾ ಬೆಳೆದವನು ನಾನು. ಮತ್ತೆ ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಇದ್ದಾರೆ, KG ರವೀಂದ್ರ ಅಂತ ಹೇಳಿ. ಸೊ ಅವರು ಹೆಗ್ಗೋಡು ಪ್ರಾಂತ್ಯದಲ್ಲಿ ಅಮಟೆಕೊಪ್ಪ ಅಂತ ಒಂದು ಊರಿನಲ್ಲಿ ಹೊಂಗಿರಣ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಒಂದು ಅವರು ಗಂಡ ಹೆಂಡತಿ, ಅಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಸೇರಿ ಒಂದು ಅವ್ರದ್ದೇ ಸ್ವಂತ ಶಾಲೆಯನ್ನ ಸುಮಾರು 2003-4 ಆ ಟೈಮಲ್ಲಿ ಶಾಲೆಯನ್ನ ಶುರು ಮಾಡಿದ್ರು. ಸ್ವಂತ ಅವ್ರು ಇದ್ದಂತ ಸರ್ಕಾರಿ ಕೆಲಸವನ್ನ ಬಿಟ್ಟು ಆ ಶಾಲೆಯನ್ನ ಊರ ಕಡೆಯಲ್ಲಿ ಪ್ರಾರಂಭ ಮಾಡಿದ್ದು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಹೆಗ್ಗೋಡು ಪ್ರಾಂತದಲ್ಲಿ ಅಲ್ಲ, ಒಂದು ಸಾಗರ ತಾಲೂಕಲ್ಲಿ ಅಥವಾ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲೇ ಒಂದು ಪ್ರತಿಷ್ಠಿತವಾದಂತ ಒಂದು ಶಾಲೆ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಅದು CBSE ಮತ್ತು ಒಂದು ಸ್ಟೇಟ್ ಸಿಲೆಬಸ್ ಸ್ಕೂಲ್, ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಕೂಡ. ಅಂತ ಒಂದು ಸಾಧನೆ ಮಾಡಿದಂತವ್ರು. ಅವರು ಕೂಡ ಅಷ್ಟೇ, KG ರವೀಂದ್ರ ಅಂತ ಏನ್ ಹೇಳಿದೆ. ಸೊ ಅವರು ಕೂಡ ಒಬ್ಬ ಒಳ್ಳೆಯ ಯಕ್ಷಗಾನ ಕಲಾವಿದರು ಆಯ್ತಾ. ನಮ್ಮ ಸಾಕೇತ ಕಲಾವಿದರು ತಂಡದಲ್ಲಿ ಅವರು ಕೂಡ ನಮ್ಮ ಮಂಜು ಚಿಕ್ಕಪ್ಪನ ನಂತರ ಅವರು ರವಿ ಚಿಕ್ಕಪ್ಪ ಅವರು ಒಬ್ಬ ವೇಷಧಾರಿ ಆಗಿದ್ರು ಮತ್ತು ತುಂಬಾ ಪ್ರಧಾನ ವೇಷಗಳನ್ನೆಲ್ಲ ಮಾಡ್ತಾ ಇದ್ರು. ಅದಾದ್ಮೇಲೆ ನಮ್ಮ ತಂದೆಯವರು ಕೂಡ ಅಷ್ಟೇ. ನಮ್ಮ ತಂದೆಯವರಿಗೆ ಯಕ್ಷಗಾನಕ್ಕೆ ಇದ್ದಷ್ಟೇ ಆಸಕ್ತಿ ನಾಟಕ ಕ್ಷೇತ್ರದಲ್ಲೂ ಇತ್ತು. ಅವರು ಇಲ್ಲಿ ಉಡುಪಿಯಲ್ಲಿ ಒಂದು ರಥಬೀದಿ ಗೆಳೆಯರು ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಆರಂಭಿಕ ಸದಸ್ಯರಾಗಿದ್ದವರು ಮತ್ತು ಅನೇಕ ನಾಟಕಗಳನ್ನ ನಿರ್ದೇಶಿಸಿದವರು. ನಾನು ಸಣ್ಣವನಾಗಿದ್ದೆ, ನನಗೆ ಅನೇಕ ನಾಟಕಗಳ ಹೆಸರುಗಳು ನೆನಪಿಲ್ಲ. ಬಟ್ ತುಂಬಾ ಚೆನ್ನಾಗಿ ನೆನಪಿರೋಂತ ನಾಟಕ ಅಂತಂದ್ರೆ ಒಂದು ಯಯಾತಿ ನಾಟಕ, ಮತ್ತೊಂದು ಸಿರಿಸಂಪಿಗೆ ನಾಟಕ, ಮತ್ತೊಂದು ಹಯವದನ ನಾಟಕ. ಈ 3 ನಾಟಕ ನನಗೆ ಚೆನ್ನಾಗಿ ನೆನಪಿದೆ. ನಮ್ಮಪ್ಪ ಡೈರೆಕ್ಟ್ ಮಾಡಿರುವಂತದ್ದು, ಅಲ್ಲಿಯ ಆಸಕ್ತ ಕಲಾವಿದರನ್ನ ಸೇರಿಸ್ಕೊಂಡು. ಮತ್ತೆ ಹೆಗ್ಗೋಡಿನ ನೀನಾಸಮ್ಮಿನ ಪ್ರಭಾವ ನಮ್ಮ ತಂದೆಯವರ ಮೇಲಾಗ್ಲಿ ಅಥವಾ ನಮ್ಮ ಕುಟುಂಬದ ಮೇಲಾಗ್ಲಿ ತುಂಬಾ ಚೆನ್ನಾಗಿ ಇದೆ. ಅಂದ್ರೆ ಅಲ್ಲಿಯ KV ಸುಬ್ಬಣ್ಣವರಾಗಿರ್ಬೋದು, ಅಥವಾ KV ಅಕ್ಷರ ಅವ್ರ ಮಗ ಅವರು ಆಗಿರ್ಬೋದು, ಅಥವಾ ಅನೇಕ ನಾಡಿನ ಸಾಹಿತಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ಅನಂತಮೂರ್ತಿ ಅವರು, UR ಅನಂತಮೂರ್ತಿ ಅವರು ಆಗಿರ್ಬೋದು, ಅಥವಾ ಕೀರ್ತಿನಾಥ ಕುರ್ತಕೋಟಿ ಅವರು ಆಗಿರ್ಬೋದು, ಅಥವಾ ಇನ್ನು ಅನೇಕ ಮಂದಿ, ಈ ತರ ಚಂದ್ರಶೇಖರ್ ಕಂಬಾರರು. ಸೊ ಈ ತರ ಅನೇಕ ನಾಡಿನ ಪ್ರಸಿದ್ಧ ಲೇಖಕರು, ಪ್ರಸಿದ್ಧ ಕವಿಗಳು, ಪ್ರಸಿದ್ಧ ಕಲಾವಿದರು
ಇದು ಇವರೆಲ್ಲರಿಗೂ ಕೂಡ ಹೆಗ್ಗೋಡಿನ ಒಂದು ನಂಟಿತ್ತು, ಒಂದು ಸಂಬಂಧ ಇತ್ತು. ಅಂದ್ರೆ ಹೆಗ್ಗೋಡಿನ ನೀನಾಸಮ್ಮಿನ ಒಂದು ನಂಟಿತ್ತು. ಸೊ ಆ ಒಂದು ನಂಟು ಅನ್ನುವಂಥದ್ದು ನಮ್ಮ ಮನೆ ಅಲ್ಲಿರುವ ಅನೇಕ ಅಲ್ಲಿ ಹೆಗ್ಗೋಡಿನ ಪರಿಸರದ ಹೆಚ್ಚಿನ ಕುಟುಂಬಗಳಿಗೆ ನೀನಾಸಂನ ಒಂದು ಪ್ರಭಾವ ಇದ್ದೇ ಇದೆ. ಹಾಗೆಯೇ ನಮ್ಮ ಕುಟುಂಬ ಕೂಡ. ಈಗ ನಾವು ಬೇಸಿಕಲಿ ನಾವು ಏನು ಅಂದ್ರೆ ಮುಳುಗಡೆಯಿಂದ ಬಂದವರು. ಅಂದ್ರೆ ನಮ್ದು ಕರೂರ್ ಸೀಮೆ ಅಂತ ಹೇಳ್ತಾರೆ. ಕರೂರ್ ಸೀಮೆ ಅಂದ್ರೆ ಈಗಿನ ನೀವೇನ ಈಗ ಏನು ಬಹಳ ಏನು ದೇಶಾದ್ಯಂತ ಬಹಳ ಪ್ರಖ್ಯಾತಿ ಹೊಂದಿದಂತಹ ದೇವಸ್ಥಾನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಏನಿದೆ, ಸೊ ಆ ಏರಿಯಾದ ಅದನ್ನ ಕರೂರ್ ಸೀಮೆ ಅಂತ ಹೇಳ್ತಾರೆ. ಅಲ್ಲಿ ಇದ್ದಂತವ್ರು ನಾವು. ಈ ಈ ಲಿಂಗನಮಕ್ಕಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಏನಿದೆ, ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ಆದ ನಂತರದಲ್ಲಿ ನಾವು ಅಲ್ಲಿಂದ ವಲಸೆ ಬಂದು ನಮ್ಮ ಅಜ್ಜ ಇಡೀ ಒಂದು ದೊಡ್ಡ ಸಂಸಾರವನ್ನ ತಗೊಂಡು ಬಂದು ಒಂದ್ ಸ್ವಲ್ಪ ಕಂಪನ್ಸೇಷನ್, ಗೌರ್ಮೆಂಟಿನ ಕಂಪನ್ಸೇಷನ್ ಹಿಡ್ಕೊಂಡು ಅಲ್ಲಿಂದ ಎದ್ಕೊಂಡು ಇಲ್ಲಿ ಬಂದು ಪುರಪ್ಪೆ ಮನೆಗೆ ಬಂದು, ಪುರಪ್ಪೆ ಮನೆ ಹತ್ರ ಒಂದು ಜಾಗ ನೋಡ್ಕೊಂಡು ಅದನ್ನ ಅಲ್ಲಿ ತೋಟ ಗದ್ದೆ ಮಾಡ್ಕೊಂಡು ಬೇಸಾಯ ಮಾಡ್ಕೊಂಡು ಮನೆಯಲ್ಲಿದ್ದಂತ ಎಲ್ಲ ಮಕ್ಕಳನ್ನೆಲ್ಲ ಬಳಸ್ಕೊಂಡು ನಮ್ ದೊಡ್ಡಪ್ಪ KG ನಾಗೇಶ್ವರರಾವ್ ಅಂತ ಹೇಳಿ, ಇವತ್ತಿಗೆ ಅವರಿಗೆ 82ನೇ ವರ್ಷ ನಡೀತಾ ಇದೆ. ಅದ್ಭುತ ವ್ಯಕ್ತಿ, ಒಬ್ಬ ಅದ್ಭುತವಾದಂತ ಒಬ್ಬ ಕೃಷಿಕ, ಒಬ್ಬ ಅದ್ಭುತವಾದಂತ ಒಬ್ಬ ಯಜಮಾನ ನಮ್ಮ ಅಜ್ಜನ ನಂತರದಲ್ಲಿ. ನಾವೆಲ್ಲ ಬೆಳೆದದ್ದು ಅವರ ಗರಡಿಯಲ್ಲೇ. ಅಂದ್ರೆ ವ್ಯಕ್ತಿ ಹೇಗೆ ಅಂದ್ರೆ ನಾ ಹೇಳಿದ್ನಲ್ಲ ಆಗಿನ ಆ ವ್ಯಕ್ತಿ ಹತ್ರ ಎಷ್ಟೋ ಪೆಟ್ಟು ತಿಂದೆ ನಾನು, ಆಯ್ತಾ. ಆ ಸಣ್ಣ ಇದ್ದವಾಗ ನಮ್ಮ ಬಾಲ್ಯದಲ್ಲಿ ಬಹಳ ಸಿಟ್ಟು ಬರ್ತಿತ್ತು ಅವ್ರ ಮೇಲೆ. ಏನು ದೊಡ್ಡಪ್ಪ ಸುಮ್ನೆ ಬೈತಾ ಇರ್ತಾರೆ ನಮ್ಗೆ. ಬಟ್ ಈಗ ಈಗ ನಮ್ ಸ್ವಲ್ಪ ಬುದ್ಧಿ ಬೆಳೆದ ಮೇಲೆ ಅವರ ಕಳಕಳಿ ಎಂತದ್ದಾಗಿತ್ತು, ಅವ್ರ ಪ್ರೀತಿ ಅಂತದ್ದು, ಅವ್ರ ಮಮಕಾರ ಎಂತದ್ದು, ಅವ್ರ ಕಾಳಜಿ ಎಂತದ್ದು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋದಂತ ವಿಷಯ. ಸೊ ಅಂತ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಇಡೀ ಮನೆಗೆ, ನಮ್ಮ ಕೆಳಮನೆಗೆ ಒಂದು ಆಧಾರ ಸ್ತಂಭ ಅವರು, KG ನಾಗೇಶ್ವರರಾವ್ ಅಂತ ಹೇಳಿ. ಆ ಸುತ್ತಮುತ್ತಲದ ಪರಿಸರದಲ್ಲಿ ನಾಗೇಶಣ್ಣ ಅಂತಲೇ ಬಹಳ ಪಾಪ್ಯುಲರ್ ಜನ ಅವರು, ವ್ಯಕ್ತಿಯವರು. ಮತ್ತೆ ಅವರು ಸಮಾಜಮುಖಿಯಾಗಿ ಅನೇಕ ಕೆಲಸ ಮಾಡಿದಂಥವ್ರು. ಯಾಕೆ ಇವ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ನನ್ನ ಬಾಲ್ಯದ ಸುದ್ದಿ ಕೇಳಿದ್ರಿ. ನಾನು ಬಾಲ್ಯ ಕಂಡದ್ದು ಇಂಥದ್ದನ್ನ, ಅಂದ್ರೆ ಇಂಥ ವ್ಯಕ್ತಿಗಳನ್ನ, ಇಂಥವ್ರನ್ನೆಲ್ಲ ಕಂಡುಕೊಂಡು, ಆಯ್ತಾ. ಮತ್ತೆ ಎಲ್ಲ ಹಿಂದ್ಗಡೆ ಬರ್ತೇನೆ ನಾನು. ನಮ್ಮ ಅಪ್ಪನ ಬಗ್ಗೆ ಹೇಳ್ತಾ ಇದ್ದೆ ನಾನು. ನಮ್ಮ ತಂದೆಯವರದೇ ನಾಟಕಗಳನ್ನೆಲ್ಲ ಮಾಡಿದವರು. ಮತ್ತೆ ಈ SMS ಕಾಲೇಜಿಗೆ, ಅಂದ್ರೆ ಬ್ರಹ್ಮಾವರ ಕ್ಷೇತ್ರಕ್ಕೆ, ಅಂದ್ರೆ SMS ಕಾಲೇಜಿಗೆ ಸುಮಾರು 99ನೇ ಇಸ್ವಿ ಅಂತ ಅನ್ಕೋತೇನೆ, 99 ಅಥವಾ 2000 ಈ ಟೈಮಲ್ಲಿ ಸಾಹಿತ್ಯ ಲೋಕದ ಅನೇಕ ಗಣ್ಯರನ್ನ SMS ಕಾಲೇಜಿನ ಸಿಲ್ವರ್ ಜುಬ್ಲಿಗೆ ಕರೆಸಿದ್ರು. ಅದು ನಮ್ಮ ತಂದೆಯವರ ಮುಖಾಂತರ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ. ಯಾಕಂದ್ರೆ ಇಡೀ ಬ್ರಹ್ಮಾವರ ವಲಯದಲ್ಲೇ ಅಲ್ಲಿವರೆಗೆ ಆ ತರವಾದಂತಹ ಒಂದು ವಿದ್ವತ್ ಸಭೆ, ಅಂದ್ರೆ ಒಂದು ಸಾಹಿತ್ಯ ಪ್ರಪಂಚ, ಅಥವಾ ಈ ನಮ್ಮ ಭಾರತ ದೇಶದ ಬೇರೆ ಬೇರೆ ಸಾಂಸ್ಕೃತಿಕ ಇದು ಏನು ರೆಪರ್ಟ್ರಿಗಳು, ಅಂದ್ರೆ ಸಾಂಸ್ಕೃತಿಕ ತಂಡಗಳು, ಅಂದ್ರೆ ಬೇರೆ ಬೇರೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಯಕ್ಷಗಾನ ಒಂದಾಯ್ತು, ಆಮೇಲೆ ಇದ್ಯಾವುದು ಭರತನಾಟ್ಯ ಆಯ್ತು, ಆಮೇಲೆ ಇದು ಕೇರಳದ ಕಥಕ್ಕಳಿ ಆಯ್ತಾ, ಆಮೇಲೆ ಕುಚಿಪುಡಿನ, ಆಮೇಲೆ ತೆರಿಕುತ್ತು ಅಂತ ಹೇಳಿ, ಆಮೇಲೆ ಕೂಡಿಯಾಟ್ಟಂ ಅಂತ ಹೇಳಿ, ಮೋಹಿನಿ ಅಟ್ಟಂ ಅಂತ ಹೇಳಿ. ಸೊ ಈ ತರ ಎಲ್ಲ ಹೆಚ್ಚಿನ ಕಲಾ ಪ್ರಕಾರಗಳನ್ನ ಬ್ರಹ್ಮಾವರಕ್ಕೆ ಕರೆಸಿದಂತ ಕೀರ್ತಿ ನಮ್ಮ ಅಪ್ಪಂದು, ಆಯ್ತಾ. ಅಂದ್ರೆ ಕಾಲೇಜಿನ ಸಪೋರ್ಟ್ ಇದ್ಕೊಂಡು ಸುಮ್ನೆ ಅವರೊಬ್ಬರೇ ಮಾಡಿದ್ದು ಅಂತಲ್ಲ, ನಾವು ಮರಿಬಾರದು ಅದನ್ನ. ಸೊ ಆ ಟೈಮಲ್ಲಿ ಇಡೀ ಬ್ರಹ್ಮಾವರಕ್ಕೆ ಒಂದು ವಾರ ಅನ್ನುವಂಥದ್ದು ತುಂಬಾ ಕಣ್ಣಿಗೆ ಹಬ್ಬ ಆಗಿತ್ತದು. ಇದು ಕೂಡ ನನ್ನ ಬಾಲ್ಯದಲ್ಲೇ ನಡೆದಿರೋಂಥದ್ದು. ಈಗ ಸುಮಾರು 99ನೇ ಇಸ್ವಿ ಅಂತಂದ್ರೆ ಹೆಚ್ಚು ಕಡಿಮೆ ನಂಗೊಂದು 10-12 ವರ್ಷ ಆ ಟೈಮಲ್ಲಿ. ಸೊ ಇಂಥದ್ದನ್ನೆಲ್ಲ ಅಂದ್ರೆ ಅವರೆಲ್ಲ ಮನೆಗೆ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು. ಈಗ ಅನಂತಮೂರ್ತಿ ಅವರು ಮನೆಗೆ ಬಂದಿದ್ರು, ಅಥವಾ ನಮ್ಮ ಕುರ್ತುಕೋಟೆಯವರು ಮನೆಗೆ ಬಂದಿದ್ರು. ಆಮೇಲೆ ನಮ್ಮ ಒಬ್ಬ ಸಂಗೀತ ಸಾರಸ್ವತದ ಒಬ್ಬ ಬಹಳ ದೊಡ್ಡ ವಿಜ್ಞಾನಿ, ಬಾಂಬೆ ಅವರು, ನಂಗೆ ಅವ್ರ ಹೆಸರು ನೆನಪಾಗ್ತಾ ಇಲ್ಲ. ಅವರು ಅಂದ್ರೆ ರಾ ಸತ್ಯನಾರಾಯಣ ಅಂತ ಮೈಸೂರಿನವರು. ಸೊ ಇಂಥವ್ರೆಲ್ಲ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಬ್ರಹ್ಮಾವರದ ನಮ್ಮ ಮನೆಗೆ ಬಂದಿದ್ದು. ಸೊ ಅದೆಲ್ಲ ಒಂಥರ ಧನ್ಯತಾ ಭಾವ ನನಗೆ. ಅಂದ್ರೆ ಈಗಿನ ಜನರೇಷನ್ ಮಕ್ಕಳನ್ನ, ಅಥವಾ ನನ್ನ ಮಗಳನ್ನೇ ಉದಾಹರಣೆಗೆ ನೋಡಿದ್ರೆ ಆ ರೀತಿಯಾದಂತಹ ಒಂದು ಸಂಸರ್ಗನೇ ಇಲ್ಲ. ಅಂದ್ರೆ ಕಾಲಕ್ರಮೇಣ ಎಲ್ಲದೂ ಬದಲಾಗಿ ಹೋಗಿದೆ, ಪ್ರಪಂಚ ಬದಲಾಗಿ ಹೋಗಿದೆ, ಹಾಗಲ್ಲ. ಆದ್ರೆ ಅಂದ್ರೆ
ಆ ತರದ್ನೆಲ್ಲ ಈಗ ಅದು ಯಾವತ್ತೂ ಹಾಗೆ. ಈಗ ನಾನ್ ಕಳೆದಂತ ಬಾಲ್ಯ ನನಗೆ ತುಂಬಾ ಗ್ರೇಟ್ ಅಂತ ಅನಿಸ್ತದೆ, ಅಥವಾ ನೀವು ಕಳೆದ ಬಾಲ್ಯ ನಿಮ್ಗೆ ಗ್ರೇಟ್ ಅಂತ ಅನಿಸ್ತದೆ, ಅಥವಾ ನನ್ನ ಮಗಳು ಕಳೆಯುವಂತ ಬಾಲ್ಯ ಅವಳಿಗೆ ಗ್ರೇಟ್ ಅಂತ ಅನಿಸ್ತದೆ, ಅಥವಾ ಇನ್ಯಾರೋ ಕಳೆದಂತ ಬಾಲ್ಯ ಅವ್ರಿಗೆ ಗ್ರೇಟ್ ಅಂತ ಅನಿಸ್ತದೆ. ಅವರವರ ಬಾಲ್ಯ ಅವರವ್ರಿಗೆ ತುಂಬಾ ಗ್ರೇಟ್ ಅಂತ ಅನಿಸ್ತಾ ಇರ್ತದೆ ಯಾವತ್ತೂ ಕೂಡ. ಸೊ ಹಾಗಾಗಿ ನಾನು ಕಂಡದ್ದನ್ನ ಪ್ರಪಂಚದಲ್ಲಿ ಯಾರು ಕಾಣ್ಲೇ ಇಲ್ಲ ಅಂತ ನಾನು ಹೊಗಳ್ಕೊಳ್ತಾ ಇಲ್ಲ. ಬಟ್ ನಾ ಕಂಡದ್ದು ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ, ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾ ಕಂಡ ಬಾಲ್ಯ ಅಂತ ಹೇಳಿ. ಅಂದ್ರೆ ಒಂದು ಸಂಸ್ಕಾರವನ್ನ ಒಂದು ಸಮಾಜಮುಖಿಯಾಗಿ ಅಥವಾ ಒಬ್ಬ ಕೌಟುಂಬಿಕವಾಗಿ ಒಂದು ಏನು ಸಂಸ್ಕಾರ ಅನ್ನೋದು ಬೇಕಾ ಒಬ್ಬ ವ್ಯಕ್ತಿಗೆ, ಆ ರೀತಿಯ ಸಂಸ್ಕಾರಗಳನ್ನ ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ನಾನು ಕಲ್ತಿದ್ದೇನೆ ಅಂತ ಹೇಳೋದಕ್ಕಿಂತ ಹೆಚ್ಚು ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ನನಗೆ. ಸೊ ನೋಡ್ತಾ ಈಗ ಯಾವತ್ತೂ ಕೂಡ ಅಷ್ಟೇ, ಈಗ ಯಾರೇ ಆಗ್ಲಿ ಒಬ್ಬ ವ್ಯಕ್ತಿ ನೋಡಿ ಕಲಿಯೋದು ಅನೇಕ, ಆಯ್ತಾ, ಕೇಳಿ ಕಲಿಯೋದು ಅನೇಕ, ಆಯ್ತಾ. ಆ ನೋಡಿ ಕಲ್ತದ್ದು ಮತ್ತು ಅನುಭವಿಸಿ ಕಲ್ತದ್ದು ಅನ್ನೋಂಥದ್ದು ಇದೆಯಲ್ಲ, ಅದು ಎಂದಿಗೂ ಕೂಡ ಅವಿಸ್ಮರಣೀಯ. ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ ನಾನು. ಇದಿಷ್ಟು ನನ್ನ ಬಾಲ್ಯದ ಒಂದು ಸಣ್ಣ ಇಂಟ್ರೊಡಕ್ಷನ್. ಆಮೇಲೆ ಒಬ್ರು ವಿಷಯ, ಇನ್ನೊಂದೆರಡು ಜನರು ಹೇಳೋ ವಿಷಯ ಮರ್ತ್ಬಿಟ್ಟೆ, ಅದನ್ನ ಮುಗಿಸ್ಬಿಡ್ತೇನೆ. KG ಕೃಷ್ಣಮೂರ್ತಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ, ಆಯ್ತಾ. ಸೊ ಅವರು ಕೂಡ ಅಷ್ಟೇ NSD ಅಲ್ಲಿ, ಆ ಕಾಲದಲ್ಲಿ NSD ಅಂದ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಅಲ್ಲಿ ಕಲ್ತು ಇಲ್ಲಿ ಹೆಗ್ಗೋಡಿಗೆ ಬಂದು ಬೇರೆ ಎಲ್ಲೂ ಕೂಡ ದೇಶದ ಬೇರೆ ಬೇರೆ ಜಾಗಕ್ಕೆ ಹೋಗಿ ಎಲ್ಲೆಲ್ಲೋ ಹೋಗ್ಬೋದಾಗಿತ್ತು, ಏನೂ ಆಗ್ಬೋದಾಗಿತ್ತು. ಬಟ್ ಅದು ಎಲ್ಲದನ್ನು ಬಿಟ್ಟು ಊರಲ್ಲೇ ಇರಬೇಕು ಅನ್ನುವಂತ ಛಲ ಹೊತ್ತು ಊರಿಗೆ ಬಂದು ಏನು ಕಿನ್ನರ ಮೇಳ ಅಂತ ಹೇಳಿ ಒಂದು ಸಣ್ಣ ಇದನ್ನ ರೆಪರ್ಟರಿ ಸ್ಟಾರ್ಟ್ ಮಾಡಿ, ಅದಿವತ್ತು ರಾಜ್ಯದಾದ್ಯಂತ ಇದು ಏನು ತಿರುಗಾಟಕ್ಕೆ ಹೋಗ್ತದೆ. ಒಂದು ಮಕ್ಕಳ ನಾಟಕ ಮತ್ತು ಒಂದು ದೊಡ್ಡವರ ನಾಟಕ ಮಾಡಿ ಅದು ಎಲ್ಲ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅಥವಾ ಪಬ್ಲಿಕ್ ಶೋ ಅಂತ ಹೀಗೆ ಕೊಟ್ಕೊಂಡು, ಮತ್ತು ಅನೇಕ ಈ ತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಅವರು ಕಿನ್ನರ ಮೇಳ ಸಭಾಂಗಣ ಅಂತ ಹೆಗ್ಗೋಡಲ್ಲಿ ಒಂದು ಮಾಡ್ಕೊಂಡು ಅಲ್ಲಿ ನಡೆಸ್ತಾ ಇರ್ತಾರೆ. ಸೊ ಅವರು ಕೂಡ ಅಷ್ಟೇ ತುಂಬಾ ದೊಡ್ಡ ಕಲಾವಿದ ಮತ್ತು ದೊಡ್ಡ ನಿರ್ದೇಶಕ, ನಾಟಕದ ನಿರ್ದೇಶಕ. ನೀನಾಸಂನ ತಿರುಗಾಟದ ನಾಟಕಗಳಲ್ಲಿ ಅನೇಕ ನಾಟಕಗಳನ್ನ ನಿರ್ದೇಶಿಸಿದವರು. ಸೊ ಅವ್ರನ್ನು ಕೂಡ ನಾನು ನೋಡ್ಕೊಳ್ತಾ ಬೆಳೆದೇನೆ. ಅವ್ರ ಹೆಂಡತಿ ಸುಶೀಲಾ ಕೆಳಮನೆ ಅಂತ ಹೇಳಿ, ಸೊ ಅವರು ಕೂಡ ಒಬ್ಬ ನಟಿ, ತುಂಬಾ ಚಂದ ನಟಿ, ಅನೇಕ ನಾಟಕಗಳಲ್ಲಿ ಅಭಿನಯಿಸಿದವರು, ನೀನಾಸಂ ತಿರುಗಾಟ ಮಾಡಿದವರು. ಸೊ ಹಿಂಗಿದ್ದಲ್ಲ, ಇದೆಲ್ಲ ನಂದೊಂದು ಏನ್ ಹೇಳ್ತಾರೆ, ಒಂದು ಪೂರ್ವ ಹಿನ್ನೆಲೆ, ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಾರಲ್ಲ ಅದು. ಅಂದ್ರೆ ನಾನು ಹುಟ್ಟಬೇಕಾದ್ರೆ ಇಷ್ಟೆಲ್ಲ ಸಿದ್ಧವಾಗಿತ್ತು. ಆಮೇಲೆ ಅನೇಕ ವಿಚಾರಗಳು ನಡೀತಾ ಬಂತು. ಹೀಗೆ ಈ ರೀತಿಯಾಗಿ ನನ್ನ ಬಾಲ್ಯವನ್ನು ನಾನು ಬಹಳ ಖುಷಿ ಸರ್. ಎಂತಕಂದಲ್ಲಿ ಕೇಳ್ರೆ ಈಗಿನ ಎಷ್ಟೋ ಮಕ್ಕಳಿಗೆ ಸಿಗದೆ ಇರುವಂತಹ ಒಂದು ಒಳ್ಳೆ ಬಾಲ್ಯ ನಿಮ್ಗೆ ಸಿಕ್ಕಿತ್ತು. ಮತ್ತೆ ನಿಮ್ ಕುಟುಂಬದವರು ಹಾಗೆ ಎಲ್ಲ ಅಸಾಧಾರಣ ಪ್ರತಿಭೆಗಳ ಇಂತಹ ಒಂದು ಒಳ್ಳೆ ಬಾಲ್ಯ ನಿಮ್ಗೆ ಸಿಕ್ಕಿತ್ತು. ಇಂತಹ ಒಂದು ವಾತಾವರಣದಲ್ಲಿ ಬೆಳೆದು ನೀವು ಈಗ ಒಂದು ಒಳ್ಳೆ ಯಕ್ಷಗಾನ ಕಲಾವಿದ ಆಗಿದ್ರಿ. ಆದ್ರೆ ಈಗ ನನ್ನ ಮುಂದಿನ ಪ್ರಶ್ನೆ ಅಂತಂದಲ್ಲಿ ಕೇಳ್ರೆ, ಈಗ ನಮ್ಮ ಕರಾವಳಿ ಈ ಭಾಗದಲ್ಲಿ ಯಕ್ಷಗಾನ ಕಲಾವಿದ್ರ ಅಂದ್ರೆ ಈಗ ಮೇಳದಲ್ಲಿ ತಿರುಗಾಟ ಮಾಡೋರು ಹೆಚ್ಚಾಗಿ ಎಲ್ಲ ಜನರಿಗೂ ಗುರ್ತ ಇರ್ತಾರೆ. ಸರಿ, ಇಂತ ಒಂದು ಕಲಾವಿದ ಅಂದ್ರೆ ಗುರ್ತು ಹಿಡಿತಾರೆ. ಸರಿ, ನೀವೀಗ ಹವ್ಯಾಸಿ ಯಕ್ಷಗಾನ ಕಲಾವಿದ ಆಗಿರೋದ್ರಿಂದ ನಿಮ್ಮನ್ನ ಜನರು ಯಾವಾಗ ಗುರ್ತು ಹಿಡಿಯೋಕ್ ಶುರು ಮಾಡ್ರ? ಅಂದ್ರೆ ಯಾವ ಪಾತ್ರದಿಂದ, ಯಾವ ಒಂದು ಟೈಮ್ ಅಲ್ಲಿ ಜನರು ಇಂತಹ ಒಂದು ಹುಡುಗ ಇದ್ದಾನೆ, ಇಲ್ಲ ಇಂತಹ ಒಂದು ಕಲಾವಿದ ಇದ್ದಾದ್ಮೇಲೆ ಯಾವಾಗ ಗುರ್ತು ಹಿಡಿಯೋಕ್ ಶುರು ಮಾಡ್ರ? ಈಗ ನನ್ನನ್ನ ಗುರುತಿಸುವುದು ಅನ್ನೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಕೊಳ್ತೇನೆ ನಾನು. ಅದೇ ಸಾಕೇತ ಕಲಾವಿದರು ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ, ಅಂದ್ರೆ ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಮಾಡಿದೆ ಅಂತಲ್ಲ, ಈಗಿನ ಈ ಟಾಕ್ ಅಲ್ಲಿ ನಾನು ಮಾತಾಡಿದ್ನಲ್ಲ, ಈ ಸಾಕೇತ ಕಲಾವಿದರು ಅನ್ನೋದಕ್ಕೆ ಮೂಲಭೂತವಾಗಿ ಕಾರಣೀಕರ್ತರು ನಮ್ಮ ದೊಡ್ಡಪ್ಪ ಎರಡನೇವರು, KG ರಾಮರಾವ್ ಅಂತ ಹೇಳಿ. ಅವರು ಯಕ್ಷಗಾನದ ಭಾಗವತರು. ಸಾಲಿಗ್ರಾಮ ಮೇಳದಲ್ಲಿ, ಅಮೃತೇಶ್ವರಿ ಮೇಳದಲ್ಲಿ ಮತ್ತು ಇಡಗುಂಜಿ ಮೇಳ, ಶಂಭು ಹೆಗಡೆಯವರ ಇಡಗುಂಜಿ ಮೇಳದಲ್ಲಿ, ಕಮಲಶಿಲೆ ಮೇಳದಲ್ಲಿ ಎಲ್ಲ ತಿರುಗಾಟ ಮಾಡಿದವರು. ಅಂದ್ರೆ ಅವರು ಒಂದು ತಲೆಮಾರಿನ ಹಿಂದಿನ ಭಾಗವತರು. ಅಂದ್ರೆ ಅವರೀಗ 78ನೇ ವಯಸ್ಸಲ್ಲಿದ್ದಾರೆ. ಸಾಕೇತರವನ್ನು, ಈ ಮೇಳವನ್ನ ಬಿಟ್ಟು ಸಾಕೇತ ಕಲಾವಿದರು ತಂಡವನ್ನ ಪ್ರಾರಂಭ ಮಾಡಿದವರು ಅವರು, ಆಯ್ತಾ. ನಾ ಹೇಳಿದ್ನಲ್ಲ, ನಾನು ಸಣ್ಣ ಪುಟ್ಟ ವೇಷಗಳನ್ನೆಲ್ಲ ಮಾಡ್ತಿದ್ದೆ ಅಂತ. ದೊಡ್ಡಪ್ಪನೇ ಉಮೇದ್ ಮಾಡಿಸ್ತಿದ್ರು. ಮಾಡ, ಅಲ್ಲಿ ಹೋಗ, ಕಿರಾತನ ವೇಷ ಮಾಡ, ಇಲ್ಲಿ ಹೋಗ, ಇಲ್ಲಿ ಚಾರಕನ್ ಜೊತೆಗೆ ಹೋಗ, ಅಥವಾ ಒಂದು ಬಾಲಚಂದ್ರಾಸನ್ ಮಾಡ, ಒಂದು ಬಾಲಕೃಷ್ಣನ್ ಮಾಡ, ಹಿಂಗ್ ಹೇಳಿ ಒಟ್ಟು ವೇಷ ಕಟ್ಸಿ ಬಿಡ್ತಿದ್ರು ನಮ್ಮನ್ನ. ತುಂಬಾ ಫ್ರೀ ಹ್ಯಾಂಡ್ಸ್ ವ್ಯಕ್ತಿತ್ವ, ಆಯ್ತಾ. ತುಂಬಾ ಸ್ಟ್ರಿಕ್ಟ್ ಅಲ್ಲ, ಆಯ್ತಾ. ಮತ್ತು ಇವತ್ತು ಸಾಗರ ಪ್ರಾಂತ್ಯದಲ್ಲಿ ಒಬ್ಬ ಹಿರಿಯ ಭಾಗವತ ಮತ್ತು ಒಬ್ಬ ಶ್ರೇಷ್ಠ ಭಾಗವತ, ಇದರಲ್ಲಿ ಯಾವ ಅತಿಶಯವೂ ಇಲ್ಲ. ಯಾವುದೇ ಪ್ರಸಿದ್ಧಿಯನ್ನು ಬಯಸದೆ ನಮ್ಮ ತಂಡಕ್ಕಾಗಿ ಅವಿರತವಾಗಿ ಶ್ರಮಿಸಿದವರು. ಅವರಿಗೆ ಅವರ
ಭಾಗವತಿಗೆ ಚಂದ ಆಗ್ಬೇಕು ಹೇಳೋದಕ್ಕಿಂತ ಹೆಚ್ಚಾಗಿ ಮುಮ್ಮೇಳದಲ್ಲಿರೋಂತ ಒಂದು ಮಂಜು ವೇಷ ಚಂದ ಆಗ್ಬೇಕು, ಒಂದು ರವಿ ವೇಷ ಚಂದ ಆಗ್ಬೇಕು, ಒಂದು ನಾರಾಯಣನ್ ವೇಷ, ನಾರಾಯಣ ಅಂದ್ರೆ ನಮ್ಮಪ್ಪ, ನಾರಾಯಣನ್ ವೇಷ ಚಂದ ಆಗ್ಬೇಕು. ಅಥವಾ ಇನ್ನೊಂದು ಯಾರು ನಮ್ಮ ಮನೆಯವರು ಸಹ ವಿಚಾರವಾಗಿ ಹೇಳ್ತಾ ಇದ್ದೇನೆ, ಹೊರಗಿನವರು ಕೂಡ ಇರ್ತಿದ್ರು ವೇಷಕ್ಕೆ, ಅವ್ರನ್ನು ಕೂಡ ಸಪೋರ್ಟ್ ಮಾಡಿದವ್ರೆ. ಇವ್ರದ್ದೆಲ್ಲ ಚಂದ ಆಗ್ಬೇಕು ಅಂತ ಸಿದ್ಧ ಪ್ರತಿಯನ್ನ ತಯಾರು ಮಾಡ್ಕೊಟ್ಟಿದ್ದು ಇದೆ ಅವರು, ಅರ್ಥ ಸಹಿತ. ಆಯ್ತಾ, ಈಗ ನಾನು ವಿಷಯಕ್ಕೆ ಬರ್ತೇನೆ. ನಾನು ಫಸ್ಟ್ ಒಂದು ಪ್ರಸಂಗದ ವೇಷ ಮಾಡಿದ್ದು ಅಂತಂದ್ರೆ ಕಂಸವದೆಯ ಕಂಸ. ನಾನು ಯಕ್ಷಗಾನ ಹೆಜ್ಜೆ ಮೂಲಭೂತವಾಗಿ ಕಲ್ತದ್ದು ಯಕ್ಷಗಾನ ಕೇಂದ್ರದ ಆಗಿದ್ದಂತ ಪೇತ್ರಿ ಮಾಧವ ನಾಯ್ಕರು. ಫಸ್ಟ್ ನಾನು ಹೆಜ್ಜೆ ಕಲ್ತದ್ದು ಪೇತ್ರಿ ಮಾಧವ ನಾಯ್ಕರ ಹತ್ರ. ಅವಾಗ ನಮ್ಮ ಪುರಪೆ ಮನೆಯಲ್ಲಿ ನಮ್ಮ ಮೇಳದ ವತಿಯಿಂದ 15 ದಿವಸದ ಯಕ್ಷಗಾನ ಕಲಿಕಾ ಶಿಬಿರ ನಡೆಸ್ತಿದ್ರು. ಅಲ್ಲಿ ಪ್ರಾರಂಭಿಕವಾಗಿ ಅಧಿಕೃತವಾಗಿ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ದು. ಅಂದ್ರೆ ಅನಧಿಕೃತ ಅಂತೇನೂ ಅಲ್ಲ, ನೋಡಿ ಕಲ್ತದ್ದು. ನಾನು ಅದೇ ಹೇಳಿದ್ನಲ್ಲ, ನಮ್ಮ ಚಿಕ್ಕಪ್ಪನ. ಈಗ ನಾನು ನಮ್ಮ ರವಿ ಚಿಕ್ಕಪ್ಪನಾಗ್ಲಿ ಅಥವಾ ಮಂಜು ಚಿಕ್ಕಪ್ಪನಾಗ್ಲಿ ನೋಡಿ ಕಲ್ತದ್ದು ಸಿಕ್ಕಾಪಟ್ಟೆ ಇದೆ. ಅದು ನೀವು ಮುಂದೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಹೇಳ್ತೇನೆ. ಆಯ್ತಾ, ಅದು ಕಲ್ತಾದ್ಮೇಲೆ ಅಂದ್ರೆ ಅಲ್ಲಿ ಇದ್ರಲ್ಲಿ ಕಲ್ತಾದ್ಮೇಲೆ ಒಂದು ಸಣ್ಣ ಪುಟ್ಟ, ಅವಾಗ ಸಣ್ಣ ಇದ್ದೆ ನಾನು. ಅವಾಗ ಒಂದು ಕಾಳಿಂಗ ಮರ್ದನ ಅಂತ ಒಂದು ಪ್ರಸಂಗ ಮಾಡಿಸಿದ್ರು. ಮಾತಿರ್ಲಿಲ್ಲ, ಅಂದ್ರೆ ನಾವು ಮಾತಾಡುವ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ, ಅಂದ್ರೆ ಸಣ್ಣ ಮಕ್ಕಳಾಗಿದ್ವಿ, ನಮ್ಮಲ್ಲಿ ಮಾತಿರ್ಲಿಲ್ಲ. ಬರೀ ಒಂದು ರೂಪಕ ಮಾಡಿಸಿದ್ದು. ಆಯ್ತಾ, ರೂಪಕ ಮಾಡಿಸಿದ್ದು. ಆ ರೂಪಕ ಒಂದು 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 ಮುಕ್ಕಾಲು ಗಂಟೆ ರೂಪಕ. ಅದ್ರಲ್ಲಿ ನಾನು ಕೃಷ್ಣನ್ ಮಾಡಿದ್ದೆ. ಪದ್ಯ, ಯಕ್ಷಗಾನ ಪದ್ಯ ಎಲ್ಲ ಮಾಡಿಸಿ ಅದೇ ಮಾಧವ ನಾಯ್ಕರು ಬಂದವಾಗ ಅದು ನನ್ನ ಫಸ್ಟ್ ಅಧಿಕೃತವಾದಂತ ರಂಗಪ್ರವೇಶ. ಆಯ್ತಾ, ಕಲ್ತು ಮಾಡದಂಥದ್ದು ಅಂತ. ಸೊ ಅದಾದ್ಮೇಲೆ ಒಂದು ಪ್ರಸಂಗದ ವೇಷ ಗಟ್ಟಿಯಾಗಿ ನಾನು ಮಾಡಿದ್ದು ಅಂತಂದ್ರೆ ಅದೇ ಹೇಳಿದ್ನಲ್ಲ, ಕಂಸವದೆ. ಆವಾಗ ನಮ್ಗೆ ಕಲ್ಸ್ಲಿಕ್ಕೆ ಬಂದಂತ ಗುರುಗಳು ಬನ್ನಂಜೆ ಸಂಜೀವ್ ಸುವರ್ಣ. ಇವರು ಯಕ್ಷಗುರು ಬನ್ನಂಜೆ ಸಂಜೀವ್ ಸುವರ್ಣ. ಅದಾದ್ಮೇಲೆ ಗುರುಮುಖ ತುಂಬಾ ಇದೆ ನಂಗೆ. ಹೊಸತೋಟ ಮಂಜುನಾಥ ಭಾಗವತರು, ಆಮೇಲೆ ಹೆರಂಜಾಲು ವೆಂಕಟರಮಣ ಗಾಣಿಗರು, ಆಮೇಲೆ ಗಣೇಶ್ ಪೇತ್ರಿ ಅಂತ ಹೇಳಿ, ಆಮೇಲೆ ಅವರು ಕೂಡ ಯಕ್ಷಗಾನ ಕೇಂದ್ರದ ಗುರುಗಳಾಗಿದ್ರು. ಆಮೇಲೆ ಪ್ರತೀಶ್ ಕುಮಾರ್ ಬ್ರಹ್ಮಾವರ ಅಂತ. ಆಮೇಲೆ ಈಗಿನ ಬಹಳ ಟ್ರೆಂಡಿ ಭಾಗವತ ಮತ್ತು ಈಗಿನ ಬಹಳ ಪ್ರಸಿದ್ಧ ಭಾಗವತರು ಮತ್ತು ಪ್ರಸಂಗಕರ್ತರು ಆದಂತ ಪ್ರಸಾದ್ ಕುಮಾರ್ ಮಗಬೆಟ್ಟು ಅವರು. ಪ್ರಸಾದ್ ಕುಮಾರ್ ಮಗಬೆಟ್ಟು ಅವ್ರ ಹತ್ರ ನಾನು ಯಕ್ಷಗಾನ ಕೇಂದ್ರಕ್ಕೆ ಹೋಗ್ತಿದ್ದಾಗ ಭಾಗವತಿಗೆ ಕಲ್ತಿದ್ದೇನೆ. ಭಾಗವತಿಗೆ ಕಲ್ತು ನಾನು ಎಲ್ಲೂ ಕೂಡ ಪ್ರದರ್ಶನಕ್ಕೆ ಕೂತ್ಕೊಂಡವಲ್ಲ, ಕಲ್ತದ್ದು ಕೂಡ ಸಂಪೂರ್ಣ ಕಲ್ತವಲ್ಲ ನಾನು. ಹೆಚ್ಚು ಕಡಿಮೆ ಒಂದು 7-8 ತಿಂಗಳು ಕಲ್ತಿದ್ದೇನೆ ಅವ್ರ ಹತ್ರ. ಭಾಗವತಿಗೆ ಅಭ್ಯಾಸ ಮಾಡಿದ್ದೇನೆ, ಒಂದಷ್ಟು ಪೂರ್ವರಂಗದ ಪದ್ಯಗಳನ್ನೆಲ್ಲ ಅಭ್ಯಾಸ ಮಾಡಿದ್ದೇನೆ. ಆಮೇಲೆ ಬೆಳೀತಾ ಸ್ವಲ್ಪ ಈ ತಾಳ ಲಯ ಇದೆಲ್ಲ ನಂಗೆ ಹೊಂದಾಣಿಕೆ ಆಗ್ತಾ ಬಂದಂಗೂ ಕೂಡ ಒಂದಷ್ಟು ಪದ್ಯ ಹೇಳೋದಕ್ ಬರ್ತದೆ ನನಗೆ. ಹೆಚ್ಚಿನ ಪದ್ಯ ಅಂದ್ರೆ ಬರ್ತದೆ ಅಂದ್ರೆ ಹಾಗಲ್ಲ, ಅಂದ್ರೆ ಹೆಚ್ಚಿನ ಪದ್ಯ ಬಂದಕ್ಕೆ ಸೇರಿಸಿ ತಾಳದ ಜೊತೆಗೆ ಲಯಕ್ಕೆ ಸೇರಿ. ಹೇಗೆ ಅಂದ್ರೆ ಯಕ್ಷಗಾನ ಕಲಾವಿದರಿಗೆ, ಮುಮ್ಮೇಳದ ಕಲಾವಿದರಿಗೆ, ಹೆಚ್ಚಿನ ಜನಕ್ಕೆ ಪದ್ಯ ಬಂದ ಸೇರಿಸಿ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಪದ್ಯ ಹೇಳಿದ್ರೆ ಎಷ್ಟು ಅಭಿನಯ ಮಾಡ್ಬೋದು, ಎಷ್ಟು ಕುಣಿತ ಮಾಡ್ಬೋದು, ಅದು ಬೇರೆ. ಆದ್ರೆ ಅದನ್ನ ಬಂದಕ್ಕೆ ಸೇರಿಸಿ ಹೇಳುವಂಥದ್ದು ಅಥವಾ ಭಾಗವತಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಯ್ತಾ, ಬಟ್ ನಂಗೆ ಏನೋ ದೇವರ ದಯೆಯಿಂದ ಅದೊಂದು ದೈವದತ್ತವಾಗಿ ಒಂದು ಮಟ್ಟದ ಲಯ ಅನ್ನುವಂಥದ್ದು ಒಲ್ದಿದೆ ನನಗೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ ನಾನು. ಧನ್ಯನಾಗ್ತೇನೆ ನಾನು ಅದನ್ನ ಹೇಳೋದಕ್ಕೆ. ಅದು ನನ್ನ ಮನೆಯ ಬಳುವಳಿ, ನಮ್ಮ ಮನೆತನದ ಬಳುವಳಿ ಅದು ನನಗೆ. ಅವ್ರ ಹತ್ರದೇ ಹಂಗೆ ಗುರುಮುಖ ತುಂಬಾ ನನಗೆ. ಹಾಗಾಗಿ ನಾನು ಮೊದಲು ಪಾತ್ರ ಮಾಡಿದ್ದು ಕಂಸನ ಪಾತ್ರ. ಮಕ್ಕಳದ್ದೇ ಒಂದು ಇದಾಗಿತ್ತು. ಈಗ ಅದು ಕಂಸನ್ ಪಾತ್ರ ಅಂತ ಹೇಳೋ ಹೊತ್ತಿಗೆ ಯಾವಾಗ ಗೊತ್ತದು, ಹೆಚ್ಚು ಕಡಿಮೆ 2001-2 ಆ ಟೈಮಲ್ಲಿ, ಈಗ 25 ವರ್ಷದ ಹಿಂದೆ, ಹೆಚ್ಚು ಕಡಿಮೆ 24-25 ವರ್ಷದ ಹಿಂದೆ ಅದು ಮಾಡಿಸಿದ್ದು ನಮ್ ದೊಡ್ಡಪ್ಪ ರಾಮರಾಯರು. ತುಂಬಾ ತುಂಬಾ ಪ್ರಸಿದ್ಧಿ ಪಡೆದಿತ್ತು ಕೂಡ. ಅವಾಗ ಸಾಕೇತದ 3ನೇ ತಲೆಮಾರಿನ ಮಕ್ಕಳು ಕಂಸವಧೆ ಮಾಡ್ತಾ ಇದ್ದಾವೆ, ಚೆನ್ನಾಗಿ ಮಾಡ್ತಾ ಇದ್ದಾವೆ ಅಂತ ಹೇಳಿ ಅದು ತುಂಬಾ ಪ್ರಶಂಸೆಯು ಕೂಡ ಬಂದಿತ್ತು ಅದ್ರ ಬಗ್ಗೆ, ನನ್ನ ಕಂಸನ್ ಪಾತ್ರಕ್ಕೆ.
ತುಂಬಾ ಜನ ಅದನ್ನ ಮೆಚ್ಕೊಂಡಿದ್ರು ಕೂಡ. ಮತ್ತೊಂದು ಒಂದು 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 ಆ ರಂಗದ ಮೇಲೆ ಒಂದು ಕಾನ್ಫಿಡೆನ್ಸ್ ಬರೋದು ಅಂತಿದೆಯಲ್ಲ, ಆಕ್ಚುಯಲ್ ನಾನು ಕಾನ್ಫಿಡೆನ್ಸ್ ಕಂಡುಕೊಂಡದ್ದು ಆ ಪಾತ್ರದಲ್ಲಿ. ಸುಮಾರು ಒಂದು 7-8 ಪ್ರಯೋಗಗಳಾಗಿತ್ತು, ಅಥವಾ ಒಂದು 10-12 ಪ್ರಯೋಗಗಳೇ ಆಗಿತ್ತೇನೋ. ಆ ಅದು ಮಾಡಿದ್ದು. ಅದಾದ್ಮೇಲೆ ಒಂದ್ ಸ್ವಲ್ಪ ಯಕ್ಷಗಾನಕ್ಕೆ ನಂಗೆ ಬ್ರೇಕ್ ಸಿಕ್ತು ಅಂದ್ರೆ ಬ್ರೇಕ್ ಮಾಡ್ಕೊಂಡೆ ನಾನು. ಅಂದ್ರೆ ಒಂದು ಮಧ್ಯ ಒಂದು 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 4-5 ವರ್ಷ ಹೆಚ್ಚು ಕಡಿಮೆ ಮಧ್ಯೆ ಬ್ರೇಕ್ ಆಯ್ತು. ಯಾಕಂದ್ರೆ ನಾವು ಓದೋದಕ್ಕೆ ಓದೋ ಟೈಮಲ್ಲಿ, ಎಂ ಎ ಮಾಡೋ ಟೈಮಲ್ಲಿ, ಅಥವಾ ನಾನು ಪೂನಾದಲ್ಲಿದ್ದೆ 1 ವರ್ಷ, ಆ ಟೈಮಲ್ಲಿ ಯಕ್ಷಗಾನದ ಗುಂಗಿತ್ತು ತಲೆ ಒಳಗೆ. ಬಿಟ್ರೆ ಯಕ್ಷಗಾನ ವೇಷ ಮಾಡೋದು, ಪಾತ್ರ ಹಾಕೋದು, ಅಥವಾ ಅದ್ರ ಬಗ್ಗೆ ಚಿಂತನೆ ನಡೆಸೋದು, ಈ ತರದ್ದೆಲ್ಲ ಏನು ಇರ್ಲಿಲ್ಲ. ಆಯ್ತಾ. ಅದಾದ್ಮೇಲೆ ಸಾಕೇತ ಕಲಾವಿದರು ಅನ್ನುವಂತ ಗುರುತು ಮೊದಲೇ ಇತ್ತು ನನಗೆ. ನೀವು ಹೇಗೆ ಗುರುತಿಸ್ಕೊಂಡ್ರಿ ಅಂತ ಕೇಳಿದ್ರಿ, ಪ್ರಶ್ನೆ ಮರ್ತಿಲ್ಲ ನಾನು ಕೊರೆಯೋದ್ರೊಳಗೆ. ಸಾಕೇತ್ ಕಲಾವಿದರು ಅನ್ನುವಂತ ಐಡೆಂಟಿಟಿ ಮುಂಚೆನೆ ಇತ್ತು. ಇಲ್ಲಿ ನಾನು ಕುಂದಾಪುರ ಭಂಡಾರ್ಕರ್ಸ್ ಕಾಲೇಜ್ ಇಂಗ್ಲಿಷ್ ಲೆಕ್ಚರರ್ ಆಗಿ 2011ನೇ ಇಸ್ವಿಯಲ್ಲಿ ನಾನು ಅಪಾಯಿಂಟ್ ಆದೆ. ನಮ್ಮ ಮನೆ ವಾಸ ಬ್ರಹ್ಮಾವರ. ಸೊ ಬ್ರಹ್ಮಾವರ ಅಂದ್ರೆ ಯಕ್ಷಗಾನ ಕ್ಷೇತ್ರಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದಂಥದ್ದು ಆ ಕಾಲದಿಂದ. ಅದಕ್ಕೊಂದು ಇತಿಹಾಸನೇ ಇದೆ ಬ್ರಹ್ಮಾವರ ಕ್ಷೇತ್ರಕ್ಕೆ, ಕುಂದಾಪುರ ಕ್ಷೇತ್ರಕ್ಕೆ. ನನ್ನನ್ನ ದೇವ್ರು ನಡೆಸಿ ಕರೆಕ್ಟ್ ಆಗಿ ನನಗೆ ಏನ್ ಬೇಕಾಗಿತ್ತು ಅದೇ ಎಲ್ಲ ಸಿಗುವ ಹಾಗೆ ನನ್ನನ್ನು ದೇವ್ರು ತಗೊಬಂದು ಬಿಸಾಕಿದ್ದು ಈ ಕುಂದಾಪುರಕ್ಕೆ, ಕೆಲಸ ಅಂತ ಹೇಳಿ, ಜಾಬ್ ಅಂತ ಹೇಳಿ. ವಾಸ ಬ್ರಹ್ಮಾವರ ಮತ್ತು ಕುಂದಾಪುರದ ಮಧ್ಯದ ಆ ಒಂದಷ್ಟು ಯಕ್ಷಗಾನದ ಸಂಬಂಧ ಅಂತ ಏನಿದೆ ಅಲ್ಲ, ಅದಷ್ಟು ಸಿಕ್ತು ನಂಗೆ. ಅನೇಕ ಪರಿಚಯ ಆಯ್ತು. ಆಯ್ತಾ. ಬ್ರಹ್ಮಾವರದಲ್ಲಿ ಅವಾಗಲೂ ಕೂಡ ನಾನೇನು ಅಧಿಕೃತವಾಗಿ ಬಹಳ ವೇಷ ಮಾಡ್ತಿರ್ಲಿಲ್ಲ. ನಾನು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಮ್ಮ ಸಾಕೇತ ಕಲಾವಿದರು ಆ ತಂಡದ ಆಟದಲ್ಲಿ ವೇಷ ಮಾಡ್ತಿದ್ದೆ. ಬಿಟ್ರೆ ಬೇರೆ ಎಲ್ಲೂ ಹೊರಗಡೆ ಎಲ್ಲ ಹೋಗಿ ವೇಷ ಮಾಡ್ತಿರ್ಲಿಲ್ಲ. ಅಂದ್ರೆ ಕರಿಯೋಳ್ಬೇಕಲ್ಲ, ಅಂದ್ರೆ ನಾನು ಅಂದ್ರೆ ವೇಷ ಮಾಡ್ತೇನೆ ಅಂತ ಗೊತ್ತೂ ಇರ್ಲಿಲ್ಲ ಯಾರಿಗೂ. ಮತ್ತೆ ಹಾಗೆಲ್ಲ ಹೊರಗಡೆ ಹೋಗಿ ವೇಷ ಮಾಡಬಹುದು ಅನ್ನುವಂತ ಕಾನ್ಫಿಡೆನ್ಸ್ ನನಗಿರ್ಲಿಲ್ಲ. ನಮ್ದೇನೋ ಒಂದು ಬಾವಿ, ನಮ್ದು ಸಾಕೇತ್ ಕಲಾವಿದರು, ಅದ್ರೊಳಗೆ ನಾವು ಹಾರಾಡ್ತಾ ಇರೋದು ಕಪ್ಪೆಗಳಾಗಿ. ಸೊ ಇದ್ರಲ್ಲಿ ಒಂದು ಸಂತೋಷ ಕಂಡ್ಕೊಳ್ತಾ ಇದ್ವಿ ನಾವು. ಬ್ರಹ್ಮಾವರದಲ್ಲಿ ಒಂದು ಅಜಪುರ ಯಕ್ಷಗಾನ ಸಂಘ ಅಂತಿದೆ, ಬಹಳ ಹಳೇ ಯಕ್ಷಗಾನ ಸಂಘ ಅದು. ಅಂದ್ರೆ ಒಂದು ದಿವಂಗತ ಹಂದಾಡಿ ಸುಬ್ಬಣ್ಣ ಭಟ್ರು ಸ್ಥಾಪಿಸಿದಂತ ಒಂದು ಯಕ್ಷಗಾನ ಸಂಘ ಅದು. ಹೊರಗಡೆ ನಾನು ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಅಂದ್ರೆ ಅಜಪುರ ಯಕ್ಷಗಾನ ಸಂಘದಲ್ಲಿ. ಆಯ್ತಾ. ನನ್ನ ಮಿತ್ರರು, ಅದು ಅಜಪುರ ಸಂಘ ಇತ್ತು. ಅಜಪುರ ಯಕ್ಷಗಾನ ಸಂಘ ಸ್ವಲ್ಪ ಸ್ಥಗಿತ ಆಗಿತ್ತು. ನಾವೆಲ್ಲ ಗೆಳೆಯರೆಲ್ಲ ಒಂದು 7-8 ಜನ ಗೆಳೆಯರೆಲ್ಲ ಒಟ್ಟಾಗಿ ಒಂದು ಯಕ್ಷಗಾನ ಸಂಘ ಶುರು ಮಾಡೋಣ ಅಂತ ಹೇಳಿ ಮಾತಾಡಿ ಸುಮಾರು ಅರೌಂಡ್ 2012-13 ಟೈಮಲ್ಲಿ ಅದರ ಒಂದು ಯಕ್ಷಗಾನ ಸಂಘ, ಅಜಪುರ ಯಕ್ಷಗಾನ ಸಂಘ ಅಂತ ಪ್ರಾರಂಭ ಮಾಡಿದ್ದು. ಮತ್ತೆ ಅದರಲ್ಲಿ ರೆಗ್ಯುಲರ್ ಆಗಿ ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಪ್ರಧಾನ ವೇಷ ನಂಗೆ ಆಗೋಯ್ತು. ಅಂದ್ರೆ ಇದ್ರು ಎಲ್ಲ ಕಲಾವಿದ್ರು ಇದ್ರು ಕೂಡ ನನ್ನನ್ನ ಸಾಕೇತವ ಅಂತ ಒಂದು ಇತ್ತಲ್ಲ ಒಂದು, ಮತ್ತೆ ವೇಷ ಮಾಡಬಲ್ಲೆ ಅಂತ ಒಂದು ಇತ್ತಲ್ಲ. ಅಲ್ಲಿ ಕೃಷ್ಣಸ್ವಾಮಿ ಜೋಯ್ಸ್ ಅಂತ ಹೇಳಿ ಅಲ್ಲಿಯ ಒಬ್ಬ ಪ್ರಧಾನ, ಅವರು ಕೂಡ ತುಂಬಾ ಯಕ್ಷಗಾನದಲ್ಲಿ ಕೆಲಸ ಮಾಡಿದಂಥವ್ರು. ಮತ್ತೆ ಬಾಲಕೃಷ್ಣ ಬಿರ್ತಿ ಅಂತ ಹೇಳಿ ಅವರೊಬ್ರು ಮದ್ದಳೆ ವಾದಕರು, ಅವರು ಕೂಡ ಅಷ್ಟೇ ಬಹಳ ಹಿಂದಿನ ತಲೆಮಾರಿನ ಬಹಳ ಚಂದದ ಮದ್ದಳೆ ವಾದಕರು ಅವರು. ಆಯ್ತಾ. ಸೊ ಇವರು ಎಲ್ಲ ಇದ್ರು ಆ ಸಂಘದಲ್ಲಿ. ಸೊ ಆಮೇಲೆ ಪದ್ಮನಾಭ ಗಾಣಿಗ ಅಂತ ಹೇಳಿ ಬ್ರಹ್ಮಾವರದಲ್ಲಿ ಒಬ್ಬ ಒಳ್ಳೆ ತಾಳ್ಮದ್ಲೆ ವಾಗ್ಮಿ ಅವರು, ಮತ್ತು ಒಳ್ಳೆ ಒಬ್ಬ ಯಕ್ಷಗಾನ ವೇಷಧಾರಿ ಕೂಡ ಆಗಿದ್ರು, ಮತ್ತು ಒಳ್ಳೆ ವಿಮರ್ಶಕ ಮತ್ತು ಪ್ರೇಕ್ಷಕ ಅವರು. ಇವರೆಲ್ಲ ಸೇರ್ಕೊಂಡು, ಮತ್ತೆ ಗಣೇಶ್ ಬ್ರಹ್ಮಾವರ ಅಂತ ಹೇಳಿ ಅವರು LIC ಏಜೆಂಟ್. ಅವರು ಯಕ್ಷಗಾನದ ಬಗ್ಗೆ ಬಹಳ ಆಸಕ್ತಿ ಇರುವಂತವ್ರು, ಮತ್ತು ನನ್ನ ಆತ್ಮೀಯ ಗೆಳೆಯ ಸ್ನೇಹಿತ ಅವರು. ಸೊ ಅವರೆಲ್ಲ ಸೇರಿ ನನಗೊಂದು ಒಳ್ಳೆ ವೇದಿಕೆಗಳನ್ನ ನಿರ್ಮಾಣ ಮಾಡಿ ಕೊಟ್ರು. ಅಂದ್ರೆ ಹೊರಗಡೆ ಸಾಕೇತವನ್ನ ಹೊರತುಪಡಿಸಿ ನನಗೊಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ರು. ಆಯ್ತಾ. ಸೊ ಅಲ್ಲಿ ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಅಜಪುರ ಸಂಘದ ಆಟಗಳಲ್ಲಿ ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲಿಂದ ಅಲ್ಲಿ ಒಂದಷ್ಟು ಜನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು, ನನ್ನ ವೇಷಗಳನ್ನು ನೋಡಿದ್ರು. ಮತ್ತೆ ನಾನೊಬ್ಬ ಇದೇನೆ ಅಂತ ಗೊತ್ತಾಯ್ತು. ನಾನು ಇದನ್ನ ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದೇನೆ. ನನಗೆ ಈ ಉಡುಪಿ ಜಿಲ್ಲೆಯಲ್ಲಿ ಯಕ್ಷಗಾನಕ್ಕೆ ಇವತ್ತೊಂದು ಸಣ್ಣ ಅಸ್ತಿತ್ವ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತ ಕಾರಣ ಯಾವುದು ಕೇಳಿದ್ರೆ ನಮ್ಮ ಅಜಪುರ ಯಕ್ಷಗಾನ ಸಂಘ. ನಾನು ಯಾವಾಗ್ಲೂ ಕಳೆದ ಒಂದೆರಡು ಇಂಟರ್ವ್ಯೂನಲ್ಲಿ ಹೇಳಿದ್ದೆ ನಾನು. ಏನು ಅಂದ್ರೆ ನಮ್ಮ ಸಾಕೇತ್ ಕಲಾವಿದರು ಮತ್ತು ನಮ್ಮ ಅಜಪುರ ಯಕ್ಷಗಾನ ಸಂಘ, ಇದೆರಡು ವಿಷಯ ಬಂದಾಗ
ಸಾಕೇತ್ ಕಲಾವಿದರು ಅನ್ನೋದು ನನಗೆ ಯಕ್ಷಗಾನದ ತಾಯಿ ಆಗ್ತಾಳೆ. ಅಜಪುರ ಸಂಘ ಅನ್ನೋಂಥದ್ದು ನನ್ನ ಯಕ್ಷಗಾನ ತಂದೆ ಆಗ್ತದೆ. ಆಯ್ತಾ, ಅದು ಎರಡೂ ಕೂಡ ನನಗೆ ಎರಡು ಕಣ್ಣಿದ್ದಾಗೆ ಇವತ್ತಿಗೂ ಕೂಡ. ಆಯ್ತಾ, ಯಾವತ್ತಿಗೂ ಕೂಡ ಆ ಋಣವನ್ನಾಗ್ಲಿ, ವಿಶ್ವಾಸವನ್ನಾಗ್ಲಿ, ಪ್ರೀತಿಯನ್ನಾಗ್ಲಿ ಕಡೆಗಳಿಗೆವರೆಗೂ ನಾನು ಬಿಡವಲ್ಲ, ಬಿಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಬಿಟ್ಟು ನಾನೊಬ್ಬ ಕೃತಜ್ಞ ಆಗ್ಬಿಡ್ತೇನೆ. ಹಂಗಾಗಿ ಆಯ್ತಾ, ಹಂಗಾಗಿ ಗುರ್ಸಿ ಏನಾಯ್ತು ಅಂದ್ರೆ, ಮೊದಲ ಬಾರಿಗೆ ನನ್ನನ್ನ ನೀಲಾವರ ಮೇಳದಲ್ಲಿ ಒಂದು ಆಹ್ವಾನ ಬಂತು ನನಗೆ. ಬ್ರಹ್ಮಾವರ ಕುಂಜಾಲ್ ಜಂಕ್ಷನ್ ಹತ್ರ ಆಟ, ನೀಲಾವರ ಮೇಳದ್ದು. ಫಸ್ಟ್ ನಾನು ಹೊರಗಡೆ ಮೇಳಕ್ಕೆ ಅಂತ ವೇಷಕ್ಕೆ ಹೋದ್ದು. ದುರ್ಜಯಾಸುರ ನಂದು, ಶ್ವೇತಕುಮಾರ ಚರಿತ್ರೆ ಪ್ರಸಂಗ ದುರ್ಜಯಾಸುರ. ಬಹಳ ಹೆದರ್ಕೊಂಡು ಹೋದವ ನಾನು. ಹೊರಗಡೆ ಯಾರು ಏನು ಸರಿಯಾಗಿ ಕಥೆಯೂ ಗೊತ್ತಿಲ್ಲ, ಅವ ಮೇಳದ ನಡೆಗಳು ಗೊತ್ತಿಲ್ಲ, ಯಾವ ಪದ್ಯ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಆ ವೇಷವೇ ಹೊಸ್ತಪ್ಪ ನಂಗೆ. ನಮ್ ಸಾಕೇತ್ ಕಲಾವಿದರು ತಂಡದಲ್ಲಿ ಅದಲ್ಲ, ಆ ಪ್ರಸಂಗ ಎಲ್ಲ ಆಗ್ತಿರ್ಲಿಲ್ಲ. ಇಲ್ಲಿ ಅಜಪುರದಲ್ಲೂ ಆಗ್ಲಿಲ್ಲ. ಧೈರ್ಯ ಮಾಡಿ ಒಪ್ಕೊಂಡ್ಬಿಟ್ಟೆ. ಧೈರ್ಯ ಮಾಡಿ ಒಪ್ಕೊಂಡು ಹೋಗಿ ವೇಷ ಮಾಡಿ ಅವತ್ತು ಕ್ಲಿಕ್ ಆಗ್ಬಿಟ್ಟೆ ನಾನು. ಅವತ್ತು ಸುಮಾರು ಜನ ಬ್ರಹ್ಮಾವರದ ಯಕ್ಷಗಾನದ ಅಭಿಮಾನಿಗಳು ಆ ಆಟದಲ್ಲಿ ಇದ್ರು ನೋಡೋದಕ್ಕೆ ಪ್ರೇಕ್ಷಕರಾಗಿ. ಅವತ್ತೊಂದು ಒಳ್ಳೆ ಗುರುತಿಸುವಿಕೆ ಸಿಕ್ತು ನಂಗೆ. ಅದಾದ್ಮೇಲೆ ರೆಗ್ಯುಲರ್ ಆಗಿ ನೀಲಾವರ ಮೇಳಕ್ಕೆ ಆ ವರ್ಷ ಕೆಲವು ವೇಷಗಳಿಗೆ ಹೋದೆ. ಆಮೇಲೆ ಅತಿಥಿ ಕಲಾವಿದರ ಆಟಕ್ಕೆ ಕೆಲವು ಸಂಘಟನೆಗಳಲ್ಲಿ ನಿಧಾನವಾಗಿ ಕರೆ ಬರೋದಕ್ಕೆ ಶುರು ಆಯ್ತು. ಆಮೇಲೆ ಅವತ್ತು ಹಾಗೆ ಹೊರಗೆ ಹೋಗೋದಕ್ಕೆ ಪ್ರಾರಂಭ ಆದಾಗ ಹಿಮ್ಮೇಳದವ್ರು ಪರಿಚಯ ಆದ್ರು, ಬೇರೆ ಬೇರೆ ಮುಮ್ಮೇಳದ ಕಲಾವಿದರು ಪರಿಚಯ ಆದ್ರು, ಬೇರೆ ಬೇರೆ ಯಕ್ಷಗಾನ ಸಂಘಟಕರು ಪರಿಚಯ ಆದ್ರು. ಹೀಗೆ ನನಗೆ ಒಂದಷ್ಟು ಪಾತ್ರಗಳು ಸಿಗ್ತಾ ಹೋಯ್ತು. ಅಲ್ಲಿಂದ ನನಗೆ ಆಸಕ್ತಿ ಜಾಸ್ತಿ ಆಗೋದಕ್ಕೆ ಶುರು ಆಯ್ತು. ಇಲ್ಲ, ನಾನು ಒಬ್ಬ ವೇಷಧಾರಿ ಆಗ್ಬೇಕು ಅನ್ನುವಂತ ಒಂದು ಉತ್ಕಟವಾದಂತ ಆಸೆ ಶುರುವಾಯ್ತು. ಆಮೇಲಿಂದ ನಾನು ನಿಧಾನವಾಗಿ ಈ ತರ ಪಾತ್ರಗಳ ಬಗ್ಗೆ ಕಲಿಯೋದಕ್ಕೆ ಪ್ರಾರಂಭ ಮಾಡಿದೆ. ಹೊಸ ಪಾತ್ರಗಳು ನನ್ನನ್ನ ಹುಡುಕಿ ಬಂದು, ಅಂದ್ರೆ ಎಷ್ಟೋ ಜನ ಕರೆದ್ರು, ಎಷ್ಟೋ ಕಡೆಗಳಲ್ಲಿ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ತುಂಬಾ ವಿನಮ್ರನಾಗಿ, ತುಂಬಾ ವಿಧೇಯನಾಗಿ ನಾನು ಇವತ್ತಿಗೂ ಕೂಡ ಯಾವ ಹೊಸ ಪಾತ್ರ ಬಂದ್ರು ಕೂಡ ನಾನು ಒಪ್ಕೊಳ್ತೇನೆ. ಅಂದ್ರೆ ಸ್ತ್ರೀ ವೇಷ ಮತ್ತು ಹಾಸ್ಯ ಎರಡು ನನ್ನ ಕೈಲಿ ಆಗೋದಿಲ್ಲ. ಹಂಗಾಗಿ ಅದು ಎರಡನ್ನು ಬಿಟ್ಟು ಮತ್ತೆ ಈ ಕಟ್ಟು ವೇಷಗಳಲ್ಲಿ ಕಿರೀಟದ ವೇಷ ಮತ್ತು ಕೇದಿಗೆ ಮುಂದಲೆ ವೇಷಗಳನ್ನ, ಪುಂಡು ವೇಷ ಅಂತ ನಾನು ಹೇಳೋದಿಲ್ಲ. ಪುಂಡು ವೇಷ ಮಾಡೋಂತ ಆಳ್ತನ ಅಲ್ಲ ನನ್ನದು. ಹಾಗಂತ ಮಾಡಿದ್ದೇನೆ. ಸಣ್ಣವಿದ್ದಾಗ ಬೊಬ್ರು ವಾಹನ, ಒಂದು 2 ಅಭಿಮನ್ಯು, ಒಂದು 4-5 ಬೊಬ್ರು ವಾಹನ, ಹಿಂಗಿದೆಲ್ಲ ಮಾಡಿದ್ದೇನೆ ನಾನು, ಇಲ್ಲ ಅಂತ ಇಲ್ಲ. ಹಂಗೆ ಈ ತರ ನನ್ನನ್ನ ಗುರ್ತಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದಷ್ಟು ಮನ್ನಣೆಗಳು ಸಿಕ್ತು. ಮತ್ತೆ ಯಕ್ಷಗಾನದ ಪ್ರೇಕ್ಷಕರು ನನ್ನನ್ನ ಒಪ್ಪಿದ್ರು ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಅನಿಸ್ತದೆ, ತುಂಬಾ ಖುಷಿ ಅನಿಸ್ತದೆ ಮನಸ್ಸಿಗೆ. ಹಿಂಗೆ ನನಗೆ ಗುರ್ತು ಸಿಗ್ತಾ ಹೋಯ್ತು. ಈಗ ಯಕ್ಷಗಾನ ರಂಗಕ್ಕೆ ಹೊಸ ಕಲಾವಿದಾಗ್ಲಿ, ಯುವ ಕಲಾವಿದಾಗ್ಲಿ ಬಂದ ಹೊಸ್ತಿಲಲ್ಲಿ ಈಗ ದೊಡ್ಡ ಕಲಾವಿದ ಇಲ್ಲ ಹಳೆಯ ಕಲಾವಿದರನ್ನ ಅನುಕರಣೆ ಮಾಡುದಿರುತ್ತೆ. ತಾನು ಗುರುತಿಸಿಕೊಳ್ಳುವುದಕ್ಕೋಸ್ಕರ ಹಳೆ ಕಲಾವಿದರನ್ನ ಅನುಕರಣೆ ಮಾಡುದಿರುತ್ತೆ. ನೀವು ಯಕ್ಷಗಾನ ರಂಗಕ್ಕೆ ಬಂದ ಪ್ರಾರಂಭದಲ್ಲಿ ಅದೇ ರೀತಿ ದೊಡ್ಡ ಕಲಾವಿದರನ್ನ ಅನುಕರಣೆ ಮಾಡಿದ್ದಾಗ್ಲಿ, ಅನುಸರಣೆ ಮಾಡಿದ್ದಾಗ್ಲಿ, ಇಲ್ಲ ನಿಮಗೆ ಯಕ್ಷರಂಗದಲ್ಲಿ ಇಂಥದೇ ಒಬ್ಬ ವ್ಯಕ್ತಿ ರೋಲ್ ಮಾಡೆಲ್ ಅಂತ ಇದ್ರೆ ಯಾರಾದ್ರೂ? ಖಂಡಿತವಾಗಿ. ಈಗ ಅನುಕರಣೆ ಅನ್ನುವಂಥ ವಿಷಯ ಮಾಡ್ಲೇಬಾರ್ದು ಅನ್ನುವಂಥದ್ದು ನಮಗೆ ಪೂರ್ವ ನಿಯೋಜಿತವಾದಂತಹ ವಿಚಾರ. ಯಾಕೆ ಅಂದ್ರೆ ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ಒಂದು ಯಕ್ಷಗಾನ ವಾತಾವರಣ ಇತ್ತು ಅಂತ. ಆ ಯಕ್ಷಗಾನ ವಾತಾವರಣದಲ್ಲಿ ಇದೂ ಒಂದು ನಿಯಮ ಆಗಿತ್ತು, ಯಾವ ಕಲಾವಿದನ್ನು ಅನುಕರಣೆ ಮಾಡುವ ಹಾಗಿಲ್ಲ ಅಂತ ಹೇಳಿ. ಅನುಸರಿಸೋದಕ್ಕೆ ಸಾಧ್ಯ, ಅನುಕರಣೆ ಮಾಡುವಂಥದ್ದು ಮಾಡಬಾರದು ಅಂತ ಹೇಳಿ ನಮ್ಗೆ ನಮ್ಮ ಮನೆಯ ಹಿರಿಯವರು, ಅಂದ್ರೆ ತಂಡದ ಹಿರಿಯರು ಎಲ್ಲರೂ ಕೂಡ ಅವಾಗ ಹೇಳ್ತಾ ಇದ್ರು. ಅವಾಗ ನಮ್ಮ ಇದ್ರ ಕಾಲದಲ್ಲಿ ಯಾವುದು ಅಂದ್ರೆ ಸುಮಾರು ನನಗೊಂದು 20-22 ವರ್ಷ ಎಲ್ಲ ಇದ್ದವಾಗ ಉಮೇದಲ್ಲಿ ಅನುಕರಣೆ ಮಾಡಿದ್ದಿದೆ. ಅವ್ರು ಕುಣಿದಂಗೆ ಈಗ ದೊಡ್ಡ ಕಲಾವಿದರೀಗ ಈಗ ತೀರ್ಥಹಳ್ಳಿ ಗೋಪಾಲಾಚಾರ್ ಅವರು, ಅಥವಾ ಕಣ್ಣಿಮನೆ ಗಣಪತಿ ಭಟ್ ಅವರು, ಈ ತರ ಏನು ಆವಾಗಿನ ಒಂದು ಅಂದ್ರೆ ಪುಂಡು ವೇಷದ ಕಲಾವಿದರು ಅಂತೆಲ್ಲ ಇದ್ದಲ್ಲ. ಸೊ ಅವ್ರು ಕುಣಿದ ಬರೀ ಚಾಲು ನೋಡೋದು ನಾವು. ಏನ್ ಕುಣಿತಾರೆ ಚಾಲು, ಅಭಿನಯ ಎಲ್ಲ ನಮ್ಗೆ ಸಂಬಂಧವೇ ಇಲ್ಲ,
ಬರೀ ಚಾಲು ಏನ್ ಚಾಲು, ನಾನ್ ನಾಳೆ ವೇಷ ಮಾಡಿದಾಗ ಏನ್ ಚಾಲು ಕುಣಿಬೇಕು ಅನ್ನೋದೇ ನಮ್ ತಲೆ. ಸೊ ಹಂಗ ನಮ್ಗೆ ಅವಾಗ 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 ಮನೆಯಲ್ಲಿ ಬೈಗುಳಗಳು ಚೆನ್ನಾಗಿ ಸಿಕ್ತಿತ್ತು, ಬರೀ ಚಾಲು ಕುಣಿತೀರಿ ನೀವು ಅಂತ ಹೇಳಿ. ಅದೊಂದು ವಯಸ್ಸು, ಅದನ್ನ ಮಾಡ್ಕೊಂಡ್ ಬಂದಿದ್ದು ಹೌದು. ಬಟ್ ಅದಾದ್ಮೇಲೆ ಒಂದಷ್ಟು ಸಮಯ ಆದ್ಮೇಲೆ ನಾನು ಅರ್ಥ ಮಾಡ್ಕೊಂಡ ವಿಷಯ ಏನು ಅಂತಂದ್ರೆ, ಈಗ ನಾನು ಯಾರನ್ನೇ ನಾನು ಅಂತಲೇ ಇಲ್ಲ, ಯಾರೇ ಒಬ್ಬ ಕಲಾವಿದ ಒಬ್ಬನನ್ನ ಅನುಕರಣೆ ಮಾಡ್ತಾನೆ ಅಂತಂದ್ರೆ, ಈಗ ಉದಾಹರಣೆಗೆ ಸುಮ್ನೆ ಯಾರು ಹಿಂಗ್ ಮಾಡ್ತಾರೆ ಅಂತಲ್ಲ, ಇಂಥದ್ ಮಾಡಿದ್ದಾರೆ ಅಂತಲ್ಲ. ಈಗ ನಾನು ಉದಾಹರಣೆಗೆ ಈಗ ಚಿಟ್ಟಾಣಿಯವರು ಅಂತ ಇಟ್ಕೊಳ್ಳಿ, ಒಬ್ರು ಚಿಟ್ಟಾಣಿಯವ್ರ ವೇಷ ನಂಗೆ ತುಂಬಾ ಇಷ್ಟ ಅಂತ ಇಟ್ಕೊಳ್ಳಿ. ಅಥವಾ ಜಲವಳ್ಳಿ ವಿದ್ಯಾಧರ್ ಅವರು, ಜಲವಳ್ಳಿ ವಿದ್ಯಾಣ್ಣ ನಂಗೆ ತುಂಬಾ ಹತ್ರದ, ಅಂದ್ರೆ ತುಂಬಾ ಜನ ಹತ್ರದ ಕಲಾವಿದರಿದ್ದಾರೆ, ನಂಗೆ ಸಡನ್ ಆಗಿ ಈ ಕ್ಷಣಕ್ಕೆ ತಲೆಗೆ ಬಂದಿರೋಂಥದ್ದು. ಜಲವಳ್ಳಿ ವಿದ್ಯಾಣ್ಣ ವೇಷ ನಂಗೆ ಭಾರಿ ಇಷ್ಟ ಅಂದ್ರೆ ಭಾರಿ ಇಷ್ಟ, ಹಾರ್ಡ್ ಕೋರ್ ಅಭಿಮಾನಿ ಅಂತ ಹೇಳ್ತಾರಲ್ಲ ಹಾಗೆ. ಆ ಕಾಲದಿಂದ ನಾನ್ ಸಣ್ಣದಿದ್ದಾಗಿಂದ ಅಷ್ಟು ಇಷ್ಟ ನಂಗೆ ಜಲವಳ್ಳಿ ವಿದ್ಯಾಣ್ಣನ ವೇಷಗಳು, ಪಾತ್ರಗಳು. ಆಯ್ತಾ, ವಿದ್ಯಾಣ್ಣನ ಅನುಕರಣೆ ಮಾಡೋದಕ್ಕೆ ಹೊರಟವ ನಾನು. ಅವಾಗದೇ ಒಂದಷ್ಟು ಇದ್ರಲ್ಲಿ ಮಾಡಿದ್ದೇನೆ ಕೂಡ, ಅಂದ್ರೆ ಅವ್ರು ಹಂಗ ಆಗಿದೆಯೋ ಆಗ್ಲೂ ಅದ್ ಬೇರೆ. ಬಟ್ ನನ್ನ ಮನಸ್ಸೊಳಗಿದ್ದದ್ದು ಜಲವಳ್ಳಿ ವಿದ್ಯಾಣ್ಣ, ಯಾವ್ದೋ ಒಂದು ಇದ್ ಮಾಡ್ಬೇಕಾದ್ರೆ, ಪಾತ್ರ ಮಾಡ್ಬೇಕಾದ್ರೆ. ಆದ್ರೆ ಒಂದಷ್ಟು ಟೈಮ್ ಆದ್ಮೇಲೆ ನನಗೆ ಅನಿಸ್ತಾ ಹೋಗಿದ್ದು, ಹೌದು ಈಗ ಅನುಕರಣೆ ಮಾಡಿದ್ರೆ, ಈಗ ನೋಡ್ ನಾನು ಮಾಡಿದ್ದು ಅಕಸ್ಮಾತ್ ಜಲವಳ್ಳಿ ಅವ್ರ ವೇಷ ಮಾಡಿದಾಗೆ ಆಯ್ತು ಅಂತ ಆದ್ರೂ ಕೂಡ, ಯಾರೋ ನೋಡಿದೊಬ್ಬ ಪ್ರೇಕ್ಷಕರು ಸೇಮ್ ಜಲವಳ್ಳಿ ಅವ್ರು ಮಾಡ್ದಾಗೆ ಮಾಡ್ತಾನೆ ಶಶಾಂಕ ಅಂತ ಹೇಳಿದ್ರೆ, ನನ್ನ ಐಡೆಂಟಿಟಿ ಏನು ಉಳಿತು ಅಲ್ಲಿ? ಇದು ನನ್ನ ಚಿಂತನೆಗೆ ಬಂದಂತ ವಿಚಾರ. ಹಾಗಾಗಿ ಬಲಾತ್ಕಾರವಾಗಿ ನನ್ನನ್ನು ನಾನು ಆ ಒಂದು ಯೋಚನೆಯಿಂದ ಹೊರಗೆ ತಂದ್ಕೊಂಡವ. ಇವತ್ತೇನೋ ನಂದೇ ಸ್ವಂತವಾಗಿ ನನ್ನ ಸ್ವಂತಿಕೆಯನ್ನ ಸ್ಥಾಪಿಸಿ ಬಿಟ್ಟಿದೆ ನಾನು ಅಂತ ನಾನು ಧೈರ್ಯವಾಗಿ ಹೇಳುವಂತ ಆ ದಮ್ಮು ನನ್ನ ಹತ್ರ ಇಲ್ಲ. ಆಯ್ತಾ, ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಅನೇಕ ಜನ ಹಿರಿಯ ಕಲಾವಿದರು ಹಾಕಿಕೊಟ್ಟಂತಹ ದಾರಿಯೇ ದೀಪ ಆಗಿರ್ತದೆ ಯಾವತ್ತೂ ಕೂಡ. ಈಗ ರೋಲ್ ಮಾಡೆಲ್ ಅಂತ ನೀವು ಕೇಳಿದ್ರಿ, ಆದರ್ಶ ಅಂತ ಹೇಳಿ. ನನಗೆ ಯಕ್ಷಗಾನ ಅನ್ನೋದು ಪರಿಚಯ ಆದಾಗಿಂದಲೂ ಇವತ್ತು ಬಹುಶಃ ನಾಳೆನು ನನಗೊಂದು ರೋಲ್ ಮಾಡೆಲ್ ಅಂತ ನಾನು ತಗೊಳ್ಳದಿದ್ರೆ ನನ್ ಚಿಕ್ಕಪ್ಪ KG ಮಂಜುನಾಥ್ ಅವರು ಯಾವ ಪಾತ್ರ ಮಾಡಿದ್ರು ಕೂಡ ನಾನು ಸೈಡ್ ಸ್ಕ್ರೀನ್ ಅನ್ನು ಸರಿಸಿ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ತಾ ಇರ್ತೇನೆ. ಇವತ್ತಿಗೆ ನಾನು ಅವ್ರು ಮಾಡುವಂತ ಅನೇಕ ವಿಷಯಗಳನ್ನ ಅನುಸರಿಸ್ತೇನೆ. ಆಯ್ತಾ, ನನಗೆ ಅವರ ಹಾವ ಭಾವ ಆಗಿರ್ಬೋದು, ಅವರು ಹೆಂಗೆ ಕೇಳಿದ್ರೆ ನಾನು ತುಂಬಾ ಹತ್ರದಿಂದ ಅವರ ವೇಷಗಳನ್ನೆಲ್ಲ ನೋಡಿದವನು. ಆಯ್ತಾ, ಸೊ ಹೆಂಗೆ ಕೇಳಿದ್ರೆ ಒಂದು ಚಂದ್ರಹಾಸ ಚರಿತ್ರೆ ದುಷ್ಟಬುದ್ಧಿ ಮಾಡಿ ನಾನೊಂದು ಬಾಲಚಂದ್ರಹಾಸ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಅಲ್ಲೊಂದು ಸೀನ್ ಬರ್ತದೆ. ಆ ದುಷ್ಟಬುದ್ಧಿ ಬಂದು ಬಾಲಚಂದ್ರಹಾಸನ ಹತ್ರ ಊಟ ಆಯ್ತಾ, ಊಟ ಆಗದಿದ್ರೆ ಒಳಗನಡೆ ಅಂತ ಹೇಳುವಂತ ಒಂದು ಸನ್ನಿವೇಶ ಬರ್ತದೆ. ಆವಾಗ ಹತ್ರ ಬಂದು ನಾವು ಸಣ್ಣಕ್ಕಿರ್ತಿದ್ವಲ್ಲ, ಇವರು ಬಗ್ಗಿ ನಮ್ಮ ಹತ್ರ ಊಟ ಆಯ್ತಾ ಅಂತ ಹಿಂಗ್ ಕಣ್ಣು ಬಿಟ್ಟು ಕೇಳೋ ಹೊತ್ತಿಗೆ ಆ ಕಣ್ಣೆಲ್ಲ ಕೆಂಪಾಗಿ ಅದು ಏನು ರಕ್ತ ಒಡೆದು ಬಿಡ್ತದೇನೋ ಆ ಕಣ್ಣಲ್ಲಿ ಅನ್ನುವಂತ ಕ್ರೌರ್ಯ ಕಾಣ್ತಿತ್ತು. ಸ್ವತಃ ನಾನೇ, ನಂಗೆ ಹೇಳ್ಕೊಳ್ಳೋದಕ್ಕೆ ಏನೂ ಬೇಜಾರಿಲ್ಲ, ನಾನೇ ರಂಗಸ್ಥಳದ ಮೇಲೆ ಹೆದರಿ ಮೂತ್ರ ಮಾಡ್ಕೊಂಡಿದ್ದೆ ಒಂದು ಟೈಮಲ್ಲಿ. ನಾನು ಸುಮಾರು ಒಂದು 2-3 ಕ್ಲಾಸಲ್ಲಿ ಇದ್ದೇನೆ. ಅಂದ್ರೆ ಆ ಕಣ್ಣು ಅಕ್ರೌರ್ಯಕ್ಕೆ ಹೆದರಿ, ಅಂದ್ರೆ ಅಂತ ಒಂದು ಎಕ್ಸ್ಪ್ರೆಷನಿಸ್ಟ್ ಆ ವ್ಯಕ್ತಿ. ಆಯ್ತಾ, ನಾನು ಏನು ಅತಿಯಾಗಿ ಯಾವ್ದನ್ನು ಅವ್ರನ್ನ ಹೊಗಳಿ ನನಗೇನು ಸಿಗ್ಬೇಕಾಗಿಲ್ಲ, ಬಟ್ ನಾನು ಕಂಡ್ಕೊಂಡಂತ ಮಂಜು ಕಕ್ಕನ ವೇಷ ಅದು. ಆಯ್ತಾ, ಅಂದ್ರೆ ಆ ತರದ್ದನ್ನ ನೋಡಿ ಬಂದವ ನಾನು. ಹಂಗಾಗಿ ನನಗೆ ರೋಲ್ ಮಾಡೆಲ್ ಅಂತಿದ್ರೆ ಆ ವ್ಯಕ್ತಿ. ಹಂಗಂತ ಅವ್ರ ಹತ್ರವೇ ಬಯಸ್ಕೊಳ್ಳವ ನಾನು ಯಾವ ವೇಷ ಮಾಡಿದ್ರು ಕೂಡ ಅವ್ರ ಹತ್ರವೇ ಎಂತ ವೇಷ ಮಾಡ್ತೇವ ಮರ್ರೆ ಬರೀ ಚಟ ನಿಂಗೆ ಅಂತ ಹೇಳ್ಸ್ಕೊಂಡವ, ಅವ್ರ ಹತ್ರವೇ ಪೆಟ್ಟು ತಿಂದವ. ಆಯ್ತಾ, ಇನ್ನೊಂದು ಹೇಳ್ತೀನಿ ನಾನು, ಅವ್ರು ಇಲ್ಲಿವರೆಗೆ ನಾ ಹೆಂಗ್ ಮಾಡೋದಂತ ಇವತ್ತು ಎಲ್ಲಾದ್ರೂ ಕೆಲವು ಹೊಸ ವೇಷಗಳು ಬಂದ್ರೆ, ಅವ್ರು ಮಾಡುವಂತ ವೇಷಗಳು ಬಂದ್ರೆ ಅವ್ರಿಗೆ ಫೋನ್ ಮಾಡ್ತೇನೆ ಅಥವಾ ಅವ್ರ ಮನೆಗೆ ಹೋಗಿ ಕೇಳ್ಕೊಳ್ತೇನೆ. ಕೇಳಿದ್ರೆ ಹೇಳ್ಕೊಟ್ಟವ್ರು ಬಿಟ್ರೆ, ಅಥವಾ ಯಾವ್ದೋ ಒಂದು ವೇಷ ಅದು ಸರಿ ಆಗ್ಲಿಲ್ಲ ಅಂತ ಹೇಳೋ ಹೊತ್ತಿಗೆ ಅದು ಹಂಗಲ್ಲ ಹಿಂಗ್ ಮಾಡು ಅಂತ ಅವರು ಹೇಳ್ದವ್ರಲ್ಲ, ನಾನು ಹೆಂಗ್ ಮಾಡುದು ಅಂತ ಕೇಳ್ದವಲ್ಲ. ಸುಮ್ನೆ ಬ್ಲೈಂಡ್ ಆಗಿ ಅವ್ರ ವೇಷಗಳನ್ನ ನೋಡ್ತಾ ಬೆಳೆದವ್ ನಾನು. ಈಗ ಯಾವ್ದೋ ಒಂದು ವ್ಯಕ್ತಿ ಒಂದು ಕೆಲಸ ಮಾಡ್ತಿದ್ದ ಅಂದಲ್ಲಿ ಹೇಳ್ರೆ, ಬೇರೆ ಯಾರು ಎಂತ ಹೇಳ್ರು ನನಗೆ ಸಂಬಂಧ ಇಲ್ಲ, ನಾನ್ ನನ್ಗೆ ಇಷ್ಟ ಬಂದ ಮಾಡ್ಕೊಂಡು ಹೋಗ್ತೇನೆ ಅಂದಲ್ಲಿ ಹೇಳಕ್. ಆದ್ರೆ ಕಲಾವಿದ ಆದನಿಗೆ ಹಂಗ ಹೇಳಕ್ ಸಾಧ್ಯ ಇಲ್ಲ, ಎಂತಕಂದ್ರೆ ಜನರಿಂದನೇ ಕಲಾವಿದ ಇರೋದು. ಹಾಗಾಗಿ ನಿಮ್ಮ ಈ ಪಾತ್ರ ಕೆಲವು ಪಾತ್ರಗಳು ನಿಮಗೆ ತುಂಬಾ ಖುಷಿ ಕೊಟ್ರೆ ಜನರಿಗೆ ಇಷ್ಟ ಆಗುದಿಲ್ಲ, ಕೆಲವು ಪಾತ್ರ ಜನರಿಗೆ ಇಷ್ಟ ಆದ್ರೆ ನಿಮ್ಗೆ ಇಷ್ಟ ಆಗುದಿಲ್ಲ.
ಹಾಗಾಗಿ ಜನರಿಂದ ನಿಮ್ಗೆ ಬಂದಂತಹ ಕಮೆಂಟ್, ಹ್ಮ್. ಇಲ್ಲ ನೀವು ನಾಯಕ ಪಾತ್ರ ಮಾಡಿದ ಜನರಿಗೆ ಇಷ್ಟ ಆಗ್ತದ, ಇಲ್ಲ ಖಳನಾಯಕ ಮಾಡಿದ ಜನರಿಗೆ ಇಷ್ಟ ಆಗ್ತದ, ಹ್ಮ್. ಈ ತರ ಜನರಿಂದ ನಿಮ್ಗೆ ಹೆಚ್ಚಾಗಿ ಬಂದ ಕಮೆಂಟ್ ಯಾವ ರೀತಿ? ಜನರು ನನ್ನ ಒಪ್ಪಿದ್ದು ಖಳನಾಯಕನಾಗಿ, ಆಮೇಲೆ ಒಂದಷ್ಟು ಆ ಆ, ನಾಯಕ ಪಾತ್ರದ ಪೋಷಣೆಯನ್ನು ನಾನು ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಿ ಒಂದು ಅಭಿಪ್ರಾಯ ಹೇಳಿದ್ದಾರೆ. ಆಯ್ತಾ, ಅದನ್ನ ಒಂದಷ್ಟು ಕಾಂಪ್ಲಿಮೆಂಟ್ಸು ಇದೆ, ಒಂದಷ್ಟು ಕಾಮೆಂಟ್ಸು ಇದೆ. ಈಗ ನೀವೇ ಹೇಳಿದ ಹಾಗೆ ನಾ ಮಾಡೋ ಎಲ್ಲ ವೇಷ ಎಲ್ಲರಿಗೂ ಇಷ್ಟ ಆಗ್ಬೇಕಾಗಿಲ್ಲ. ಹಂಗಂತ ಮಾಡಿದ ಯಾವ ವೇಷವು ಯಾರಿಗೂ ಇಷ್ಟ ಆಗದೇನೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಒಂದಷ್ಟು ನನ್ನ ಪೇಟೆಂಟ್ ಪಾತ್ರಗಳು ಅಂತ ಇದೆ. ಉದಾಹರಣೆಗೆ ಕಾರ್ತವೀರ ಅರ್ಜುನ ಕಾಳಗ ಪ್ರಸಂಗದಲ್ಲಿ ರಾವಣ, ಗದಾಯುದ್ಧ ಪ್ರಸಂಗದಲ್ಲಿ ಭೀಮ, ಮಾರುತಿ ಪ್ರತಾಪ ಪ್ರಸಂಗದಲ್ಲಿ ಹನುಮಂತ, ಕೃಷ್ಣಾರ್ಜುನ ಕಾಳಗ ಪ್ರಸಂಗದಲ್ಲಿ ಅರ್ಜುನ, ಈ ರೀತಿಯಾದ ಸುಧನ್ವ ಅರ್ಜುನ ಕಾಳಗ ಪ್ರಸಂಗದಲ್ಲಿ ಸುಧನ್ವ ಮತ್ತು ಅರ್ಜುನ. ಆಮೇಲೆ ಕೃಷ್ಣನ ಪಾತ್ರ, ಹಿಂಗೆ ಒಂದಷ್ಟು ನನ್ನ ಪೇಟೆಂಟ್ ಪಾತ್ರ ಅಂತ ಇದೆ. ಆ ಪಾತ್ರಗಳನ್ನು ಮಾಡಬೇಕಾದ್ರೆ ನನಗೊಂದು ವಿಶೇಷ ಹುಮ್ಮಸ್ಸಿರ್ತದೆ. ಎಷ್ಟೋ ಆತರ ಪಾತ್ರಗಳನ್ನು ಮಾಡಿದಾಗ ನಾನು ಚೆನ್ನಾಗಿ ಮಾಡಿದ್ದೇನೆ ಇವತ್ತು ಅಂತ ನಂಗೆ ಅನ್ಸಿದ್ದಿದೆ. ಹಾಗಂತ ಪ್ರೇಕ್ಷಕರಿಗೆ, ಎಲ್ಲಾ ಪ್ರೇಕ್ಷಕರಿಗೂ ಬಹಳ ಇಷ್ಟ ಆಗಿದ್ದು ಅಂತಲೂ ಇಲ್ಲ. ಅಂತ ಸಂದರ್ಭದಲ್ಲಿ ಕೆಲವು ಸಲ ಇವತ್ತು ಏನು ಸುಕುಮಾರಿ ಏನ್ ಸರಿ ಆಗ್ಲಿಲ್ಲ, ನಂಗೆ ಅಂತ ತಪ್ಪಿ ಹೋಯ್ತು, ಇಂಥ ತಪ್ಪಿ ಹೋಯ್ತು, ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಹೇಳೋ ಹೊತ್ತಿಗೆ ಎಷ್ಟೋ ಜನ ಪ್ರೇಕ್ಷಕರು ಬಂದು ಏನ್ ವೇಷ ಮಾಡ್ಬಿಟ್ಯಾ, ಏನ್ ಪಾತ್ರ ಮಾಡ್ಬಿಟ್ಯಾ ಮರಾಯ ಅಂತ ಬೆಂತಟ್ಟಿದ್ದು ಇದೆ, ಫೋನ್ ಮಾಡಿ ಹೇಳಿದ್ದಿದೆ, ಮೆಸೇಜ್ ಮಾಡಿ ಹೇಳಿದ್ದಿದೆ, ಯೂಟ್ಯೂಬ್ ಅಲ್ಲಿ ಹಾಕೊಂಡಿದ್ದಿದೆ, ಅವರವರ ವಾಟ್ಸ್ಆಪ್ ವಾಲ್ ಅಲ್ಲಿ ಇದು ವಾಟ್ಸ್ಆಪ್ ಇದು ಯಾವುದು ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಿದೆ, ಅಥವಾ ಫೇಸ್ಬುಕ್ ವಾಲ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಿದೆ. ಈ ತರದ್ದೆಲ್ಲ ಇರ್ತದೆ. ಆಯ್ತಾ, ಸೊ ಹಂಗಾಗಿ ಒಟ್ಟಂದದಲ್ಲಿ ಒಬ್ಬ ಯಕ್ಷಗಾನ ಕಲಾವಿದನಾಗಿ ಪ್ರೇಕ್ಷಕರು ನನ್ನನ್ನ ಯಕ್ಷಗಾನ ಕಲಾವಿದನಾಗಿ ಒಪ್ಕೊಂಡಿದ್ದಾರೆ ಅಂತ ನಾನು ಹೇಳ್ಕೊಳ್ಬಹುದು. ನೀವು ಇಷ್ಟೊತ್ತು ಮಾತಾಡೋದ್ ಕೇಂದ್ರೆ ನೀವು ಒಬ್ಬ ಯಕ್ಷಗಾನ ಕಲಾವಿದಾಗಿ ಯಕ್ಷಗಾನದ ಬಗ್ಗೆ ಬಹಳ ಪ್ರೀತಿ ಇತ್ತು ನಿಮ್ಗೆ, ಹಾಗೆ ನಿಮ್ಮ ವೃತ್ತಿ ಬಗ್ಗೆ ಅಷ್ಟೇ ಗೌರವ ಇತ್ತು. ಅದನ್ನ ನನ್ನ ಮುಂದಿನ ಪ್ರಶ್ನೆ ಅಂತಂದ್ರೆ ಕೇಂದ್ರೆ, ನಿಮ್ಗೆ ಯಾವ್ದೋ ಒಂದಿನ ಹೀಗೆ ಒಂದು ವೃತ್ತಿ ಇಲ್ಲ ಯಕ್ಷಗಾನ ಎರಡರಲ್ಲಿ ಒಂದು ಬಿಡುವ ಆಲೋಚನೆ ಬಂದಿತ್ತ? ಇಲ್ಲ. ಯಾಕೆ ಬರ್ಲಿಲ್ಲ ಅಂತಂದ್ರೆ, ನಾನು ಇವತ್ತಿಗೂ ಕೂಡ ವೃತ್ತಿ ನಾನೊಬ್ಬ ಉಪನ್ಯಾಸಕ. ಆಯ್ತಾ, ಈಗ ನಾನು ನನ್ನ ಕಾಲೇಜ್ ಬಗ್ಗೆ ಹೇಳ್ಕೊಳ್ಳುವಂತ ಟೈಮ್ ಬಂತು. ಕುಂದಾಪುರದ ಪ್ರತಿಷ್ಠಿತ ಕಾಲೇಜು ಭಂಡಾರ್ಕರ್ಸ್ ಕಾಲೇಜು. ಆ ಭಂಡಾರ್ಕರ್ಸ್ ಕಾಲೇಜು ಅದೊಂಥರ ಸಾಂಸ್ಕೃತಿಕವಾಗಿ ಬಹಳ ಮುಂಚೂಣಿಯಲ್ಲಿರುವಂತ ಕಾಲೇಜ್. ವಿದ್ಯಾರ್ಥಿಗಳಿಗೆ ತರಗತಿಗಳ ಪಾಠದ ಜೊತೆಗೆ ಸಾಂಸ್ಕೃತಿಕವಾಗಿ ತುಂಬಾ ಬೆಳೆಸುವಂತ ಕಾಲೇಜ್ ಅದು. ಆಯ್ತಾ, ಈ ಕಾಲೇಜಲ್ಲಿ ನಾನು ಸೇರಿದ ಆ ದಿನದಿಂದ ನನಗೆ ಅನೇಕ ಯಕ್ಷಗಾನೀಯವಾದಂತಹ ಯಕ್ಷಗಾನದ ಪ್ರೇಕ್ಷಕರು, ಸಂಘಟಕರು ಎಲ್ಲರೂ ಕೂಡ ಪರಿಚಯ ಆಗಿದ್ದಿದೆ. ಮತ್ತೆ ಕಾಲೇಜಲ್ಲೇ ನನಗೆ ಅನೇಕ ವೇದಿಕೆಗಳು ಸಿಕ್ಕಿದ್ದಿದೆ. ನನ್ನ ಯಕ್ಷಗಾನದ ನನ್ನೊಳಗಿರೋ ಅಂತ ಒಬ್ಬ ಕಲಾವಿದನನ್ನ ಹೊರಗಡೆ ತರೋದಕ್ಕೆ ಕಾಲೇಜು ಕೂಡ ವೇದಿಕೆ ಆಗಿದೆ ನನಗೆ. ಆಯ್ತಾ, ಮತ್ತು ನಮ್ಮ ಭಂಡಾರ್ಕರ್ಸ್ ಕಾಲೇಜಿನಲ್ಲೂ ಕೂಡ ಡಾಕ್ಟರ್ ಎಚ್ ಶಾಂತಾರಾಮ್ ಅಂತ ಹೇಳಿ ಅವರು ಸಾಂಸ್ಕೃತಿಕ ರೂವಾರಿ ಅವರು, ಮತ್ತೊಬ್ಬ ಸ್ವಪ್ನ ಶಿಲ್ಪಿ ಅಂತ ಕರ್ಸ್ಕೊಂಡವರು, ಅವರೇ ಇಲ್ಲಿ ಅಪಾಯಿಂಟ್ಮೆಂಟ್ ಟೈಮಲ್ಲಿ ಇದ್ದವರು. ನನ್ನ ಹತ್ರ ಅಪಾಯಿಂಟ್ ಮಾಡ್ಬೇಕಾದ್ರೆ ಹೇಳಿದ್ರು ನನ್ನ ಕೈಲಿ, ನೀವು ಬರೀ 16 ಗಂಟೆ ಪಾಠ ಮಾಡಿ ಹೋಗುವ ಕೆಲಸ ಅಲ್ಲ, ನಿಮ್ಮ ಬಗ್ಗೆ ಗೊತ್ತು, ನಿಮ್ಮ ತಂದೆಯವರ ಬಗ್ಗೆ ಗೊತ್ತು, ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ, ಬಟ್ ನೀವು ಸಾಂಸ್ಕೃತಿಕವಾಗಿ ನಿಮ್ಮಲ್ಲಿ ಏನು ಯಕ್ಷಗಾನ ಕಲೆ ಇದೆ ಅದನ್ನ ಬೆಳೆಸುವಲ್ಲಿ ಭಂಡಾರ್ಕರ್ಸ್ ಕಾಲೇಜಲ್ಲಿ ಶ್ರಮಿಸಬೇಕು ನೀವು ಅಂತ ಅವಾಗಲೇ ಹೇಳಿದ್ರು. ನಾನು ಬಹಳ ಸಂತೋಷ ಪಟ್ಟಿದ್ದೆ. ನಾನು ಅವಾಗಲೇ ನಾನು ಯಕ್ಷಗಾನಕ್ಕೂ ಒಂದು ಬೂಸ್ಟರ್ ಇದು ಅಂತ ಹೇಳಿ ನಾನು ಭಂಡಾರ್ಕರ್ಸ್ ಕಾಲೇಜಿಗೆ ಬಂದ ಮೇಲಿಂದ ಮತ್ತೆ ಯಾವತ್ತೂ ಹಿಂತಿರುಗಿ ನೋಡ್ಲೇ ಇಲ್ಲ. ಅನೇಕ ಬೇರೆ ಬೇರೆ ಕಾಲೇಜ್ಗಳಿಂದ ಕೂಡ ನನಗೆ ಆಫರ್ ಬಂದಿತ್ತು, ಬನ್ನಿ ಅಂತ ಹೇಳಿ, ಯಕ್ಷಗಾನಕ್ಕೂ ನೀವು ಬೇಕು ಅಂತ ಹೇಳಿ. ಬಟ್ ನಾನು ಭಂಡಾರ್ಕರ್ಸ್ನ ಬೀಗದ ಅಪ್ಪಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಆಯ್ತಾ, ಹಂಗಂದ್ರೆ ಅಷ್ಟು ಒಂದು ಅಭಿಮಾನ ನನಗೆ ಕಾಲೇಜಿನ ಬಗ್ಗೆ. ಆಯ್ತಾ, ಹಾಗಂದ್ರೆ ಬರೇ ಯಕ್ಷಗಾನ ವಿಚಾರಕ್ಕೆ ಅಂತಲ್ಲ, ವೃತ್ತಿ ವಿಚಾರಕ್ಕೂ ಕೂಡ. ಈಗ ನೀವು ಹೇಳ್ದಾಗೆ
ನನಗೆ ಯಾವತ್ತು ಯಕ್ಷಗಾನವನ್ನು ನಾನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ನನ್ನ ವೃತ್ತಿಯನ್ನು ಪ್ರೀತಿಸ್ತೇನೆ. ಅದು ಎರಡನ್ನೂ ತಕ್ಕಡಿ ಮೇಲೆ ಹಾಕಿ ತುಲಾಭಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದ್ ಮೇಲೆ ಒಂದ್ ಕೆಳಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ವೃತ್ತಿ ಹೇಗೆ ಉಪನ್ಯಾಸಕ ವೃತ್ತಿಯೋ ಹಾಗೆ ಪ್ರವೃತ್ತಿ ಕೂಡ ಯಕ್ಷಗಾನ. ಆಯ್ತಾ, ಎರಡೂ ಕೂಡ ನನ್ನ ಉಸಿರೊಳಗೆ ಬೆರೆತ್ ಹೋದಂತ ವಿಚಾರ. ಆಯ್ತಾ, ನಾನೊಬ್ಬ ಇಂಗ್ಲಿಷ್ ಉಪನ್ಯಾಸಕ ಆಗಿ ಕಾಲೇಜಿನಲ್ಲಿ ನನಗೆ ಪ್ರಾಮಾಣಿಕವಾಗಿ ನನಗೆ ತಿಳಿದಷ್ಟನ್ನ ಒಂದಷ್ಟು ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ತೇನೆ, ಪಾಠ ಮಾಡ್ತೇನೆ. ಮತ್ತೆ ಆ ಪಾಠ ಮಾಡೋದು ಕೂಡ ತುಂಬಾ ಖುಷಿಯ ವಿಚಾರ ನನಗೆ. ಮತ್ತೆ ಈ ಯಕ್ಷಗಾನ ಅನ್ನುವಂಥದ್ದು ಏನಿದೆ ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತದೆ. ಯಾವುದು ಪಾಠ ಮಾಡೋ ಹೊತ್ತಿಗೆ ವಿಚಾರಗಳನ್ನ ಪಾಸ್ ಆನ್ ಮಾಡೋದಕ್ಕೆ, ಅಂದ್ರೆ ಕನ್ವೆ ಮಾಡೋದಕ್ಕೆ ಸ್ಟೂಡೆಂಟ್ಸಿಗೆ ನನಗೆ ಯಕ್ಷಗಾನವೂ ಕೂಡ ತುಂಬಾ ಅನುಕೂಲ ಮಾಡ್ಕೊಳ್ತದೆ. ಮತ್ತೆ ಈಗ ನಾನು ವಿದ್ಯಾರ್ಥಿಗಳಿಗೂ ಯಾವತ್ತು ನಾನು ಹೇಳಂತದ್ದು, ನಾನು ಕಣ್ಕೊಂಡ್ ಬಂದದ್ದು ಹೀಗೆ. ನಮ್ಮ ತಂದೆಯವರೋ ನಮ್ಮ ಚಿಕ್ಕಪ್ಪಂದ್ರು ಹಿಂಗೆ ಅವ್ರನ್ನೆಲ್ಲ ಕೇಳಿ ನೋಡಿ ನಾನು ಕಲ್ತ್ಕೊಂಡ್ ಬಂದದ್ದು ನೋಡ್ಕೊಂಡ್ ಬಂದದ್ದು ಹೆಂಗೆ ಅಂದ್ರೆ, ಈಗ ಬರೇ ಒಂದು ಪಾಠ ಮಾಡುವಂಥದ್ದು ಅಂದ್ರೆ, ಈಗ ಒಂದು ಟೆಕ್ಸ್ಟ್ ಬುಕ್ ಅಂತ ಏನಿರ್ತದಲ್ಲ, ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಅಷ್ಟನ್ನೇ ನಾನು ಅದನ್ನ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿನೋ, ಅಥವಾ ಅದನ್ನ ಟ್ರಾನ್ಸ್ಕ್ರೈಬ್ ಮಾಡಿನೋ, ಅಥವಾ ಅಲ್ಲಿರುವಂತ ಕಷ್ಟ ಶಬ್ದಗಳ ಅರ್ಥ ಹೇಳೋದಕ್ಕೂ ನಾನ್ ಬೇಕಾಗಿಲ್ಲ. ಒಬ್ಬ ಉಪನ್ಯಾಸಕ್ಕಾಗಿ ನಾನ್ ಬೇಕಾಗಿಲ್ಲ. ಆಯ್ತಾ, ಅಲ್ಲಿರುವಂತ ಆಕ್ಚುಯಲ್ ಆದಂತ ಎಸೆನ್ಸ್ ಏನಿದೆ ಒಂದು ಟೆಕ್ಸ್ಟ್ ಇಂದು, ಅದನ್ನ ನಾನು ವಿದ್ಯಾರ್ಥಿಗಳಿಗೆ ಕನ್ವೆ ಮಾಡಿದಾಗ ಆ ವಿಚಾರ ವಿದ್ಯಾರ್ಥಿಗಳಿಗೆ ಅರ್ಥ ಆದ್ರೆ ನಾನು ಪಾಠ ಮಾಡಿದ್ದು ಸಾರ್ಥಕ. ಇದನ್ನ ನಂಬ್ಕೊಂಡು ಬಂದವ ನಾನು. ನಾನು ವಿದ್ಯಾರ್ಥಿಗಳಿಗೆ ನೇರವಾಗಿ ಹೇಳ್ತೇನೆ, ನಾನು ಬರೇ ಒಂದು ನಿಮ್ಗಿರುವಂತ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೋ ಅಥವಾ ಕೊಟ್ಟಿರುವಂತ ಟೆಕ್ಸ್ಟ್ ನ ಕಷ್ಟ ಶಬ್ದಗಳ ಅರ್ಥ ಹೇಳಿ ಅದನ್ನ ಕನ್ನಡದಲ್ಲಿ ನಿಮ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳೋದಕ್ಕೂ ನಾನು ಜನ ಅಲ್ಲ. ನೀವಿಲ್ಲಿ ಫೀಸ್ ಕಟ್ಟಿ ಬಂದಿರುವಂತದ್ದು ತಿಳ್ಕೊಳ್ಳೋದಕ್ಕೆ. ಓಕೆ, ಸಾಧ್ಯ ಆದಷ್ಟು ತಿಳ್ಕೋಬೇಕು ಅಂತ ಹೇಳಿ, ಅಂದ್ರೆ ಏನೋ ನನ್ನ ಕೈಲಾಗಿದ್ದನ್ನ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೇನೆ. ಮತ್ತೆ ಕಲ್ಸೋದಕ್ಕೆ ನಾನು ಯಾರಿಗೆ ಕಲ್ಸೋದಕ್ಕೆ ಯಾರು ಜನ ಆಗೋದಕ್ಕೆ ಸಾಧ್ಯ? ಒಬ್ಬ ಲೆಕ್ಚರರ್ ನಾನು ಹೌದು, ಒಬ್ಬ ಉಪನ್ಯಾಸಕ ಕಲಿಸ್ತೇನೆ ಅಂತ ಹೇಳಿ ನಾನು ಹಂಗ ಹೇಳಿದ್ರೆ ನನಗದು ಮುಂಚಿನಲು ಅನ್ಸುತ್ತೆ, ಅದೊಂಥರ ಅಹಂಕಾರ ಅಂತ ಅನಿಸ್ತದೆ. ಎಷ್ಟೋ ಸಂದರ್ಭದಲ್ಲಿ ನನ್ಕಿಂತ ಸುಮಾರು 10-15 ವರ್ಷಕ್ಕೆ ಸಣ್ಣಕ್ಕಿರುವಂತ ವಯಸ್ಸಲ್ಲಿ ಸಣ್ಣ ಇರುವಂತ ವಿದ್ಯಾರ್ಥಿಗಳಿಂದ ಎಷ್ಟು ಕಲಿಯೋದಕ್ಕಿರ್ತದೆ. ನಾನೊಬ್ಬ ಲೆಕ್ಚರರ್, ನನಗೆ ಕಾಲೇಜಲ್ಲಿ ಸಂಬಳ ಕೊಡ್ತಾರೆ, ಯಕ್ಷಗಾನ ವೇಷಧಾರಿ, ನಾನು ಹೊರಗಡೆ ಎಲ್ಲ ವೇಷಕ್ಕೆ ಕರೀತಾರೆ, ನಾನು ಎಲ್ಲ ಕಡೆ ವೇಷಕ್ಕೆ ಹೋಗ್ತೇನೆ, ಕರದಲ್ಲಿ ಅತಿಥಿ ಕಲಾವಿದಾಗ ಹೋಗ್ತೇನೆ ಅಂತ ಹಿಂಗೆ ಹೇಳ್ಕೊಳ್ಳೋ ಹೊತ್ತಿಗೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಅವರ ದುಡಿಮೆಯನ್ನ ಅವರೇ ಮಾಡ್ಕೊಂಡು ಕಾಲೇಜಿನ ಫೀಸ್ ಕಟ್ಕೊಂಡು ಅಥವಾ ಅವ್ರಿಗೆ ಬೇಕಾದನ್ನ ಬಟ್ಟೆಗಳನ್ನ ಖರೀದಿ ಮಾಡ್ಕೊಂಡು, ಅವ್ರಿಗೆ ಬೇಕಾದ ಬಟ್ಟೆಗಳನ್ನ ಖರೀದಿ ಮಾಡ್ಕೊಂಡು, ಅಥವಾ ಸಾಂಸ್ಕೃತಿಕವಾಗಿ ಬೆಳೀತಾ ಅವ್ರದ್ದೇ ಏನೋ ಒಂದು ಸಣ್ಣ ಪುಟ್ಟ ಒಂದು ವಿದ್ಯಾರ್ಥಿಗಳನ್ನೇ ಜೊತೆ ಮಾಡ್ಕೊಂಡು ಒಂದು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಅದರಲ್ಲಿ ಕೆಲಸ ಮಾಡ್ತಾ 4 ಜನಕ್ಕೆ ಬೇಕಾಗ ಹಂಗೆ ಬದುಕುವಂತ ವಿದ್ಯಾರ್ಥಿಗಳು ಎಷ್ಟು ಬೇಕು, ಆ ವಿದ್ಯಾರ್ಥಿಗಳಿಂದ ಕಲಿಯೋದಕ್ಕೆ ಎಷ್ಟು ಸಿಗ್ತದೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಆ ತರ ವಿದ್ಯಾರ್ಥಿಗಳನ್ನ ಕಂಡಾಗ ಈ ತರ ಕೆಲಸಗಳನ್ನ ನಾನು ಮಾಡ್ಲೇ ಇಲ್ಲಲ್ಲ ನನ್ನ ಕಾಲೇಜ್ ಲೈಫ್ ಅಲ್ಲಿ. ನನ್ನ ದುಡಿಮೆಯನ್ನು ನಾನೇ ದುಡ್ಕೊಂಡು ಇದು ಎಂತದ್ದು ಕಾಲೇಜ್ ಎಜುಕೇಶನ್ ಮಾಡ್ಕೊಂಡೆ, ನನ್ನ ಹತ್ರ ಇಲ್ಲ ಅದು. ಆಯ್ತು. ಸೊ ಅಥವಾ ನಾನೇ ಒಂದಷ್ಟು 4-5 ಜನ ಮಕ್ಕಳನ್ನ ಕಟ್ಕೊಂಡು, ನಾನೇ ಒಂದು ಸಂಘ ಸಂಸ್ಥೆಯನ್ನ ಕಟ್ಕೊಂಡು, ನಾನೊಂದು ಇದನ್ನ ಒಂದು ಯಕ್ಷಗಾನ ಪ್ರದರ್ಶನ ಕೊಟ್ಟೆ, ಅಥವಾ ಇವರಿಗೆಲ್ಲ ಹಿಂಗ್ ಕಲಿಸ್ದೆ, ಯಕ್ಷಗಾನ ಕಲಿಸ್ತಾ ನಾನೊಂದು ಮಾಡ್ದೆ, ಹಂಗೆ ಹೇಳಂಗೆ ಇಲ್ಲಲ್ಲ ನಾನು. ಹಾಗಾಗಿ ವೃತ್ತಿ ಮತ್ತು ಪ್ರವೃತ್ತಿ, ಉಪನ್ಯಾಸ ಮತ್ತು ಯಕ್ಷಗಾನ, ಇದೆರಡು ಕೂಡ ನನಗೆ ಸಮಾನವಾಗಿರುವಂಥದ್ದು. ಯಾವುದನ್ನು ಕೂಡ ಬಿಟ್ಟಿರ್ಬೇಕು ಅಂತ ಯಾವತ್ತೂ ಕೂಡ ಅನ್ಸಲಿಲ್ಲ ನನಗೆ. ಸರ್, ನೀವೀಗ ಕಾಲೇಜ್ ಬಗ್ಗೆ ಮಾತಾಡ್ರಿ, ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಇತ್ತೆ. ಎಂತಂದಲಿಕ್ಕೆ ಅಂದ್ರೆ, ನಮ್ಮ ಬಂಡಾರ್ಕರ್ಸ್ ಕಾಲೇಜಿನಲ್ಲಿ ಆವರ್ತ ಯಕ್ಷ ವೇದಿಕೆಯಲ್ಲಿ ಒಂದು ಯಕ್ಷಗಾನ ತಂಡ ಇತ್ತು, ಅದ್ರ ಸಂಚಾಲಕರು ನೀವು. ಮತ್ತೆ ಲಲಿತಾ ಕಲಾ ಸಂಘ ಕೂಡ ಇತ್ತು. ಬರೀ ಯಕ್ಷಗಾನ ಮಾತ್ರ ಅಲ್ಲ, ಸಂಗೀತ ಆಗ್ಲಿ, ನೃತ್ಯ ಆಗ್ಲಿ, ನಾಟಕ ಆಗ್ಲಿ, ಇದ್ರ ಬಗ್ಗೆ ಒಂದೆರಡು ಮಾತಾಡುದಾದ್ರೆ. ಈ ಆವರ್ತ ಯಕ್ಷ ವೇದಿಕೆ ಅನ್ನುವಂಥದ್ದು 2019ರಲ್ಲಿ ಒಂದು ಯಕ್ಷಗಾನ ಸಂಘ, ಕಾಲೇಜಿನ ಯಕ್ಷಗಾನ ಸಂಘಕ್ಕೆ ಒಂದು ಹೆಸರು ಕೊಟ್ಕೊಂಡದ್ದು, ಒಂದು ಹೆಸರು ಇರಲಿ ಅಂತ ಹೇಳಿ. ಕಾಲೇಜಿನ ಯಕ್ಷಗಾನ ಸಂಘ ಅನ್ನುವಂಥದ್ದು ಶುರುವಾದಾಗಿಂದ ಇದೆ. ಈ ಕಾಲೇಜಿಗೆ ಏನು 63 ವರ್ಷ ಆಗಿದೆ, ಸುಮಾರು 60 ವರ್ಷದಿಂದ ಯಕ್ಷಗಾನ ಸಂಘ ಇದೆ. ಯಾಕಂದ್ರೆ ಅದು ಬಂಡಾರ್ಕರ್ಸ್ ಕಾಲೇಜ್ ರೀ. ನಾನಲ್ಲ ಅನಿವಾರ್ಯತೆ, ನನಗೆ ಬಂಡಾರ್ಕರ್ಸ್ ಕಾಲೇಜ್ ಅನಿವಾರ್ಯತೆ. ಆಯ್ತಾ,
ಡಾಕ್ಟರ್ ಎಚ್ ಶಾಂತಾರಾಮ್ ಅವರು ಇದ್ದಾಗಲೇ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಹಿಂಗೊಂದು ಹೆಸರಿಡಬೇಕು ನಮ್ಮ ಯಕ್ಷಗಾನ ಸಂಘಕ್ಕೆ ಅಂತ ಕೇಳ್ಕೊಂಡಾಗ, ಇದಕ್ಕಿಂತ ಮೊದಲು ನಮ್ಮ ಯಕ್ಷಗಾನ, ನಾನು ಇಲ್ಲಿ ಕಾಲೇಜಿಗೆ ಸೇರಿದಾಗ ಯಕ್ಷಗಾನ ಸಂಘವನ್ನ ನಡೆಸ್ತಾ ಇದ್ದಂಥವರು ಡಾಕ್ಟರ್ ರಮೇಶ್ ಚಿಂಬಾಳ್ಕರ್ ಅಂತ ಹೇಳಿ, ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ರು ಅವರು. ಅವರು ಕೂಡ ನಾನು ಅವಾಗ ಅವ್ರ ಜೊತೆಗೆ ಸೇರ್ಕೊಳ್ತಾ ಇದ್ದೆ, ನನ್ನನ್ನು ಕರಿತಾ ಇದ್ರು, ಹೋಗ್ತಾ ಇದ್ದೆ. ಆಯ್ತಾ. ಅವರು ರಿಟೈರ್ ಆದ್ಮೇಲೆ ನನಗೆ ವಹಿಸಿಕೊಟ್ರು ಈ ಆವರ್ತ ಈ ಯಕ್ಷಗಾನ ಸಂಘವನ್ನ. ಆಮೇಲೆ ಅದಕ್ಕೆ ಆವರ್ತ ಅಂತೇಳಿ, ಆವರ್ತ ಅಂದ್ರೆ ಪುನರಾವರ್ತನೆ ಅಂತ, ಆವರ್ತ ಯಕ್ಷ ವೇದಿಕೆ ಅಂತ ಹೆಸರಿಟ್ಟು ಅದನ್ನ ಅನಾವರಣಗೊಳಿಸಿ, ಕಾಲೇಜಲ್ಲಿ ಯಾವಾಗ್ಲೂ ಇಡೀ ವರ್ಷದಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ಒಂದು 5-6 ಯಕ್ಷಗಾನ ಪ್ರದರ್ಶನಗಳಾಗ್ತದೆ. ಯಾವ್ದಾದ್ರು ಒಂದಷ್ಟು ಒಕೇಶನ್ಗಳಿಗೆ ಒಂದು 5-6 ಯಕ್ಷಗಾನ ಅಂತೂ ನಿಕ್ಕಿ ಹಾಗೆ ಆಗ್ತದೆ. ಹಂಗೆ ಯಕ್ಷಗಾನದ ಸಂಚಾಲಕತ್ವವನ್ನು ನನಗೆ ವಹಿಸಿದ್ರು ಕಾಲೇಜಲ್ಲಿ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಮೂಲಭೂತವಾದ ಹೆಜ್ಜೆ ಪಾಠಗಳನ್ನ ನನಗ್ ಗೊತ್ತಿದ್ದಷ್ಟನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಈಗಲೂ ಕೂಡ ಅಷ್ಟೇ, ನಮ್ಮ ಕಾಲೇಜಲ್ಲಿ ಆಕ್ಟಿವ್ ಆಗಿ ಇರುವಂತ ಒಂದಷ್ಟು ಯಕ್ಷಗಾನ ಮೂಲಭೂತ ಪಾಠವನ್ನ ಕಲಿತಂತ ವಿದ್ಯಾರ್ಥಿಗಳೇ ನಮ್ಮ ಯಕ್ಷಗಾನ ಸಂಘದಲ್ಲಿದ್ದಾರೆ, ಆವರ್ತ ಯಕ್ಷ ವೇದಿಕೆಯಲ್ಲಿದ್ದಾರೆ. ಸೊ ಅವ್ರನ್ನು ಹಿಡ್ಕೊಂಡು ನಾನು ಯಕ್ಷಗಾನದಲ್ಲಿ ನನಗೆ ತುಂಬಾ ಕೆಲಸ ಮಾಡೋದಕ್ಕೆ ಸಾಧ್ಯ ಕಾಲೇಜಲ್ಲಿ. ಅಂದ್ರೆ ನಾನು ಯಕ್ಷಗಾನಕ್ಕೆ ಸಂಬಂಧಿತವಾಗಿ ಯಾವ ಕೆಲ್ಸಕ್ಕೆ ಹೊರಟ್ರು ಕೂಡ ಆ ವಿದ್ಯಾರ್ಥಿಗಳೆಲ್ಲ ನನ್ನ ಜೊತೆಗೆ ಇರ್ತಾರೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ನನಗೆ. ಯಾಕೆಂದ್ರೆ ಯಾವ ಒಂದು ಕೆಲಸವನ್ನು ಕೂಡ ಒಬ್ಬನೇ ಮಾಡ್ತೇನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಇಲ್ಲೂ ಇಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ಈಗ ಒಂದು 2-3 ತಿಂಗಳ ಕೆಳಗಡೆ ನಮ್ಮ ಕಾಲೇಜಲ್ಲಿ ಒಂದು ರೆಗ್ಯುಲರ್ ಆಗಿ ನವೆಂಬರ್ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ಯಕ್ಷಗಾನ ತಾಳಮದ್ದಲೆ ಅಂತ ನಡೀತಾ ಬಂದಿತ್ತು. ಅದಕ್ಕೆ ಈ ವರ್ಷ 50ನೇ ವರ್ಷ, ಈ ಕಳೆದ ನವೆಂಬರ್ 1 50ನೇ ವರ್ಷ. ಅದಕ್ಕೆ ಸಂಬಂಧಪಟ್ಟ ಹಾಗೆ 2 ದಿವಸದ ಒಂದು ಭರ್ಜರಿ ಕಾರ್ಯಕ್ರಮವನ್ನ ಕಾಲೇಜಲ್ಲಿ ನಡೆಸಿದ್ವಿ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಾದ್ರಿಂದಾಗಿ ಅದರ ಎಲ್ಲಾ ಸಂಪೂರ್ಣ ಹೊಣೆಗಾರಿಕೆ ನನ್ನ ಹೆಗಲ ಮೇಲೆ ಬಿತ್ತು. ಅಂದ್ರೆ ವಹಿಸಿಕೊಟ್ರು, ನಡ್ಸಿ ಪಟೇಲ್ರೆ, ಶಶಾಂಕ್ ಪಟೇಲ್ರೆ ಅಂತ ಹೇಳಿ ವಹಿಸಿಕೊಟ್ರು. ಮತ್ತು ಎಲ್ಲ ಉಪನ್ಯಾಸಕರು ಕೂಡ ಆ ಸಂದರ್ಭದಲ್ಲಿ ನಾನು ಹೇಳಿದಾಗ ನನ್ನ ಜೊತೆ ನಿಂತು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ. ಆಯ್ತಾ. ಪ್ರಾಂಶುಪಾಲರಾಗಿರ್ಬೋದು, ಅಥವಾ ನಮ್ಮ ಸೂಪರಿಂಟೆಂಡೆಂಟ್ ಗೋಪಾಲ್ ಅವರಾಗಿರ್ಬೋದು, ಗೋಪಾಲ್ ನಾಯ್ಕ್ ಅಂತ ಅವರಾಗಿರ್ಬೋದು, ಅಥವಾ ಅನೇಕ ಮಂದಿ ಇಂಥವ್ರು ಅಂತ ಹೆಸರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬೆನ್ನು ತಟ್ಟಿ ನನಗೆ ಹುರಿದುಂಬಿಸಿ ಮಾಡಿಸಿದ್ದಾರೆ ನನ್ನ ಕೈಲಿ. ಯಾಕೆ ಇದನ್ನ ಹೇಳಿದೆ ಅಂದ್ರೆ, ವಿದ್ಯಾರ್ಥಿಗಳ ವಿಚಾರಕ್ಕೆ ಬರ್ತೀನಿ. ಈಗ ಆವರ್ತ ಯಕ್ಷ ವೇದಿಕೆ ಅಂತ ಏನು ಹೇಳಿದ್ರಲ್ಲ, ಸೊ ಅದರಲ್ಲಿರುವಂತ ನನ್ನ ಒಂದಷ್ಟು ಪ್ರೀತಿಯ ಒಂದಷ್ಟು ವಿದ್ಯಾರ್ಥಿಗಳು, ಒಂದು 10, ಬರೀ ಅಲ್ಲಿ ಆವರ್ತ ಯಕ್ಷ ವೇದಿಕೆಯ ವಿದ್ಯಾರ್ಥಿಗಳು ಅಂತ ಅಲ್ಲ, ಬೇರೆ ಬೇರೆ ಸಂಘದಲ್ಲಿರುವಂತ ಅನೇಕ ವಿದ್ಯಾರ್ಥಿಗಳು ಹಗಲು ರಾತ್ರಿ ಅನ್ನಂಗಿಲ್ದೆ ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ, ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಆಯ್ತಾ. ನಾನು ಅನ್ಕೊಳ್ಳೋದು ಏನು ಅಂದ್ರೆ, ನಾವು ಹಣ ಸಂಪಾದನೆ ಮಾಡೋದ್ರ ಜೊತೆಗೆ ಈ ರೀತಿಯಾದಂತ ವಿದ್ಯಾರ್ಥಿಗಳನ್ನ ಪಡೆಯೋದು ಕೂಡ ಒಂದು ಸಂಪಾದನೆ. ಎಲ್ಲಾ ಉಪನ್ಯಾಸಕರಿಗೆ ಈ ರೀತಿ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ಈ ತರ ಒಂದು ಸೌಭಾಗ್ಯಗಳು ಸಿಕ್ಕದಕ್ಕೆ ಸಾಧ್ಯ ಇಲ್ಲ. ನಾವು ಬಹಳ ಬಡಗು ತೆಕ್ಕಿನ ಒಂದು ವಸ್ತು ಸಂಗ್ರಹಾಲಯ ಅಂತ ಮಾಡಿದ್ವಿ ಕಾಲೇಜಲ್ಲಿ. ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಅದು. ಮತ್ತೆ ಒಂದು ವಸ್ತು ಸಂಗ್ರಹಾಲಯ, ಯಕ್ಷಗಾನದ ಬೇರೆ ಬೇರೆ ಮುಖವರ್ಣಿಕೆಗಳು, ಮಾಡೆಲ್ಗಳು, ರಂಗಸ್ಥಳ ಯಕ್ಷಗಾನದ್ದು ಇದನ್ನೆಲ್ಲ ಮಾಡಿದ್ದೇವೆ ನಾವು. ಅದನ್ನ ಮಾಡೋ ಹೊತ್ತಿಗೆ ನಮ್ಮ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಕೈ ಜೋಡಿಸಿದಂತ ಆ ಕ್ಷಣಗಳನ್ನ ಅಥವಾ ಆ ದಿವಸಗಳನ್ನ ಯಾಕದು ವಾಪಸ್ ಮತ್ತೆ ಬರೆದಿಲ್ಲ ಆ ದಿನಗಳು ಅಂತ ಅವಾಗ ಅನಿಸ್ತಾ ಇರ್ತದೆ. ಅಷ್ಟು ಖುಷಿಯಾಗಿತ್ತು. ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಬೈದಿದ್ದೇನೆ, ಬಾಯಿ ಬಂದಂಗೆ ಬೈದ್ಬಿಟ್ಟಿದ್ದೇನೆ. ಅದ್ರ ಒಂದು ಸಮಾಧಾನ ಅಂದ್ರೆ ಬರೀ ಈ ಟೈಮಲ್ಲಿ ಅಂತಲೇ ಇಲ್ಲ, ವಿದ್ಯಾರ್ಥಿಗಳಿಗೆ ಅನೇಕ ಬಾರಿ ನಿಲ್ಸಿ ಬಾಯಿಗೆ ಬಂದಾಗ ಬೈದಿದ್ದೆ. ಮತ್ತೆ ದೈವದತ್ತವಾಗಿ ನನಗೊಂದು ಸ್ವರ ಗಟ್ಟಿ ಇರೋದ್ರಿಂದಾಗಿ ಆ ಬೈಗುಳ ಸ್ಟ್ಯಾಂಡ್ ಆಗ್ತದೆ. ಅಂದ್ರೆ ನಾನು ವಿದ್ಯಾರ್ಥಿಗಳಿಗೆ ಗದರಿಸಿದವಾಗ ಹಿಂದೆಯಿಂದ ಬೈದ್ರು ಕೂಡ ಆ ಕ್ಷಣದಲ್ಲಿ ಎದುರುಗಡೆ ನೀವೇನ್ ಹೇಳ್ತೀರಿ ಅಂತ ಯಾರು ಇದುವರೆಗೆ ಕೇಳಲಿಲ್ಲ. ದೇವ್ರ ನಡೆಸಿ ಕೇಳೋದು ಬೇಡ. ಅಂದ್ರೆ ನಾ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಅಂದ್ರೆ
ಈ ಕಂಪೌಂಡ್ ನೀವು ನನ್ನ ಒಂದು ಸಲ ಈ ಕಂಪೌಂಡ್ ಒಳಗೆ ಬಂದ್ಮೇಲೆ, ಕಾಲೇಜಿನ ಕಂಪೌಂಡ್ ಒಳಗಡೆ ಬಂದ್ಮೇಲೆ, ನನ್ನ ವಿದ್ಯಾರ್ಥಿಗಳು ಅಂತ ನೀವು ಆದ್ಮೇಲೆ ನೀವು ನನ್ನ ಜವಾಬ್ದಾರಿ. ನಿಮ್ ಮನೆಯಲ್ಲಿ ಹೇಗೆ ನಿಮ್ ತಂದೆ ತಾಯಿ ನಿಮ್ಗೆ ನಿಮ್ಮ ಜವಾಬ್ದಾರಿ, ತಂದೆ ತಾಯಿ ನಿಮ್ಮ ಜವಾಬ್ದಾರರಾಗಿರ್ತಾರೋ ಅದೇ ರೀತಿ ನಾನು ಕೂಡ ಒಬ್ಬ ಶಿಕ್ಷಕ ಆಗಿ ನಿಮ್ಮ ಜವಾಬ್ದಾರಿ ನನ್ನದು. ಬರೀ ಯಾರೊಬ್ಬ ಅಂತಲ್ಲ, ನಾನು ಹೋಗುವಂತ ಕ್ಲಾಸ್ಗಳಿಗೆ ಅಂತಲ್ಲ, ಅಥವಾ ಬರೀ ನನಗೆ ಪರಿಚಯ ಇರುವಂತ ವಿದ್ಯಾರ್ಥಿಗಳು ಅಂತಲ್ಲ, ಪ್ರತಿಯೊಬ್ರು ಕೂಡ ವಿದ್ಯಾರ್ಥಿಗಳು, 2,500 ವಿದ್ಯಾರ್ಥಿಗಳು, ಅವ್ರಿಗೆ ಏನೇ ಆದ್ರೂ ಕೂಡ ಅದು ನನ್ನ ಅಂದ್ರೆ ನಾನೇನ್ ತಲೆ ಮೇಲೆ ಹೊತ್ಕೊಂಡು ಮಾಡ್ತೇನೆ ಅಂತಲ್ಲ ಎಲ್ಲದನ್ನು. ಅದು ನನ್ಗೂ ಕೂಡ ಒಂದು ಜವಾಬ್ದಾರಿ ಇದೆ ಅಂತೇಳಿ, ಒಬ್ಬ ಉಪನ್ಯಾಸಕ್ಕಾಗಿ, ಒಂದು ಕಾಲೇಜಿನ ಮೆಂಬರ್ ಆಗಿ, ಆಕ್ಟಿವ್ ಮೆಂಬರ್ ಆಗಿ ನನಗೂ ಜವಾಬ್ದಾರಿ ಇದೆ ಅಂತ. ಸೊ ಹಿಂಗೆ ನಾನು ವಿದ್ಯಾರ್ಥಿಗಳ ಜೊತೆಗೆ ಇಟ್ಕೊಂಡಂತ ಸಂಬಂಧ ಹಿಂಗೆ. ಮತ್ ನಾನು ಮಲೆನಾಡಿನ ಪ್ರಾಂತ್ಯದವ. ನಾನು ಬೇಸಿಕಲಿ ಇಲ್ಲೇ ಹುಟ್ಟಿ ಬೆಳೆದ್ರು ಕೂಡ ನನ್ನ ಸಂಸ್ಕಾರ ಎಲ್ಲ ಅಲ್ಲಿದೆ. ನಾನು ವಿದ್ಯಾರ್ಥಿಗಳಿಗೆ ಇವತ್ತು ನಾನು ಯಾರೇ ನನ್ನ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಸಿಕ್ಕಿದ್ರು ಕೂಡ ನಾನು ಮಾತಾಡ್ಸೋದೇ ಹೆಂಗೆ, ಏನ ಏಯ್ ಊಟ ಆಯ್ತನ, ಕ್ಲಾಸ್ ಆಯ್ತನ, ಎಕ್ಸಾಮ್ ಆಯ್ತನ, ಏನೇ ಇಲ್ಲೆಂತ ಮಾಡ್ತಿದ್ದೆ ಹೇಳಿ, ಇದೇ ಟೋನ್ ಅಲ್ಲೇ ಮಾತಾಡ್ತೇನೆ. ಅದು ಎಷ್ಟೋ ಮಂದಿಗೆ ಇವನಿಗೆ ಅಹಂಕಾರ ಅಂತ ಅನ್ಸ್ಬೋದು, ಅಥವಾ ಇವನಿಗೆ ಏನು ಆಟಿಟ್ಯೂಡ್ ಅಂತ ಅನ್ಸ್ಬೋದು, ಏನು ಕೆಲವರಿಗೆ ಪ್ರೀತಿ ಅಂತ ಅನ್ಸ್ಬೋದು, ವಿಶ್ವಾಸ ಅಂತ ಅನ್ಸ್ಬೋದು. ಬಟ್ ನನಗೆ ಗೊತ್ತಿದ್ದಾಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾನು ಈ ತರ ಮಾತಾಡ್ಸೋದು ಗೊತ್ತಿದೆ, ಹಿಂಗ್ ಮಾತಾಡ್ತೇನೆ ಅಂತ ಗೊತ್ತಿದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಏನು ನನಗೆ ಏನು ರಿಗ್ರೆಟ್ಸ್ ಇಲ್ಲ ಒಂದು. ಮತ್ತೆ ಆವರ್ತ ಯಕ್ಷ ವೇದಿಕೆಯಲ್ಲಿ ಅನೇಕ ಮಂದಿಯನ್ನು ನಾನು ಯಕ್ಷಗಾನ ಕಲಿಸಿದ್ದೇನೆ ಅಂತ ಹೇಳಿದ್ರೆ, ಆ ಮಕ್ಕಳಲ್ಲಿ ಪ್ರದರ್ಶನ ಕೊಡಿಸ್ತೇವೆ ಆಯ್ತಾ, ಕಾಲೇಜ್ ಡೇ ಅಲ್ಲಾಗ್ಲಿ, ಅಥವಾ ನಮ್ಮ ಕಾಲೇಜಿನ ಕಟ್ಟೆ ಪೂಜೆಯಲ್ಲಾಗ್ಲಿ, ಅಥವಾ ಬೇರೆ ಬೇರೆ ಒಕೇಶನ್ಸ್ ಅಲ್ಲಾಗ್ಲಿ. ಸೊ ಈ ತರ ಎಲ್ಲ ಹುಡುಗರನ್ನ ಬಳಸ್ಕೊಂಡು ನಾವು ಪ್ರದರ್ಶನಗಳನ್ನು ಕೊಡ್ತೇವೆ, ಯಕ್ಷಗಾನಗಳನ್ನು ಕಲಿತೇವೆ ಒಟ್ಟಿಗೆ. ಸೊ ಬೇರೆ ಬೇರೆ ಯಕ್ಷಗಾನ ಕಲಾವಿದರು ಬಂದು ಹೇಳ್ಕೊಡ್ತಾರೆ ಆ ಪ್ರದರ್ಶನದ ಸಂದರ್ಭದಲ್ಲಿ. ಸೊ ಈ ತರದ್ದೆಲ್ಲ ನಮ್ಮಲ್ಲಿ ಆವರ್ತ ಯಕ್ಷ ವೇದಿಕೆಯಲ್ಲಿ ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಸರ್, ನೀವು ಹೇಳ್ರಿ, ಈಗ ಈ ಭಾಗದಲ್ಲಿ ಬೇರೆ ಯಾವ ಕಾಲೇಜ್ನಲ್ಲೂ ಇಲ್ಲದ ಬಡಗುತಿಟ್ಟಿನ ಯಕ್ಷಗಾನ ಮ್ಯೂಸಿಯಂ ನಮ್ಮ ಕಾಲೇಜಲ್ಲಿ ಇತ್ತು. ಆ ಮ್ಯೂಸಿಯಂ ಒಳಗೆ ಏನೇನೆಲ್ಲ ಇತ್ತು ಸರ್? ಯಕ್ಷಗಾನದ ಬೇರೆ ಬೇರೆ ಮುಖವರ್ಣಿಕೆಗಳಿದೆ, ಆಮೇಲೆ ಯಕ್ಷಗಾನದ ಬೇರೆ ಬೇರೆ ಮಾಡೆಲ್ಗಳಿದೆ. ಈಗ ಬಣ್ಣದ ವೇಷ, ಕಟ್ಟಿ ವೇಷ, ಆಮೇಲೆ ಇದು ಯಾವುದು ಹೆಣ್ಣು ಬಣ್ಣದ ವೇಷ, ಆಮೇಲೆ ಚಿಟ್ಟೆ ಇಟ್ಟು ಮಾಡಿದಂತ ಬಣ್ಣದ ವೇಷ, ಆಮೇಲೆ ಕಿರಾತರ ವೇಷ, ಆಮೇಲೆ ಈ ಹಾಸ್ಯಗಾರರ ಒಂದು ಗೊಂಬೆ, ವೇಷದ ಗೊಂಬೆ, ಆಮೇಲೆ ಭಾಗವತರದ್ದು, ಮೊದಲೆಗಾರದ್ದು ಮತ್ತೆ ಚಂಡೆಗಾರದ್ದು ಇದು ಏನು ಗೊಂಬೆ, ಆಮೇಲೆ ರಂಗಸ್ಥಳ ಹೇಗಿರ್ತದೆ ಇರುವಂತ ರೀತಿ, ಆಮೇಲೆ ಆಮೇಲೆ ಚೌಕಿಯ ಒಂದು ಇದನ್ನ ಮಾಡೋದು. ಇನ್ನು ಕೆಲಸ ಆಗೋದು ತುಂಬಾ ಇದೆ, ಇನ್ನು ಕೂಡ ಕಂಪ್ಲೀಟ್ ಅಂತ ಆಗಿಲ್ಲ. ಬಟ್ ಅದನ್ನ ಪ್ರಾರಂಭ ಮಾಡಿ ಒಂದು ಹಂತಕ್ಕೆ ಅದನ್ನ ತಯಾರು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗ್ತದೆ. ಆ ಯಕ್ಷಗಾನ ಮ್ಯೂಸಿಯಂ ನಮ್ಮ ಕಾಲೇಜಿನ ಆವರಣದ ಒಳಗೆ ಇದೆ. ಕಾಲೇಜಿನ ಮೇನ್ ಗೇಟ್ ಅಲ್ಲಿ ಒಳಗಡೆ ಬಂದು ಕೂಡಲೇ ಕಾಣಿಸುವಂತದ್ದೇ ಯಕ್ಷಗಾನ ವಸ್ತು ಸಂಗ್ರಹಣೆ. ಸರ್, ಈಗ ಈ ಯಕ್ಷಗಾನ ರಂಗದಲ್ಲಿ ನಿಮ್ಮ ಈ ಯಕ್ಷ ಜೀವನದಲ್ಲಿ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಂತ ಒಂದು ಘಟನೆ, ಅದು ಖುಷಿಯೂ ಆಗಿರ್ಬೋದು, ಬೇಸರದ್ದು ಆಗಿರ್ಬೋದು, ಅಂತಹ ಒಂದು ಘಟನೆ ಯಾವ್ದಾದ್ರು ಇದ್ರೆ ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ. ಯಕ್ಷ ಜೀವನದಲ್ಲ ನಮ್ಮ ಚಿಕ್ಕಪ್ಪ ಕೆ ಜಿ ಮಂಜುನಾಥ್ ಅಂತ ಹೇಳಿದ್ನಲ್ಲ, ಅವರು ನನ್ನ ಒಂದು ವೇಷವನ್ನ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ನನ್ನ ಬೆನ್ನು ತಟ್ಟದಾಗ ಅದನ್ನ ಅನುಭವಿಸಿದ್ದೇನೆ. ಸುಮಾರಿಗೆ ಹಂಗಲ್ಲ ನಂಗೆ ಹೇಳೋದಿಲ್ಲ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳೋದಿಲ್ಲ. ಅವರು ಬಂದು ಈಗ ಯಾಕಂದ್ರೆ ಈಗ 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 ಜನರಲಿ ಅಂದ್ರೆ ಸಾಮಾನ್ಯವಾಗಿ ಏನು ಅಂದ್ರೆ ಈ ಒಂದು ಯಕ್ಷಗಾನ ಪ್ರದರ್ಶನ ನೋಡಿದವರು, ಪ್ರೇಕ್ಷಕರೇ ಆಗ್ಲಿ ಅಥವಾ ಸಹ ಕಲಾವಿದರೇ ಆಗ್ಲಿ ಯಾರೇ ಆಗ್ಲಿ, ಹೇಗಾಯ್ತು ಅಂತ ಕೇಳೋ ಹೊತ್ತಿಗೆ ಕಡ್ಡಿ ಮುರಿದಾಗಿ ಇಂಥ ಚಂದ ಆಗ್ಲಿಲ್ಲ, ಇಂಥ ಚೆನ್ನಾಗಾಗಿದೆ ಅಂತ ಹೇಳೋರು ವಿರಳ. ಎಲ್ಲರೂ ಮುಖ ಸ್ಥಿತಿಯಲ್ಲಿ ಏನು ಸೂಪರ್, ಏನ್ ಚಂದ, ಏನು ಒಳ್ಳೆ ಮಾತು, ಏನು ಅಭಿನಯ, ಏನ್ ಕುಣಿತ, ಏನು ವೇಷವೇ ಚಂದವಾ ಅಂತ ಹಿಂಗೆ ಅಂದ್ರೆ ಮನಸ್ಪೂರ್ವಕವಾಗೂ ಹೇಳಿರ್ಬೋದು ಅಥವಾ ಮುಖಸ್ತುತಿಗೂ ಹೇಳಿರ್ಬೋದು, ಗೊತ್ತಿಲ್ಲ. ನಾನ್ ನಂಬೋದು ಇಂಥ ಒಂದು ನನ್ನ ಚಿಕ್ಕಪ್ಪನಂತ ಕೆಲವು ಒಂದು 7-8 ಮಂದಿ ಇದ್ದಾರೆ ನನಗೆ, ಆಯ್ತಾ. ಸೊ ಅವ್ರ ಹತ್ರ ಕೇಳ್ತಾನೆ. ಹಾಗಾಗಿ ಆ ಒಂದು ಪಾತ್ರವನ್ನ ಒಂದು ಗದಾಯುದ್ಧದ ಭೀಮ ಮಾಡಿದಾಗಲಿ, ಅಥವಾ ಒಂದು ಕಾರ್ತವೀರ್ಯದ ರಾವಣನ್ ಮಾಡಿದಾಗಲಿ, ಅಂದ್ರೆ ಚಿಕ್ಕಪ್ಪ ಕಾರ್ತವೀರ್ಯನ್ ಮಾಡಿರ್ತಾರೆ, ಅದೇ ಚಿಕ್ಕಪ್ಪ ಕೌರವನ್ ಮಾಡಿರ್ತಾರೆ. ಈ ತರ ಮಾಡಿದವಾಗ ಚೆನ್ನಾಗ್ ಮಾಡಿದ್ಯಾ ನೀನು ಅಂತ ಅವ್ರು ಹೇಳಿದ್ದೇನಿದೆಯಲ್ಲ, ಅದು ಅವಿಸ್ಮರಣೀಯ ನನಗೆ.
ನಾನು ಬಯಸ್ತೇನೆ, ಅವರಿಂದ ಆತರ ಮಾತುಗಳನ್ನ ಬಯಸ್ತೇನೆ. ಯಾವ ಪಾತ್ರಕ್ಕೆ ಆತರ ಹೊಗಳಿಕೆ ಸಿಕ್ತು ಸರ್? ಅದೇ ನಾ ಹೇಳಿದ್ನಲ್ಲ, ಈಗ ಒಂದು ಗದ ಇದ್ದು ಭೀಮ, ಆಮೇಲೆ ಒಂದು ಕಾರ್ತವೀರ್ಯಾರ್ಜುನದ ರಾವಣ, ಆಮೇಲೆ ಒಂದು ಕೃಷ್ಣಾರ್ಜುನದ ಅರ್ಜುನ ಆಗಿತ್ತು ನಂದು. ಯಾರೋ ಚಿಕ್ಕಪ್ಪನಿಗೆ ಫೋನ್ ಮಾಡಿ, ಅಂದ್ರೆ ಅವರ ಹತ್ರದವರು ಆಟಕ್ಕೆ ಬಂದು ಆಟ ನೋಡಿ ನನ್ನ ಅರ್ಜುನ ಅವರಿಗೆ ಕೊಳಗಿ ಕೇಶವ ಹೆಗಡೆ ಅವರ ಪದ್ಯ ಆಗಿತ್ತು. ಅವರಿಗೆ ಆಟ ಖುಷಿಯಾಗಿ ಬಹಳ ಸಂತೋಷ ಆಗಿ ಅವರು ನನ್ ಚಿಕ್ಕಪ್ಪಂಗ್ ಫೋನ್ ಮಾಡಿ, ಏನು ಅರ್ಜುನನ್ ಮಾಡ್ಬಿಟ್ಟ ಮರ, ಚಿಕ್ಕಪ್ಪ ಬರೋದು ಅಂತ ಆಗಿತ್ತು. ಅವ್ರ ಬದ್ಲಿಗೆ ನಾನು ಅರ್ಜುನ ವೇಷಕ್ಕೆ ಹೋದವ, ನೀನ್ ಬರ್ಲಿಲ್ಲ ಅನ್ನಂಥದ್ದು ಯಾವ ಲಾಸು ಆಗ್ಲಿಲ್ಲ ಮರಯ ಅಂತ ಅವ್ರು ಹೇಳಿದ್ರಂತೆ ಫೋನಲ್ಲಿ. ನಿನ್ನ ಮಗ ಶಶಾಂಕ ಅದ್ಭುತ ಅರ್ಜುನನ್ ಮಾಡ್ದ ಅಂತ ಹೇಳಿದ್ದನ್ನ ಚಿಕ್ಕಪ್ಪ ತುಂಬು ಕಂಠದಿಂದ ಬಂದು ನನಗೆ ಹೇಳಿದ್ದು ಬಹಳ ಸಂತೋಷವಾದಂತ ವಿಚಾರ. ಸರ್, ಈಗ ನಾವು ಮಾಮೂಲಿ ಮಾತಾಡುತ್ತೆ ಇಂಗ್ಲಿಷ್ ಪದ ಬರ್ದೆ ನಾವು ಮಾತಾಡ್ಲಿಕ್ಕೆ ಆತ ಇಲ್ಲ, ಅದು ನಮ್ಮ ಒಳಗೆ ಬೆರೆತು ಹೋಗಿದೆ. ಹಾಗೆ ಆಯ್ತು ಈಗ ಜೀವನ. ಅದ್ರಲ್ಲೂ ನೀವು ಆಂಗ್ಲ ಭಾಷೆ ಉಪನ್ಯಾಸಕರು, ನೀವು ಈಗ ಯಕ್ಷಗಾನ ಅಂತ ತಕೊಂಡ್ರೆ ಒಂದೇ ಒಂದು ಇಂಗ್ಲಿಷ್ ಪದ ಬಳಕೆ ಮಾಡೋಕ್ ಇಲ್ಲ. ನೀವು ಈಗ ಹಗ್ಲಲ್ಲಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಪಾಠ ಮಾಡಿ, ರಾತ್ರಿ ಹೋಗಿ ಅಲ್ಲಿ ಯಕ್ಷಗಾನದಲ್ಲಿ ಶುದ್ಧವಾದ ಕನ್ನಡ ಮಾತಾಡುದು, ಅದು ಇಂಗ್ಲಿಷ್ ಪದ ಬರುದಿಲ್ವಾ? ನೀವು ಹ್ಯಾಂಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಿ ಅದನ್ನ? ಅದ್ರ ಬಗ್ಗೆ ಒಂದು ಕಾನ್ಶಿಯಸ್ನೆಸ್ ಬೇಕು. ನಾನು ಕಾನ್ಶಿಯಸ್ ಆಗಿರ್ತೇನೆ, ಬಲಾತ್ಕಾರವಾಗಿ ಇಂಗ್ಲಿಷ್ ಪದ ಬರ್ಲೇಬಾರದು ಅನ್ನೋದನ್ನ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೇನೆ. ಯಾವ ವೇಷ ಮಾಡ್ಕೊಂಡಿದ್ರು ಕೂಡ ಬರುವುದಿಲ್ಲ ಅಂತಲ್ಲ, ನಾಲ್ಗೆಯ ಗಂಟ್ಲಿನ ತುದಿಯವರೆಗೆ ಬಂದಿರ್ತದೆ ಎಷ್ಟೋ ಶಬ್ದಗಳು. ನೀವು ಹೇಳಿದಾಗೆ ಇಂಗ್ಲಿಷ್ ಅನ್ನ ಬಿಟ್ಟು ನಮ್ಮ ಕನ್ನಡದಲ್ಲಿ ಇಲ್ಲ ಅಂದ್ರೆ ಸಾರಿ, ಹಾಗಲ್ಲ, ಇಂಗ್ಲಿಷ್ ಶಬ್ದಗಳು ಬಿಟ್ಟು ನಮ್ಮ ಕನ್ನಡ ಭಾಷೆ ಎಷ್ಟೋ ಶಬ್ದಗಳಿದ್ರು ಕೂಡ ಅದನ್ನು ಬಳಸದೆ ನಾವು ಮುನ್ನಡೆಸ್ತೇವೆ ಭಾಷೆಯನ್ನ ಮಾತಾಡೋ ಹೊತ್ತಿಗೆ. ಅಂದ್ರೆ ಕನ್ನಡದೊಳಗಡೆ ಬೆರೆತು ಹೋಗ್ಬಿಟ್ಟಿದೆ ಒಂದಷ್ಟು ಇಂಗ್ಲಿಷ್ ಶಬ್ದಗಳು ಅಲ್ವಾ. ಹಂಗಾಗಿ ಆ ಬೆರೆತು ಹೋದಂತ ಶಬ್ದಗಳು ಬರಬಾರದು ಅನ್ನೋದ್ರ ಬಗ್ಗೆ ಬಹಳ ಕಾನ್ಶಿಯಸ್ ಆಗಿರ್ತೇನೆ ನಾನು. ಅದೇ ಹೇಳಿದ್ನಲ್ಲ, ಗಂಟ್ಲು ತುದಿಯವರೆಗೆ ಬಂದಿದ್ದನ್ನ ನುಂಗಿ ಇದು ಹೊರಗೆ ಬರ್ದಿದ್ದಾಗೆ ತಡ್ಕೊಳ್ಳುತ್ತಿದ್ದೆ ನಾನು ಎಷ್ಟೋ ಸಂದರ್ಭದಲ್ಲಿದೆ, ಆಯ್ತಾ. ಅನಂತ ರೆಗ್ಯುಲರ್ ಏನಂದ್ರೆ ಮುಂಚಿಂದ ಸಣ್ಣದಿಂದ ಯಕ್ಷಗಾನ ವಾತಾವರಣ ಇದ್ದಿದ್ರಿಂದಾಗಿ, ಮತ್ತೆ ನಮ್ಮ ಅಪ್ಪ ಕನ್ನಡ ಪ್ರೊಫೆಸರ್, ಮತ್ತೆ ಕನ್ನಡ ವಾತಾವರಣ ನಮ್ಮಲ್ಲಿ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಇಲ್ಲಿವರೆಗೆ ಆತರ ಬರ್ಲಿಲ್ಲ. ಮುಂದೆ ದೇವರ ದಯದಿಂದ ಬರದೇ ಇದ್ರೆ ಸಾಕು. ಸರ್, ನಿಮ್ಗೆ ಈಗ ಒಂದು ಕಾರ್ಯಕ್ರಮ ಅಂತ ಬಂದ್ರೆ ನಿಮ್ಮ ಅದ್ರ ಬಗ್ಗೆ ಸಿದ್ಧತೆ ಹೆಂಗಿರುತ್ತೆ ಅಂತ ಗಮನಿಲಿಕ್ಕೆ ಅಂದ್ರೆ, ಹಗ್ಲಿಡಿ ಕಾಲೇಜಲ್ಲಿ ಇರ್ತೀರಿ, ರಾತ್ರಿ ಆಟಕ್ಕೋರ ಮತ್ತೆ ಮಾರದಿನ ಮತ್ತೆ ಕಾಲೇಜಿಗೆ ವರ್ಕ್, ಮತ್ತೆ ಆ ಪಾತ್ರಕ್ಕೆ ಆದಂತ ಸಿದ್ಧತೆಯನ್ನು ಮಾಡ್ಕೊಳಕ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಸಿದ್ಧತೆ ಇಲ್ಲದೆ ಪಾತ್ರ ಮಾಡೋದಕ್ಕೆ ಬರೋದೇ ಇಲ್ಲ, ಆಯ್ತಾ. ಈಗ ಮಾಡಿದ್ದೇ ಪಾತ್ರಗಳು ಬಂದ್ರೆ ಒಂದು ಅದೇ ಲೈನ್ ಮೇಲೆ ಪ್ರತಿಯೊಂದು ದಿವಸವೂ ಕೂಡ ಪ್ರತಿ ಪಾತ್ರವೂ ಹೊಸ್ತೆ. ಯಾಕಂದ್ರೆ ಕಲಾವಿದರು ಒಡನಾಟ ಅಂದ್ರೆ ಕಲಾವಿದರು ಸಿಗುವಂತವ್ರು ಬೇರೆ ಬೇರೆ ಆಗಿರ್ತಾರೆ, ಅಂದ್ರೆ ಸಹ ಕಲಾವಿದರು ಬೇರೆ ಬೇರೆಯವರು ಆಗಿರ್ತಾರೆ. ಇವತ್ತಿದ್ದವರೇ ನಾಳೆ ಇರ್ಬೇಕಾಗಿಲ್ಲ. ಮತ್ತೆ ನಾವು ರೆಗ್ಯುಲರ್ ಆಗಿ ಈಗ ವೃತ್ತಿ ಕಲಾವಿದರ ಜೊತೆಗೆ ದಿನ ಮಾಡದೆ ಇರೋ ಕಾರಣವಾಗಿ ಅಪರೂಪಕ್ಕೊಂದ್ಸಲ ವೃತ್ತಿ ಕಲಾವಿದರ ಜೊತೆಗೆ ಮಾಡ್ತಾ ಇರ್ಬೇಕು. ಅಪರೂಪಕ್ಕೆ ಅಂದ್ರೆ ವಾರಕ್ಕೊಂದೋ ಎರಡೋ ಬಾರಿ ವೃತ್ತಿ ಕಲಾವಿದರ ಜೊತೆ ಮಾಡೋ ಹೊತ್ತಿಗೆ ಒಂದು ಆ ಪಾತ್ರಕ್ಕೆ ಬೇಕಾದಂತಹ ಸಿದ್ಧತೆ ಅವ್ರ ಜೊತೆಗೆ ಬೇಕಾಗಿರುತ್ತೆ. ಸೊ ಯಾರು ಮುಖಾಮುಖಿ ಪಾತ್ರಧಾರಿಗಳು ಯಾರು ಅಥವಾ ಸಹ ಪಾತ್ರಧಾರಿಗಳು ಯಾರು ಅಂತ ನೋಡಿ ನನಗೆ ಸಂಬಂಧಪಟ್ಟವರಿಗೆ ನಾನು ಫೋನ್ ಮಾಡಿ ಮಾತಾಡ್ಕೊಂಡು ಮಾಡ್ಲೇಬೇಕು ಅದನ್ನ. ಅಥವಾ ಅಟ್ಲೀಸ್ಟ್ ಫೋನ್ ಮಾಡೋದಕ್ಕೆ ನಮ್ಮ ಕಾಲೇಜಿನ ದಿನನಿತ್ಯದ ಕ್ಲಾಸ್ಗಳಲ್ಲಿ ಶೆಡ್ಯೂಲ್ಗಳಲ್ಲಿ ಆಗಿಲ್ಲ ಅಂತ ಆದ್ರೂ ಕೂಡ ಅಟ್ಲೀಸ್ಟ್ ಚೌಕಿ ಹೋದಾಗ ಬಣ್ಣ ಮಾಡ್ಕೊಳ್ಳೋ ಹೊತ್ತಿಗಾದ್ರೂ ಕೂಡ ಅವ್ರ ಜೊತೆ ಮಾತಾಡ್ಲೇಬೇಕು. ಭಾಗವತರ ಜೊತೆಗೆ, ಅವತ್ತಿನ ಭಾಗವತರು ಯಾರು ಅಂತ ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ಕೊಳ್ಬೇಕು. ಮಾಡಿದ್ದೇ ವೇಷ ಆದ್ರೂ ಕೂಡ ಭಾಗವತರ ಜೊತೆಗೆ ಡಿಸ್ಕಸ್ ಮಾಡ್ಕೊಳ್ಳೇಬೇಕು. ಯಾವ ಪದ್ಯ ನಡೆ ಹೇಗೆ, ಹೇಗೆ ಯಾವ ಸನ್ನಿವೇಶ ಹೆಂಗ್ ಮಾಡುದು, ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಳ್ಳೇಬೇಕು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪಾತ್ರದ ಬಗ್ಗೆ ಚಿಂತನೆ ಬೇಕು. ಈಗ ಒಂದು ಪಾತ್ರ ನಂಗಿದೆ ಅಂತ ಆದವಾಗ ಆ ಟೈಮಿಗೆ ಹೋಗಿ ವೇಷ ಮಾಡಿದ ಸೀದಾ ರಂಗಸ್ಥಳಕ್ಕೆ ಹೋಗದ ಮಾಡ್ಲೇಬಾರ್ದು. ಅದು ರಂಗಸ್ಥಳಕ್ಕೆ ನಾವು ಮಾಡುವಂತ ಅಥವಾ ಕಲೆಗೆ ನಾವು ಮಾಡುವಂತ ಅಪಚಾರ, ಹಂಗ್ ಮಾಡ್ಬಾರ್ದು. ಈಗ ನಮ್ಗೊಂದು ವೇಷ ಇವತ್ತಿದೆ ಅಂತ ಹೇಳಿದ್ರೆ ನಾನು ಅದು ಬೆಳಗ್ಗಿಂದ ಆ ವೇಷದ ಬಗ್ಗೆ ನನಗೊಂದು ಗುಂಗಿರ್ಲೇಬೇಕು. ಅಟ್ಲೀಸ್ಟ್ ನಾನು ಅದು ಹೆಂಗ್ ಮಾಡ್ಬೇಕು, ಇಲ್ಲಿ ಏನ್ ಮಾತಾಡ್ಬೇಕು, ಅಲ್ಲಿ ಹೇಗಿರ್ಬೇಕು, ಯಾವ ಪದ್ಯವನ್ನ ಯಾವ ತರ ಅಭಿನಯಿಸ್ಬೇಕು, ಯಾವ ತರ ಕುಣಿಬೇಕು, ಇಷ್ಟೆಲ್ಲ ಆಗಿಯೂ ಕೂಡ ನಾವು ಏನ್ ಅನ್ಕೊಂಡಿರ್ತೇವೋ ಅದನ್ನ ಮಾಡ್ಬೇಕಾಗೋದಿಲ್ಲ ಎಷ್ಟೋ ಬಾರಿ, ಆಯ್ತಾ. ಏನು ಇಲ್ಲೊಂದು ಚಂದ ಪಾಯಿಂಟ್ ನೆನಪಾಗಿರ್ತದೆ, ಅದನ್ನ ಯೋಚನೆ ಮಾಡ್ತಾ ಇರೋತ್ತಿಗೆ ಅಥವಾ ಯಾರೋ ಹೇಳ್ಕೊಟ್ಟಿರ್ತಾರೆ ಇಂಥದ್ ಮಾತಾಡುವಂಥದ್ದಕ್ಕೆ ಅಂತ ಹೇಳ್ಕೊಟ್ಟಿರ್ತಾರೆ, ರಂಗಸ್ಥಳದ ಮೇಲೆ ಅದು ಮರ್ತೋಗ್ಬಿಡ್ತದೆ. ಕೆಲವು ಸಲ ಅಕಸ್ಮಾತ್ ನೆನಪಾಗ್ಬಿಡ್ತದೆ. ಇದೆಲ್ಲ ಒಂದು ಸಿದ್ಧತೆಯಲ್ಲಿರೋಂಥ ಒಂದು, ಈಗ ಒಂದು ಪರೀಕ್ಷೆಗೆ ತಯಾರಿ ಮಾಡ್ದಂಗೆ. ಈಗ ಪರೀಕ್ಷೆಗೆ
ಓದಿ ಓದಿ ಒಂದು 3 ಗಂಟೆಯ ಪರೀಕ್ಷೆ ಬರೆಯೋದಕ್ಕೆ ನಾವೇನು ಸಿದ್ಧತೆ ಮಾಡ್ಕೊಳ್ತೇವೆ ಅಥವಾ ವಿದ್ಯಾರ್ಥಿಗಳು ಏನ್ ಸಿದ್ಧತೆ ಮಾಡ್ಕೊಳ್ತಾರೆ, ಅದೇ ತರ ಒಂದು ಪರ್ಫಾರ್ಮೆನ್ಸ್ ಕೂಡ ಒಂದು 3 ಗಂಟೆಯ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಅದಕ್ಕೊಂದು ಅಟ್ಲೀಸ್ಟ್ ಒಂದು ಅದರ ಹಿಂದಿನ ಒಂದು ದಿವಸದ ತಯಾರಿ ಬೇಕಾಗ್ತದೆ ನಮ್ಮಂತವರಿಗೆ. ಅತ್ಲಗೆ ವೃತ್ತಿ ಕಲಾವಿದನೂ ಅಲ್ಲ, ಇತ್ಲಗೆ ಹವ್ಯಾಸಿ ಕಲಾವಿದನೂ ಅಲ್ಲ ಅಂತ ಹೇಳ್ಸ್ಕೊಳ್ಳುವಂತ ನಮ್ಮಂತವರಿಗೆ ಆತರ ಸಿದ್ಧತೆ ಬೇಕೇ ಬೇಕು. ಅದೀಗ ಹೊಸ ಪಾತ್ರ ಬಂದ್ರೆ ಯಾರಿಗೆ ಆದ್ರೂ ಅದು ಸಿದ್ಧತೆ ಬೇಕೇ ಬೇಕಾಗ್ತದೆ. ಈಗ ನೀವೀಗ ಹೆಚ್ಚಾಗಿ ಭೀಮ, ಅರ್ಜುನ ಇಂಥ ಪಾತ್ರಗಳೆಲ್ಲ ಹಲವಾರು ಪ್ರದರ್ಶನ ಆಗಿರತ್ತೆ ನಿಮ್ಗೆ. ಅಂತಹ ಪಾತ್ರಗಳಿಗೂ ಈಗ ಮಾಡಿದ ಪಾತ್ರಗಳಿಗೂ ಸಿದ್ಧತೆ ಬೇಕು. ಅಂದ್ರೆ ಒಂದು ಸಿದ್ಧ ನಡೆ ನಂದು ಅಂತ ಒಂದು ಸಿದ್ಧ ನಡೆ ಇರುತ್ತಲ್ಲ, ಸೊ ಅದಕ್ಕೆ ಅಂಟ್ಕೊಂಡಿರ್ತೇನೆ. ಮತ್ತೆ ಅದ್ರ ಜೊತೆಗೆ ಏನಾದ್ರು ಹೊಸ್ತು ಸಿಕ್ಕಿದ್ರೆ ಅದನ್ನ ಸ್ವೀಕಾರ ಮಾಡ್ತೇನೆ. ಅಥವಾ ಅದೇ ಹೇಳಿದ್ನಲ್ಲ, ಬೇರೆ ಬೇರೆ ಕಲಾವಿದರೆಲ್ಲ ಸಿಗ್ತಾರಂತ. ಈಗ ಈಗ ಉದಾಹರಣೆಗೆ ನೀವು ಹೇಳಿದಾಗ ಈಗ ಒಂದು ಅರ್ಜುನನ್ ವೇಷ ಮಾಡಿದ್ರೆ, ಈಗ ಉದಾಹರಣೆ ಕೃಷ್ಣ ಅರ್ಜುನ ಅಂತ ಹೇಳಿದ್ರೆ, ಈಗ ಕೃಷ್ಣನ್ ಪಾತ್ರ ಮಾಡೋರು ಒಂದ್ ದಿವಸ ಒಂದೊಂದ್ ದಿವಸ ಒಬ್ಬೊಬ್ರು ಸಿಗ್ಬೋದು ಆ ಅರ್ಜುನನ್ ಮಾಡಿದವಾಗ. ಸೊ ಒಬ್ಬೊಬ್ರು ಕೃಷ್ಣ ಒಂದೊಂದ್ ತರ ಇರ್ತದೆ, ಅವ್ರ ಕಲ್ಪನೆ ಒಂದೊಂದ್ ತರ ಇರ್ತದೆ. ಅವ್ರ ಹತ್ರ ಕೇಳ್ಕೊತಾನೆ ಅದು ಹೆಂಗ್ ಬೇಕು ಅಂತ, ಅಥವಾ ಅವ್ರು ನನ್ನ ಹತ್ರ ಕೇಳ್ತಾರೆ ನಂಗೆ ಹೆಂಗ್ ಬೇಕು ಅವ್ರ ಹತ್ರ ಹೇಳ್ತಾನೆ. ಸೊ ಈ ತರ ಒಂದು ಕೊಡುಕೊಳ್ಳುವಿಕೆಯ ವ್ಯವಸ್ಥೆ. ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಮಾತಾಡುದಾದ್ರೆ, ಈಗ ನಮ್ಗೆ ಯಕ್ಷ ದಂಪತಿಗಳಲ್ಲಿ ಹುಟ್ಟೋರ್ ಹಲವಾರು ಜನ ಸಿಗ್ತಾರೆ ನಮ್ಗೆ. ಅದು ನಿಮ್ದು ಕೇವಲ ಯಕ್ಷ ದಂಪತಿಗಳಲ್ಲ, ನಿಮ್ಮ ಕುಟುಂಬವೇ ಯಕ್ಷ ಕುಟುಂಬ. ನಿಮ್ಮ ಪತ್ನಿ ಕೂಡ ಯಕ್ಷಗಾನ ಕಲಾವಿದೆ, ಮಗಳು ಕೂಡ ಯಕ್ಷಗಾನ ಕಲಾವಿದೆ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಮಾತಾಡುದಾದ್ರೆ, ನನ್ನ ಹೆಂಡತಿ ಶ್ರುತಿ ಅಂತ ಹೇಳಿ, ಶ್ರುತಿ ಕಾಶಿ ಅಂತ ಹೇಳಿ. ನಮ್ಮ ಕೆಳಮನೆ ಕುಟುಂಬ ಹೇಗೋ ಅದು ಕೂಡ ಕಾಶಿ ಕುಟುಂಬ ಅಂತ, ಕಾಶಿ ಅವ್ರ ಮನೆ ಅಂತ. ಅವಳು ಕೂಡ ಸಾಂಸ್ಕೃತಿಕವಾಗಿ ಮುಂಚಿನಲ್ಲೂ ಕೂಡ ಬಹಳ ಮುಂಚೂಣಿಯಲ್ಲಿದ್ದವಳು. ಸೊ ಅದೇ ಯಕ್ಷಗಾನ ಶಿಬಿರ ಅಂತ ಹೇಳಿದ್ ನಾನು ಮಾಡ್ತಿದ್ದೆ. ಬನ್ನಂಜೆ ಸಂಜೀವಿಸಿಕೊಂಡ್ರು ಬಂದವಾಗ ಇವಳು ಕೂಡ ಬಂದಿದ್ಲು. ನಮ್ಮ ಕನೆಕ್ಷನ್ ಶುರುವಾಗಿದ್ದಲ್ಲಿ. ಸೊ ಅಲ್ಲಿಂದ ನಾವು ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ. ಅಂದ್ರೆ ಇಬ್ರು ಜೀವನದಲ್ಲೂ ಒಟ್ಟಾಗ್ಬಿಟ್ವಿ. ಲೈಫ್ ಪಾರ್ಟ್ನರ್ ಆಗ್ಲವು ನನಗೆ. ಕರೆಕ್ಟ್ ಆಗಿ ನನಗೆ ಹೇಗ್ ಬೇಕೋ ಹಾಗೆ ಸಿಕ್ಕಿದ್ಲು. ಅಂದ್ರೆ ಈಗ ನಾನೊಬ್ಬ ಯಕ್ಷಗಾನ ಕಲಾವಿದ, ಅವಳೊಬ್ಳು ಯಕ್ಷಗಾನ ಕಲಾವಿದೆ ಮತ್ತು ನಾಟಕ ಕಲಾವಿದೆ, ಸಂಗೀತ, ತುಂಬಾ ಚಂದ ಹಾಡು ಹೇಳ್ತಾಳೆ ಅವಳು, ಆಯ್ತಾ. ಈಗ ಭಾವಗೀತೆಗಳನ್ನೇ ಆಗ್ಲಿ ಅಥವಾ ಈ ತರ ಭಾವಗೀತೆಗಳನ್ನ ತುಂಬಾ ಚಂದ ಹೇಳ್ತಾಳೆ, ತುಂಬಾ ಅಂದ್ರೆ ತುಂಬಾ ಚಂದ ಹೇಳ್ತಾಳೆ. ಬಟ್ ಅವಳ ಕೈಲಿ ನನಗೆ ಪಬ್ಲಿಕ್ ಅಲ್ಲಿ ಹಾಡ್ಸೋದಕ್ಕೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ಅವ್ಳಿಗೆ ಹೋಗೋದಿಲ್ಲ ಹಾಡೋದಕ್ಕೆ. ತುಂಬಾ ಒಳ್ಳೆ ಹಾಡ್ತಾಳೆ, ಮತ್ತು ತುಂಬಾ ಹಾಡುಗಳು ಅವಳಿಗೆ ಬಾಯಲ್ಲಿದೆ. ಈಗ ಸಿ ಅಶ್ವಥ್ ಅಂತ ಕೇಳಿದ್ರಲ್ಲ, ಒಂದು ದಂತಕಥೆ, ಮ್ಯೂಸಿಕ್ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಒಂದು ದಂತಕಥೆ, ಲೆಜೆಂಡ್ ಅಂತ. ಅವ್ರ ಜೊತೆ ಹಾಡಿದಾಳು ಅಂದ್ರೆ ಸಿ ಅಶ್ವಥ್ ಅವರು ಅವ್ರ ಮನೆಗೆ ಬಂದು ಅವಳನ್ನು ಕೂರ್ಸ್ಕೊಂಡು, ಅಂದ್ರೆ ಅವಳು ಸುಮಾರು ಒಂದು 8-9ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಅವಳ ಜೊತೆಗೆ ಹಾಡಿ ಒಂದಷ್ಟು ವಿಷಯಗಳನ್ನ ಕಲಿಸಿ, ಮತ್ತೆ ಅವರು ಅವಳನ್ನ ಬೆಂಗಳೂರಿಗೆ ಬರಕ್ ಹೇಳಿದ್ರು, ಬಾ ನೀನು ಸಿಂಗರ್ ಮಾಡ್ತೇನೆ ಅಂತ. ಹೋಗಿಲ್ಲ, ಅದು ಬೇರೆ. ಹಿಂಗೆ ಅನೇಕ ಆತರ ಸಂಗೀತ ಅಂತ ಅಲ್ಲ, ಈಗ ಯಕ್ಷಗಾನವೂ ಅಷ್ಟೇ, ನಾಟಕವೂ ಅಷ್ಟೇ. ನೀನಾಸಮ್ಮಿನ ಒಡನಾಡಿ ಅವಳು, ಬಹಳ ನೀನಾಸಮ್ಮಿನ ನಿಕಟವರ್ತಿ ಅವಳು. ಹಂಗೆ ಅವಳಿಗೂ ನಮಗೂ ಕನೆಕ್ಷನ್ ಅನ್ನುವಂಥದ್ದು ಒಂದು ರೀತಿ ಹೇಗೆ ಅಂದ್ರೆ, ಈಗ ನಾನ್ ಬಯಸ್ತಿದ್ದು ಅಂತವಳನ್ನೇ, ನನಗೆ ಸಿಕ್ಕಿದ್ದು ಅಂತವಳು. ನನ್ನ ಯಕ್ಷಗಾನದ ಪಯಣಕ್ಕೆ ಒಂದು ದಿನವೂ ಕೂಡ ಅಡ್ಡಿಯಾದವಳಲ್ಲ ಅವಳು. ನನ್ನ ಎಷ್ಟೋ ಪಾತ್ರಗಳ ಮೊದಲ ಪ್ರೇಕ್ಷಕಿಯೇ ಶ್ರುತಿ. ನಾನು ಯಾವುದೇ ನನ್ನಿಂದ ತಪ್ಪಾದ್ರೂ ಕೂಡ, ಅಂದ್ರೆ ಅವಳಿಗೆ ಗೊತ್ತಾದ ಮಟ್ಟಿಗೆ ಒಳ್ಳೆ ಪ್ರೇಕ್ಷಕಿ ಅವಳು, ಆಯ್ತಾ. ಅವಳಿಗೆ ಗೊತ್ತಾದ ಮಟ್ಟಿಗೆ ನನ್ನನ್ನ ಇಂಥದ್ದು ತಿದ್ಕೊಳ್ಬೇಕೇನೋ, ಇಂಥದ್ದು ಹಿಂಗ್ ಮಾಡ್ಕೊಳ್ಬೇಕೇನೋ, ಸರಿಯಾಗದಿಲ್ವೇನೋ, ಆತರ ಮಾತಾಡಿ ತಪ್ಪಾಗತ್ತೇನೋ, ಈ ತರ ಕುಣಿದಿದ್ದು ಒಂಥರ ಸ್ವಲ್ಪ ಆಡ್ ಆಗಿ ಕಾಣಿಸುತ್ತೇನೋ, ಇದು ಅಭಿನಯ ಸ್ವಲ್ಪ ಸರಿಯಾಗಿಲ್ವೇನೋ ಅಂತ ನೀಟಾಗಿ ನಂಗೆ ತಿಳಿಸ್ತಾಳೆ ಒಂದು. ಮತ್ತೆ ಇಲ್ಲಿಗೆ ನಂಗೆ 2013ರಲ್ಲಿ ಮದುವೆ ಆಗಿತ್ತು. 2014ರಲ್ಲಿ ಮಗಳು ಶ್ರೇಯಾ. ಆ ಟೈಮಿಂದ ಇಲ್ಲಿವರೆಗೂ ಕೂಡ ಯಾವತ್ತೂ ಅಂದ್ರೆ ಎಲ್ಲರೂ ಈ ಇಂಟರ್ವ್ಯೂ ಅಂದ ಕೂಡಲೇ ಇದೇ ತರ ಹೇಳ್ತಾರೆ, ಅಂದ್ರೆ ನನ್ನ ಹೆಂಡತಿ ಯಾವತ್ತೂ ಕೂಡ ಹಂಗೆ ತೊಂದರೆ ಆದದ್ದೇ ಇಲ್ಲ ಅಂತ ಹೇಳಿ. ಬಟ್ ಅದು ಎಷ್ಟೋ ಜನರ ವಿಚಾರದಲ್ಲಿ ಅದು ಸತ್ಯವೂ ಆಗಿರ್ಬೋದು, ಕೆಲವು ಅರೆ ಸತ್ಯಗಳು ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನ್ನ ಯಕ್ಷಗಾನ ವಿಚಾರಕ್ಕೆ, ನನ್ನ ಯಕ್ಷಗಾನ ಪಯಣದ ವಿಚಾರಕ್ಕೆ ಅವಳ ಮಧ್ಯೆ ಭಿನ್ನಾಭಿಪ್ರಾಯ ಅಂತ ಬಂದದ್ದಿಲ್ಲ. ಮತ್ತೆ ಅವಳ
ಕಲಾ ಜೀವನಕ್ಕೂ ಕೂಡ ನಾನು ಯಾವತ್ತೂ ಕೂಡ ಅಡ್ಡ ಆದವನಲ್ಲ. ಹಾಗಾಗಿ ನಮ್ದೊಂದು ಒಳ್ಳೆ ಆ ಒಂದು ಜೋಡಿ ಅಂತ ಹೇಳಿದೆ. ಮತ್ತೆ ಯಕ್ಷ ದಂಪತಿಗಳು ಆ ಥರದಲ್ಲ ಏನು ಬಿರುದಲ್ಲ ಏನಿಲ್ಲ ನಮ್ಗೆ, ಯಕ್ಷ ದಂಪತಿಗಳು ಅಂತ ಹೇಳಿ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ನಮ್ ಮೇಳ ಕಟ್ಕೊಂಡು ಓಡಾಡೋಂಥದ್ದು ಅಂತ ಇಲ್ಲ. ಬಟ್ ಇಬ್ರು ಒಟ್ಟಿಗೆ ವೇಷ ಕೂಡ ಮಾಡ್ತೇವೆ, ಆಯ್ತಾ. ಆಮೇಲೆ ಶ್ರುತಿಯು ಕೂಡ ನಮ್ಮ ಭಂಡಾರ್ಕರ್ಸ್ ಕಾಲೇಜಲ್ಲೇ ಈಗ ಇಂಗ್ಲಿಷ್ ಡಿಪಾರ್ಟ್ಮೆಂಟ್, ಇಂಗ್ಲಿಷ್ ಅಲ್ಲೇ ಲೆಕ್ಚರ್. ನಾವಿಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡೋದು ಈಗ, ಆಯ್ತಾ. ಈಗ ಮನೆಯಲ್ಲೂ ಕೂಡ ನಾವಿಬ್ರೇ ಇರ್ತೇವೆ, ಕಾಲೇಜಲ್ಲೂ ಕೂಡ ನಾವಿಬ್ರೇ ಇರ್ತೇವೆ. ಹಾಗಾಗಿ ನಮ್ಗೆ ಆ ಯಾವ ರೀತಿಯ ಏನು ಏನು ಭಿನ್ನಾಭಿಪ್ರಾಯ ಬರೋದಿಲ್ಲ, ಯೂಶ್ವಲಿ ಬರೋದಿಲ್ಲ. ಹಾಗಂತ ಗಂಡ ಹೆಂಡತಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ ಒಂದಷ್ಟು ವಿಚಾರಕ್ಕೆ. ಎಲ್ಲೋ ಒಂದಷ್ಟು ನನಗೋಳಿಗೂ ವಾಗ್ವಾದಗಳು ಹಾಗೆ ಆಗ್ತದೆ, ಅಥವಾ ಜಗಳಗಳು ಹಿಂಗ್ ನಡೀತಾ ಇರುತ್ತೆ ಒಂದಷ್ಟು ಹೊತ್ತು ಅಷ್ಟೇ. ಅಂದ್ರೆ ದಾಂಪತ್ಯದಲ್ಲಿ ಇದೆಲ್ಲ ಇರೋ ಅಂತದ್ದೇ. ಮತ್ತೆ ಕಾಲೇಜಲ್ಲೂ ಕೂಡ ಅಷ್ಟೇ, ಅವಳು ಇಂಗ್ಲಿಷ್ ಲೆಕ್ಚರರು. ಕಾಲೇಜಲ್ಲೂ ಕೂಡ ಅಷ್ಟೇ, ಅವಳಿಗೂ ಕೂಡ ಅಷ್ಟೇ ಒಂದಷ್ಟು ಯಕ್ಷಗಾನದಲ್ಲಿ ಇಲ್ಲಿ ಬಂದ ಕೂಡಲೇ ಪ್ರಾಜೆಕ್ಷನ್ ಸಿಕ್ಕಿತು. ಅವಳು ಕೂಡ ತುಂಬಾ ವಿದ್ಯಾರ್ಥಿಗಳ ಜೊತೆಗೂ ತುಂಬಾ ಪ್ರೀತಿಯಿಂದ ನಡ್ಕೊಳ್ತಾಳೆ. ಹಿಂಗೆಲ್ಲ ಇದೆ. ಮತ್ತೆ ಮಗಳು ಶ್ರೇಯ ಇವತ್ತು ಈಗ 6ನೇ ಕ್ಲಾಸ್, ಅವಳಿಗೂ ಕೂಡ ಅಷ್ಟೇ. ಅವಳು ಒಂದು ಯಕ್ಷಗಾನವನ್ನ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವೇಷಗಳನ್ನ ಮಾಡಿಸ್ತಾ ಇದ್ದಾನೆ. ಎಲ್ಲಾರು ಅವಕಾಶ ಸಿಕ್ಕಿದಾಗ, ತೀರಾ ಹೊರಗಡೆ ಅಲ್ಲ ನಮ್ಮ ಸಾಕೇತ ತಂಡದಲ್ಲಿ, ಅಥವಾ ಎಲ್ಲಾರು ತೀರಾ ನಮ್ಮ ನಿಕಟವರ್ತಿಗಳ ಸಂಘಟನೆಯಲ್ಲಿ ನಾನು ಅವಳನ್ನ ವೇಷ ಮಾಡಿಸಿದ್ದೇವೆ. ಅವಳು ಕೂಡ ನಮಗೆ ಬೇಕಾದಾಗೆ ಬೆಳೀತಾ ಇದ್ದಾಳೆ, ಮತ್ತೆ ತುಂಬಾ ಅನುಕೂಲವಾಗಿ ಇದ್ದಾಳೆ. ಹಾಗಾಗಿ ನಮ್ದೊಂದು ಈ ಸಂಸಾರ ನಡೀತಾ ಇದೆ. ನಮ್ಮ ಈಗ ವೃತ್ತಿ ಕಲಾವಿದ್ರು ಅಂದ್ರೆ ಮೇಳದ ಕಲಾವಿದ್ರಲ್ಲ, ಮಳೆಗಾಲದಲ್ಲಿ ಬೆಂಗಳೂರು ಆಟಕ್ಕೆ ಅಥವಾ ವಿದೇಶ ಪ್ರಯಾಣ ಎಲ್ಲ ಮಾಡುದಿರುತ್ತೆ. ನೀವು ಹಾಗೆ ಜಿಲ್ಲೆ ಬಿಟ್ಟು, ರಾಜ್ಯ ಬಿಟ್ಟಿಲ್ಲ, ವಿದೇಶ ಯಕ್ಷಗಾನ ಸಲುವಾಗಿ ವಿದೇಶಕ್ಕೆ ಹೋಗಿ ವೇಷ ಮಾಡಿದ ಯಾವ್ದು ಇತ್ತ? ನನ್ನನ್ನೇ ಇಲ್ಲಿವರೆಗೆ ಕರ್ಕೊಂಡು ಒಂದು ಬಾಂಬೆಯಲ್ಲಿ ಮತ್ತೊಮ್ಮೆ ಡೆಲ್ಲಿಯಲ್ಲಿ 2 ಬಾರಿ ನನ್ನನ್ನೇ ಕರೆದಿದ್ದು, ಅಂದ್ರೆ ಒಬ್ಬ ಕಲಾವಿದಾಗಿ ನನ್ನನ್ನ ಕರೆದಿದ್ದು. ಹೋಗಿದ್ದೇನೆ. ಒಂದು 2-3 ವೇಷಗಳನ್ನ ಮಾಡಿ ಬಂದಿದ್ದೆ. ತುಂಬಾ ಅಲ್ಲಿ ಕೂಡ ತುಂಬಾ ಪ್ರಶಂಸೆಯನ್ನು ಮಾಡಿದ್ರು, ಮತ್ತು ತುಂಬಾ ಇಷ್ಟನೂ ಆಗಿತ್ತು ಅವರಿಗೆಲ್ಲ. ಆಮೇಲೆ ನಮ್ಮ ಸಾಕೇತ ತಂಡ ಇದೆಯಲ್ಲ, ಸಾಕೇತ ತಂಡ ಭಾರತದಾದ್ಯಂತ ಅನೇಕ ರಾಜ್ಯಗಳ ಪ್ರವಾಸವನ್ನು ಮಾಡಿದೆ. ಅದರಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ, ಅದರಲ್ಲಿ ನಾನು ಕಲ್ಕತ್ತಾ, ಡೆಲ್ಲಿ, ಮತ್ತೆ ಖಜುರಾಹೋ, ಮತ್ತೆ ಶಿಮ್ಲಾ, ಇಷ್ಟು ಜಾಗಕ್ಕೆ ಹೋಗಿದ್ದೇನೆ ಪ್ರದರ್ಶನಕ್ಕಾಗಿ. ವಿದೇಶಕ್ಕೆಲ್ಲ ಇನ್ನು ಹೋಗಿಲ್ಲ. ನಿಮಗೆ ಯಕ್ಷಗಾನ ರಂಗದಲ್ಲಿ ಸಿಕ್ಕಂತಹ ಪ್ರಶಸ್ತಿಗಳು, ಸನ್ಮಾನಗಳು? ಪ್ರಶಸ್ತಿ ಸನ್ಮಾನ ಅಂತ ಒಂದು 3-4 ಸಂಘ ಸಂಸ್ಥೆಗಳಿಂದ ನನಗೆ ಸನ್ಮಾನಗಳನ್ನ ಮಾಡಿದ್ದಾರೆ. ಒಬ್ಬ ಯಕ್ಷಗಾನ ಕಲಾವಿದ ಅಂತ ಹೇಳಿ, ಒಬ್ಬ ಉಪನ್ಯಾಸಕನಾಗಿ ಈ ತರ ಒಂದು ಯಕ್ಷಗಾನ ಕಲೆಯಲ್ಲಿ ಮುಂದುವರಿತಾ ಇರೋದು ನಾನು ಒಬ್ಬನೇ ಅಂತಲ್ಲ, ಈಗ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಕಣ್ಣೆದುರಿಗಲ್ಲಿ ನೇರವಾಗಿ ಕಾಣ್ತಾ ಇರೋರು ನಮ್ಮ ಕೋಟದ ಸುಜೇಂದ್ರ ಹಂದೆ ಅವರು ಕೂಡ ನಮ್ಮ ಮನೆಗೆ ಬಹಳ ಆತ್ಮೀಯ ನಿಕಟವರ್ತಿ, ಮತ್ತು ನಮ್ಮ ಸಂಬಂಧವೂ ಕೂಡ ಹೌದು. ಸುಜೇಂದ್ರ ಹಂದೆ ಅವರು ಕೂಡ ಯಕ್ಷಗಾನ ಪ್ರವೃತ್ತಿ ಮತ್ತು ಕನ್ನಡ ಉಪನ್ಯಾಸಕರವರು. ಉಪನ್ಯಾಸಗಳನ್ನ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಹೀಗೆ ಮತ್ತೆ ಅದೇ ಈ ತರ ಸಂಘ ಸಂಸ್ಥೆಗಳಲ್ಲಿ ಸನ್ಮಾನಗಳನ್ನು ಮಾಡಿದ್ದಾರೆ. ಮತ್ತೆ ಒಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬಯಲಾಟ, ಕರ್ನಾಟಕ ಬಯಲಾಟ ಯಕ್ಷಗಾನ ಅಕಾಡೆಮಿ ಏನಿದೆ, ಕೂಡ ಮಾಡುವ ಒಂದು ಉದಯೋನ್ಮುಖ ಯಕ್ಷ ಪ್ರತಿಭೆ ಅಂತ ಹೇಳಿ ಈಗ ಒಂದು 6-7 ವರ್ಷದ ಕೆಳಗೆ ಜಮಖಂಡಿಯಲ್ಲಿ ಆದಂತ ಕಾರ್ಯಕ್ರಮದಲ್ಲಿ ಒಂದು ಪುರಸ್ಕಾರ ನೀಡಿ ಗೌರವಿಸಿತ್ತು. ಅದು ಇಲ್ಲಿವರೆಗೆ ನನಗೆ ಸಿಕ್ಕಿದಂತ ಉತ್ಕೃಷ್ಟವಾದಂತಹ ಒಂದು ಮಾನ. ಮತ್ತೆ ಕುಂದಾಪುರದಲ್ಲಿ ಒಂದು ಕೋಟೇಶ್ವರದ ನಮ್ಮ ಕಲಾ ಕೇಂದ್ರ ಅಂತ ಹೇಳಿ ಅವರು ನಡೆಸಿದಂತ ಒಂದು ಕಾರ್ಯಕ್ರಮದಲ್ಲಿ ನನಗೆ ಯಕ್ಷತಾರ ಶಶಾಂಕ ಅಂತ ಹೇಳಿ ಒಂದು ಅಂದ್ರೆ ಮಾನ ಕೊಟ್ಟು ಶ್ರೇಷ್ಠ ಭಾಗವತರಾದಂತಹ ಸುರೇಶ್ ಶೆಟ್ಟಿ ಶಂಕರನಾರಾಯಣ ಅವರು ಇವ್ರ ಕೈಯಲ್ಲಿ ಸನ್ಮಾನ ಮಾಡಿಸಿದ್ರು. ಇದು ನನಗೆ ನೆನ್ಪುಳಿ ಅಂತ 1-2 ಪ್ರಶಸ್ತಿಗಳು. ಈಗ ಪ್ರಸ್ತುತ ಎಲ್ಲಾ ಕಡೆಯಲ್ಲಿ ಕಾಲಮಿತಿ ಯಕ್ಷಗಾನ, ಎಷ್ಟೋ ಜನ ಕಲಾವಿದರು ನಾವು ಹೇಳತ್ ಅನ್ಕೊಂಡಿದ್ ಕಾಲಮಿತಿ ಕೆಲವರಿಗೆ ಬಹಳ ಒಳ್ಳೇದತ್ತ, ಸಹಕಾರ ಆತ್ತ. ಕೆಲವರು ಹೇಳುದು ಇತ್ತು ಕಾಲಮಿತಿ ಯಕ್ಷಗಾನಕ್ಕೆ ಪೂರಕ ಆಗುದಿಲ್ಲ,
ನೀವೊಬ್ಬ ಹವ್ಯಾಸಿ ಯಕ್ಷಗಾನ ಕಲಾವಿದ ಆಗಿ ನಿಮಗೆ ಕಾಲಮಿತಿಯಿಂದ ಎಷ್ಟು ಸಹಾಯ ಇತ್ತ, ಹಾಗೆ ಯಕ್ಷಗಾನಕ್ಕೆ ಅದು ಪೂರಕವ ಮಾರಕವ? ಅದು ಯಕ್ಷಗಾನಕ್ಕೆ ಪೂರಕವ ಮಾರಕವ ಅಂತ ಹೇಳೋದಕ್ಕೆ ನಾನು ಜನ ಅಲ್ಲ. ಯಾಕಂದ್ರೆ ನನಗೆ ವೃತ್ತಿಯಲ್ಲಿ ಅನುಭವ ಇಲ್ಲ. ಅಂದ್ರೆ ಒಂದು ಮೇಳದ ಕಲಾವಿದಾಗಿ ನನಗೆ ಅನುಭವ ಇಲ್ಲ. ಹಾಗಾಗಿ ಅದನ್ನ ಪೂರಕವೋ ಮಾರಕವೋ ಅಂತ ನನಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಮತ್ತೆ ಅದ್ರ ಬಗ್ಗೆ ನಾನು ನನ್ನೊಳಗೆ ವಿಮರ್ಶೆ ಮಾಡ್ಕೊಳ್ಳೂ ಇಲ್ಲ ಏನಿದೆ ಅಂತ ಹೇಳಿ. ಬಟ್ ಕಾಲಮಿತಿ ಅನ್ನುವಂಥದ್ದು ಪ್ರೇಕ್ಷಕರ ದೃಷ್ಟಿಯಿಂದ ಒಂದು ಕೆಲವು ಸಲ ಒಳ್ಳೇದು ಅಂತ ಅನ್ಸ್ಬೋದು. ಕಲಾವಿದರ ದೃಷ್ಟಿಯಿಂದ ಅಷ್ಟೇ. ಒಂದು ಈಗ ದಿನ ರಾತ್ರಿ ಬೆಳವರೆಗೆ ವೇಷ ಮಾಡಿ ಬೆಳಗ್ಗೆ ಮುಂಚೆ ಎಲ್ಲೋ ಬಸ್ಸಿಗೆ ಹುಡ್ಕೊಂಡು ಅಥವಾ ಮನೆಗೆ ಹೋಗೋ ತನಕ ಮಧ್ಯಾಹ್ನ ಆಗಿ ಸಂಜೆ ಆಗಿ ಅವತ್ತೆಲ್ಗೂ ಆಟಕ್ಕೆ ಹೋಗ್ಬೇಕು ಈ ತರದೆಲ್ಲ ಆಗೋದಕ್ಕಿಂತ ಸ್ವಲ್ಪ ಬೇಗ ಮನೆಗೆ ಮುಟ್ಟಿ ಸ್ವಲ್ಪ ಮನೆಯವ್ರ ಜೊತೆಗೂ ಈ ಮೇಳದ ವೃತ್ತಿ ಕಲಾವಿದರು ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನಿಸ್ತದೆ ನನಗೆ. ಇನ್ನೂ ಒಂದು ಅದ್ರಲ್ಲಿ ಸಮಸ್ಯೆ ಏನ್ ಕಾಣಿಸ್ತದೆ ಅಂತಂದ್ರೆ ನನಗ್ ಕಾಣಿಸೋಂಥದ್ದು, ಈಗ ರಾತ್ರಿ ಎಷ್ಟೊತ್ತಿಗೂ ಈಗ ಕಾಲಮಿತಿ ಆಟ ಅಂತ ಹೇಳಿ 1-1:30 ಆ ಯಕ್ಷಗಾನ ಮುಗಿತದೆ, ಬಂದವರೆಲ್ಲ ಹೋಗೋದಲ್ಲಿ ಅನ್ನೋಂಥ ಪ್ರಶ್ನೆ. ಆಟ ಮುಗಿದ್ಮೇಲೆ ಮುಗಿತಲ್ಲ, ಮನೆ ಹೋಗ್ಬೇಕು, ಅಲ್ಲೇ ಉಳಿಯೋದಕ್ಕಂತೂ ಬರೆಯೋದಿಲ್ಲ, ಹೋಗೋದಲ್ಲಿ ಬಸ್ ಇರೋದಿಲ್ಲ. ಸ್ವಂತ ವೆಹಿಕಲ್ಸ್ ಇದ್ರೆ ಸರಿ, ಬಟ್ ಕೆಲವು ಸಲ ದೂರ ಆಗಿರುತ್ತದೆ, ವೆಹಿಕಲ್ ಪ್ರಯಾಣ ಮಾಡ್ಬೇಕು ಈಗ ಕಲಾವಿದರಾದ್ರು. ಅದೆಲ್ಲ ಸ್ವಲ್ಪ ಕಿರಿಕಿರಿ ಅಂತ ಅನ್ಸ್ಬೋದೇನೋ ಅಂತ ಇಷ್ಟು ನನ್ಗೆ ಅನ್ಸುತ್ತೆ. ಸರ್, ನೀವೀಗ ಒಳ್ಳೆಯ ಮುಮ್ಮೇಳ ಕಲಾವಿದ, ನೀವು ಹಿಮ್ಮೇಳ ಕಲ್ತಿದ್ರ? ನಾನು ಈ ಪ್ರಶ್ನೆ ಯಾಕೆ ಅಂತಿದ್ದಕ್ಕೆ, ಮುಮ್ಮೇಳ ಕಲಾವಿದ ಗೊತ್ತಿಲ್ಲ, ಮುಮ್ಮೇಳ ಕಲಾವಿದ ಅದೇ ಸರ್, ಹಿಮ್ಮೇಳ ಕಲ್ತಿದ್ರಂತ ಯಾಕೆ ಕೇಳದಕ್ಕೆ ಅಂದ್ರೆ, ಕಾಲೇಜಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ನೀವು ಯಕ್ಷಗಾನ ಹೇಳಿಕೊಡ್ತೀರಿ, ಕಲಾವಿದನ್ ಮಾತ್ರಕ್ಕೆ ಹೇಳಿಕೊಡ್ಲಿಕ್ಕೆ ಎಲ್ರಿಗೂ ಆಗುದಿಲ್ಲ. ಹಾಗಾಗಿ ಹಿಮ್ಮೇಳದ ಜ್ಞಾನ ಸ್ವಲ್ಪ ಆದ್ರೂ ಬೇಕಾಗ್ತದೆ. ಹಾಗಾಗಿ ನೀವು ಹಿಮ್ಮೇಳ ಈಗ ಚಂಡೆ ಆಗ್ಲಿ ಮೊದ್ಲೇ ಆಗ್ಲಿ ಇಲ್ಲ ಭಾಗವತ್ಗೆ ಆಗ್ಲಿ ಕಲ್ತಿದ್ರ? ಅದೇ ಆಗ್ಲೇ ಹೇಳ್ಬಿಟ್ಟೆ ನಾನು. ಪ್ರಸಾದ ಮುಗಿಬಿಟ್ಟು ಗುರುಗಳ ಹತ್ರ ನಾನೊಂದು 5-6 ತಿಂಗಳು ಭಾಗವತ್ಗೆ ಅಭ್ಯಾಸ ಮಾಡಿದ್ದೆ. ಹಂಗಾಗಿ ನನಗೆ ಈ ಪ್ರಾಕ್ಟೀಸ್ ಅಥವಾ ರಿಹರ್ಸಲ್ ಮಾಡಿಸೋದಕ್ಕೆ ಸಮಸ್ಯೆ ಆಗೋದಿಲ್ಲ. ನಾನೇ ಪದ್ಯ ಹೇಳ್ಕೊಂಡೆ, ವಿದ್ಯಾರ್ಥಿಗಳಿದ್ರೆ ಪದ್ಯ ಹೇಳ್ಕೊಳ್ಳೋಕೆ ಏನಾಗುತ್ತೆ, ನನಗೇನ್ ತೊಂದರೆ ಇಲ್ಲ, ಆಯ್ತಾ. ರಂಗಸ್ಥಳದಲ್ಲಿ ಕೂತ್ ಹೇಳೋದಿಲ್ಲ ಅಂತ ಹೇಳಿದ್ರೆ ಬಿಟ್ರೆ ವಿದ್ಯಾರ್ಥಿಗಳು ಎದುರಿಗೆ ಹೇಳೋದಿಲ್ಲ ಅಂತ ಹೇಳಿದ್ವಲ್ಲ, ಪ್ರಾಕ್ಟೀಸ್ ಮಾಡಿಸ್ತೇನೆ ನಾನು. ಅಂದ್ರೆ ಪದ್ಯ ಹೇಳಿ ಪ್ರಾಕ್ಟೀಸ್ ಮಾಡ್ತೇನೆ ಒಂದಷ್ಟು, ಆಮೇಲೆ ಮೊದ್ಲೇ ಅವ್ರನ್ನೆಲ್ಲ ಕರ್ಸಿ ಮಾಡಿಸ್ತೇನೆ. ಮತ್ತೆ ಯಕ್ಷಗಾನದಲ್ಲಿ ಪೌರಾಣಿಕ ಪ್ರಸಂಗ, ಸಾಮಾಜಿಕ ಪ್ರಸಂಗ, ಈ ರೀತಿಯಾದಂತಹ ಎರಡೆರಡು ಪ್ರಸಂಗಗಳಲ್ಲಿ ನಿಮಗೆ ಹೆಚ್ಚಾಗಿ ಖುಷಿ ಕೊಡುವಂತಹ ಪಾತ್ರ, ಈಗ ಪೌರಾಣಿಕ ಪಾತ್ರ ಇಲ್ಲ ಸಾಮಾಜಿಕ ಪಾತ್ರ, ನಿಮಗೆ ತುಂಬಾ ಖುಷಿ ಕೊಡುವುದು ಯಾವುದು? ಪೌರಾಣಿಕ ಕಥೆಗಳ ಹಾರ್ಡ್ ಕೋರ್ ಅಭಿಮಾನಿ ನಾನು. ಸಾಮಾಜಿಕ ಪ್ರಸಂಗಗಳ ಬಗ್ಗೆ ನನಗೆ ಒಲವು ಇಲ್ಲ. ಹಾಗಂತ ಎಲ್ಲೋ ಅಲ್ಲಿ ಇಲ್ಲಿ ನೋಡ್ತೇನೆ, ಇಲ್ಲ ಅಂತಲ್ಲ, ಹಾಗಂತ ಅದ್ರ ವಿರೋಧಿ ಅಂತ ಹೇಳಿದೆ. ಯಾಕಂದ್ರೆ ಅದು ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ, ಆಯ್ತಾ. ಅದೇನೋ ಸರಿಯಲ್ಲ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಯಾಕಂದ್ರೆ ಬೇಕಾಗ್ಬೋದು ಯಕ್ಷಗಾನಕ್ಕೆ, ಬೇಕೋ ಬೇಡೋ ಅಂತೆಲ್ಲ ವಿಮರ್ಶೆ ನಂದಿಲ್ಲ. ಎಲ್ಲ ಕಮರ್ಷಿಯಲ್ ವಿಷಯ ಅಂತ ಬಂದವಾಗ ಎಲ್ಲರೂ ಮಾಡುವಂಥದ್ದು ಹೊಟ್ಟೆಪಾಡಿಗಾಗಿ ಅಥವಾ ದುಡಿಮೆಗಾಗಿ. ಅದು ಯಾರಿಗೇ ಆಗಿರ್ಬೋದು, ನನಗೇ ಆಗಿರ್ಬೋದು, ಅಥವಾ ಒಂದು ಮೇಳದಗಳ ಯಜಮಾನರಿಗೆ ಆಗಿರ್ಬೋದು, ಅಥವಾ ಮೇಳದ ಕಲಾವಿದರಿಗೆ ಆಗಿರ್ಬೋದು, ಅಥವಾ ಎಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರಿಗೂ ಆಗ್ಬೋದು. ದುಡಿಮೆ ಪ್ರಥಮ ಅಲ್ವಾ. ದುಡಿಮೆಯ ದೃಷ್ಟಿಯಿಂದ ಅದು ಬೇಕಾಗಿರ್ಬೋದು ಸಾಮಾಜಿಕ ಪ್ರಸಂಗಗಳು. ಪೌರಾಣಿಕ ಅನ್ನೋದು ಅದು ಈ ಒಂಥರ ಯಾವತ್ತಿಗೂ ನಿತ್ಯ ನೂತನ ಅಂತ ಹೇಳ್ತಾರಲ್ಲ ಹಾಗೆ. ನೀವೀಗ ಇತ್ತೀಚೆಗೆ ಒಂದು ವೇದಿಕೆ, ಯಕ್ಷಗಾನ ವೇದಿಕೆಯಲ್ಲಿ ಹೊಸ ಪ್ರಸಂಗದ ಬಿಡುಗಡೆಗೆ ನಿರೂಪಕರಾಗಿ ಹೋಗಿದ್ರಿ. ಅಂದ್ರೆ ಈಗ ಎಲ್ಲ ನಿರೂಪಕರಿಗೆ ಆ ಒಂದು ನಿರೂಪಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗಂತ ಎಲ್ಲ ಯಕ್ಷಗಾನ ಕಲಾವಿದರಿಗೂ ನಿರೂಪಣೆ ಮಾಡ್ಲಿಕ್ಕೂ ಆಗುದಿಲ್ಲ. ಅದ್ರ ಅನುಭವ ಹೇಗಿತ್ತು ಸರ್ ನಿಮ್ಗೆ? ಯುವ ಪ್ರಸಂಗಕರ್ತರೊಬ್ರು ನಮ್ಮ ಶ್ರೀ ನಂದೀಶ್ ಶೆಟ್ಟಿ ಬಿಲ್ಲಾಡಿ ಅಂತ ಹೇಳಿ ನನ್ನ ಸ್ನೇಹಿತರು ಕೂಡ, ಅವರು ಬರೆದಂತ ಒಂದು ಹೊಸ ಪ್ರಸಂಗ ಸ್ವಪ್ನ ಮಂಟಪ ಅಂತ ಹೇಳಿ, ಅದನ್ನ ಈ ವರ್ಷದ ಸಾಲಿಗ್ರಾಮ ಮೇಳದ ತಿರುಗಾಟಕ್ಕೆ ಕೊಟ್ಟಿದ್ದಾರೆ ಅವರು. ಅದರ ಬಿಡುಗಡೆ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲ ಆದದ್ದು. ಸೊ ಅದಕ್ಕೆ ನನಗೆ ಕಾಲ್ ಮಾಡಿ ಅವರು ಇದರದ್ದು ನಿರೂಪಣೆ ಮಾಡ್ಬೇಕು, ನೀವು ಬಿಡುಗಡೆ ನಿರೂಪಣೆ ಮಾಡ್ಬೇಕು ಅಂತ ಹೇಳಿ ಒಂದ್ಸಲ ಆಲೋಚನೆ ಮಾಡಿದೆ. ಇದು ಒಂದು ಸಾಲಿಗ್ರಾಮ ಮೇಳದ ಪ್ರತಿಷ್ಠಿತ ವೇದಿಕೆಯಲ್ಲಿ ನಾನೊಂದು ನಿರೂಪಣೆ ಮಾಡೋದಕ್ಕೆ ಬಿಡುಗಡೆಗೆ ಸಾಧ್ಯವೇ ಅಂತ ಒಂದು ಆಲೋಚನೆ ಮಾಡಿದೆ. ಬಟ್ ಅವ್ರು ನನಗೆ ಆಲೋಚನೆ ಮಾಡೋದಕ್ಕೆ ಅವಕಾಶವೇ ಕೊಡಲಿಲ್ಲ. ಓಕೆ ಪಡೆಯಲ್ಲ, ನೀವೇ ಮಾಡುದು, ಫಿಕ್ಸ್ ಅದು, ನೀವು ಮಾಡಿ ಅಂತ ಹೇಳಿದ್ರೆ ಫೋನ್ ಆಗೋಯ್ತು. ಹಂಗಾಗಿ ಒಪ್ಕೊಳ್ಳೋದು ಅನಿವಾರ್ಯ ಆಯ್ತು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಯಾರಿ ಮಾಡಿ ಸ್ವಲ್ಪ ನನಗೆ ಗೊತ್ತಾದ ಮಟ್ಟಿಗೆ ಒಂದು, ನಾನೇನೋ ಒಬ್ಬ ನಿರೂಪಕ ಅಲ್ಲ ಅಧಿಕೃತವಾಗಿ, ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು ಸಣ್ಣ ನಿರೂಪಣೆಯನ್ನ ಮಾಡಿ ಆ ಪ್ರಸಂಗ ಬಿಡುಗಡೆ ಆಗುವಲ್ಲಿ ನಂದು ಒಂದು ಸಣ್ಣ ಕೈ ಇತ್ತು ಅದ್ರೊಳಗೆ ಅಂತ ಹೇಳೋದಕ್ಕೆ. ಈಗ ನಾವು ವಿಶೇಷವಾಗಿ ಯಕ್ಷಗಾನ ಕ್ಷೇತ್ರ ಅಂತ ತಗೊಂಡ್ರೆ ದೊಡ್ಡ ದೊಡ್ಡ ಕಲಾವಿದ್ರು ಅವರದೇ ಆದಂತ ಒಂದು ಚಾಪನ್ನು ಮೂಡಿಸಿ ಹೋಗಿದ್ರು. ಈಗ ಯಕ್ಷಗಾನ ರಂಗದಲ್ಲಿ ಮೊದಲಿದ್ದಂತಹ ಶಿಸ್ತಿಗೂ ಈಗಿರುವಂತಹ ಶಿಸ್ತಿಗೂ ಆಗ ಇರುವಂತಹ ಒಂದು ಪ್ರದರ್ಶನದ ಒಂದು ಕ್ವಾಲಿಟಿಗೂ
ಈಗ ಇರುವಂತಹ ಒಂದು ಕ್ವಾಲಿಟಿಗೂ ವ್ಯತ್ಯಾಸ ಇದೆಯಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ವ್ಯತ್ಯಾಸ ಇದೆ ಅಂತ ಹೇಳಿ ಅನೇಕ ಜನ ಯಕ್ಷಗಾನ ವಿಮರ್ಶಕರು, ಪ್ರೇಕ್ಷಕರು, ವಾಗ್ಮಿಗಳು ಹೇಳ್ತಾರೆ. ಆ ಅಂದ್ರೆ ಆಗಿನ ಕಾಲದ್ದು ಅಂತ ಹೇಳೋದಕ್ಕೆ ನಾನು ಜನ ಅಲ್ಲ. ಯಾಕಂದ್ರೆ ನಾನು ಆ, ಒಂದಷ್ಟು ಶಿಸ್ತಿನ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ, ಒಂದಷ್ಟು ಶಿಸ್ತಿನ ಕಲಾವಿದರನ್ನು ನೋಡಿದ್ದೇನೆ, ಒಂದಷ್ಟು ಆ ಶಿಸ್ತಿಗೆ ಒಳಪಟ್ಟಂತಹ ಕಲಿಕೆಗಳನ್ನು ಮಾಡ್ಕೊಂಡಿದ್ದೇನೆ. ಅಂದ್ರೆ ಕಲಿಸಿದ್ದಾರೆ ನನಗೆ, ಶಿಸ್ತಿಗೆ ಒಳಪಟ್ಟವರು ಒಂದಷ್ಟು ಕಲಿಸಿದ್ದಾರೆ, ಅವರಿಂದ ಕಲ್ತಿದ್ದೇನೆ ನಾನು ಬೇಕಾದಷ್ಟು. ಆ ಶಿಸ್ತು ಅಶಿಸ್ತು ಅನ್ನೋಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಇರೋದೆ. ಈಗ ಎಲ್ಲದು ಆಲ್ ಇನ್ ಪರ್ಫೆಕ್ಟ್ ಅಂತ ಯಾವ ಕ್ಷೇತ್ರದಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವ ಒಬ್ಬ ವ್ಯಕ್ತಿಯೂ ಇರೋದಕ್ಕೆ ಸಾಧ್ಯ ಇಲ್ಲ. ಲೋಪದೋಷಗಳು ಇದ್ದೇ ಇರ್ತದೆ ಪ್ರತಿಯೊಂದರಲ್ಲೂ ಕೂಡ. ಈಗ ಯಕ್ಷಗಾನ ಕ್ಷೇತ್ರದಲ್ಲೂ ಅಷ್ಟೇ. ಈಗ ಒಂದು ಯಾವುದೋ ಒಂದು ಮೇಳ ಅಥವಾ ಒಂದು ಸಂಘಟನೆ ಅಂತ ತಗೊಂಡ್ರೆ ಅದರಲ್ಲಿ ಆ ಶಿಸ್ತಾಗಿರುವಂತಹ ಅಥವಾ ಶಿಸ್ತಿಗೆ ಒಳಪಟ್ಟಂತಹ ವಿಚಾರಗಳು ಅನೇಕ ಇರ್ತದೆ, ಅಥವಾ ಕೆಲವೊಂದು ವಿಚಾರ ಅಶಿಸ್ತಾಗಿರುವಂತಹ ವಿಚಾರಗಳು ಕೆಲವು ಇರ್ತವೆ. ಕಲಾವಿದರು ಕೂಡ ಅಷ್ಟೇ, ಶಿಸ್ತಾಗಿ ಬಹಳ ಆ ಶ್ರದ್ಧೆಯಿಂದ ಆ ಇರುವಂತ ಕಲಾವಿದರು ಇರ್ತಾರೆ. ಒಟ್ಟು ಬರೀ ಒಂದು ಹಣ ಸಂಪಾದನೆಗಾಗಿ ಇರುವಂತ ಕಲಾವಿದರು ಇರ್ತಾರೆ. ಹಾಗಾಗಿ ಈ ಪ್ರದರ್ಶನದ ಕ್ವಾಲಿಟಿ ಅನ್ನುವಂಥದ್ದು ಅವರವರ ಮನಸ್ಥಿತಿಗೆ ಬಿಟ್ಟದ್ದು. ಅಂದ್ರೆ ನಾವು ಅದನ್ನ ಜನರಲೈಸ್ ಮಾಡೋದಕ್ಕೆ ಬರೋದಿಲ್ಲ. ಅಂದ್ರೆ ಯಾವುದೋ ಒಂದು ಪ್ರದರ್ಶನ, ಯಕ್ಷಗಾನ ಪ್ರದರ್ಶನ ನನ್ನ ಮನಸ್ಸಿಗೆ ಅದು ಬಹಳ ಉತ್ಕೃಷ್ಟವಾಗಿ ಅಂತ ಅನ್ಸ್ಬೋದು, ಅಥವಾ ಸೂಪರ್ ಯಕ್ಷಗಾನ ಅಂತ ಅನ್ಸ್ಬೋದು, ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಬೋದು. ಹಂಗಂತ ಅದು ನಿಮ್ಗೆ ಚೆನ್ನಾಗಿ ಅಂತ ಅನ್ಸ್ಬೇಕಾಗಿಲ್ಲ, ಅಥವಾ ನಿಮ್ಗೆ ಚಂದ ಅಂತ ಅನ್ಸಿದ್ ನನಗ್ ಚೆನ್ನಾಗಿ ಅಂತ ಅನ್ಸ್ಬೇಕಾಗಿಲ್ಲ. ಹಾಗಾಗಿ ಕ್ವಾಲಿಟಿ ಅನ್ನುವಂಥದ್ದು ಅದನ್ನ ಜನರಲೈಸ್ ಮಾಡೋದಕ್ಕಿಲ್ಲ, ಅದು ಪರ್ಸನಲೈಸ್, ಅಂದ್ರೆ ಅವರವರ ಅಭಿಪ್ರಾಯ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ರೇಡಿಯೋ ಕುಂದಾಪುರದ ಈ ಒಂದು ಯಕ್ಷ ಸಮಾಗಮ ಅನ್ನುವಂತಹ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳೇ ನಡೆಸುವಂತಹ ಕಾರ್ಯಕ್ರಮ. ಯಕ್ಷಗಾನ ಕಲಾವಿದರ ಸಂದರ್ಶನ ಆಗಿರ್ಲಿ, ಇಲ್ಲಾಂತಾದ್ರೂ ವಿದ್ಯಾರ್ಥಿಗಳೇ ತಾಳ್ಮದ್ಲೆ ಮಾಡುವಂತದ್ದಾಗಿರ್ಲಿ, ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡುದಾದ್ರೆ. ಇದು ರೇಡಿಯೋ ಕುಂದಾಪುರ ನಮ್ಮ ಕಾಲೇಜಿನ ಇದು ಮೊದಲನೇ ಹೆಮ್ಮೆ. ನಮ್ಮ ಕಾಲೇಜಿನ ಒಂದು ವಿಚಾರ ಇದು ರೇಡಿಯೋ ಕುಂದಾಪುರ, ಆಯ್ತಾ. ಇಲ್ಲಿ ಜ್ಯೋತಿ ಅಲ್ಸೆ ಅಂತ ಹೇಳಿ ಅವರು ಇದನ್ನ ನಡೆಸ್ಕೊಂಡು ಹೋಗ್ತಾರೆ, ಇದರ ಸಂಚಾಲಕತ್ವವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಅನೇಕ ಅತಿಥಿಗಳು ನಮ್ಮ ಕಾಲೇಜಿಗೆ ಬರೋರು ಈ ದಿಶೆಯಲ್ಲಿ ಅನೇಕ ಸಾಂಸ್ಕೃತಿಕ ವಲಯದಲ್ಲಿ ಇರುವವರು, ಅಥವಾ ಸಾಮಾಜಿಕವಾಗಿ ಇರುವಂತವರು, ಅಥವಾ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತವರು, ಸಂಗೀತದಲ್ಲೋ, ಯಕ್ಷಗಾನದಲ್ಲೋ, ಅಥವಾ ಕ್ರೀಡಾ ವಿಭಾಗದಲ್ಲೋ, ಅಥವಾ ವಾಸ್ತುಶಿಲ್ಪದ ವಿಭಾಗದಲ್ಲೋ, ಈ ತರದಲ್ಲೆಲ್ಲ ಇರುವಂತವ್ರು ಅನೇಕ ಮಂದಿ ನಮ್ಮ ಕಾಲೇಜಿಗೆ ಬಂದು ಹೋಗ್ತಾ ಇರೋದನ್ನ ನಾನು ಕಾಣ್ತಾ ಇದ್ದೇನೆ. ಮತ್ತೆ ಅದೊಂದು ಸಂತೋಷದ ವಿಚಾರ. ಅದು ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜಿಂದ ಒಂದು ರೇಡಿಯೋ ಸ್ಟೇಷನ್ ಅಂದ್ರೆ ಒಂದು ಹೆಮ್ಮೆ. ಮತ್ತೆ ಅದ್ರ ಜೊತೆಗೆ ಇವರು ಅಧಿಕೃತವಾಗಿ ಇದಕ್ಕೆ ಅಪಾಯಿಂಟೆಡ್ ಅಂತ ಇರೋದು ಆ ಮೇಡಮ್ ಮಾತ್ರ, ಅಂದ್ರೆ ಜ್ಯೋತಿ ಅಲ್ಸೆ ಅವ್ರ ಮಾತ್ರ. ಅವ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕೈ ಜೋಡಿಸಿ ಇಲ್ಲೇ ಇರ್ತಾರೆ, ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಉದಾಹರಣೆಗೆ ಈ ಕಾರ್ಯಕ್ರಮ ನೀವು ನಡೆಸ್ತಾ ಇದ್ದೀರಿ, ನೀವು ಈ ಕಾಲೇಜಿನ ವಿದ್ಯಾರ್ಥಿ, ಹೌದಾ. ಹಂಗೆ ಎಷ್ಟು ಅಲ್ಲಿ ಕ್ಯಾಮರಾ ಹಿಡ್ಕೊಂಡು ಕೂತಿರುವಂತವನು ವಿದ್ಯಾರ್ಥಿ, ಈ ಕಡೆ ಕೂತ್ಕೊಂಡಿರುವಂತವನು ಒಬ್ಬ ವಿದ್ಯಾರ್ಥಿ, ಸುತ್ತಮುತ್ತ ಪರಿಸರದಲ್ಲಿರೋರು ವಿದ್ಯಾರ್ಥಿಗಳನ್ನೇ ಸೇರಿಸ್ಕೊಂಡು ಇದನ್ನ ನಡೆಸೋದು, ಆ ಎಡಿಟಿಂಗು, ಆ ರೆಕಾರ್ಡಿಂಗು, ಮತ್ತೆ ಏನೇನೋ ನಿಮ್ದು ಸಂಬಂಧಪಟ್ಟಂತ ಕೆಲಸಗಳು ಏನಿರ್ತಲ್ಲ ಅದನ್ನೆಲ್ಲ ಮಾಡುವಂತದ್ದು ಸುಲಭದ ವಿಚಾರ ಅಲ್ಲ. ಅದನ್ನೆಲ್ಲ ನೀವು ನಡೆಸ್ತಾ ಇದ್ದೀರಿ, ಮೇಡಮ್ ನೋಡ್ಕೊಳ್ತಾ ಇದ್ದಾರೆ. ಬಹಳ ಸಂತೋಷ ಮತ್ತು ಹೆಮ್ಮೆ ಅಂತ ಅನಿಸ್ತದೆ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನಮ್ಮಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದ್ ಮಾದರಿಯಾಗಿ ನಿಂತಿದ್ರಿ. ನಮಗೆ ಕೊಟ್ಟಂತ ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು. ನಿಮಗೆ ಮತ್ತು ರೇಡಿಯೋ ಕುಂದಾಪುರ ಈ ರೇಡಿಯೋ ಚಾನೆಲ್ಗೆ ಅಥವಾ ಸ್ಟೇಷನ್ಗೆ ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಕೂಡ ಋಣಿ, ಮತ್ತು ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.